ಶುರು ಮಾಡೋಣ. 100 ಜನ ಜಾಯ್ನ್ ಆದ್ರು, ಇನ್ನು ಸ್ವಲ್ಪ ಜನ ಜಾಯ್ನ್ ಆಗ್ತಾರೆ, ಇನ್ನೊಂದು 100 ಜನ ಸ್ಲೋ ಆಗಿ ಜಾಯ್ನ್ ಆಗ್ತಾರೆ. ಈಗ ಶುರು ಮಾಡೋಣ. ನಮಸ್ತೆ ಎಲ್ರಿಗೂ. ನಿಮ್ಮೆಲ್ರಿಗೂ ಈ ಪೆಂಡುಲಂ ತರಗತಿಯ ಮೊದಲನೆಯ ದಿನದ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪೆಂಡುಲಂ ಬಗ್ಗೆ ಈಗಾಗಲೇ ತುಂಬಾ ಜನ ತಿಳ್ಕೊಂಡಿದ್ದೀರಾ, ಯಾಕಂದ್ರೆ ಸುಮಾರು 1.5 ವರ್ಷದಿಂದ ಪೆಂಡ್ಯುಲಂ ಕೋರ್ಸ್ ಅನ್ನು ನಾವು ಆರ್ಗನೈಸ್ ಮಾಡ್ತಿದ್ದೇವೆ. ಇದು ನಮ್ಮ 4ನೇ ತರಗತಿ. ಮೊದಲನೇದು ಆಫ್ಲೈನ್ ಮಾಡಿದ್ವಿ ನಮ್ಮ ಚೆನ್ನೈ ಗುರುಗಳಿಂದ, ಕೇರ್ವಾಶನಲ್ಲೇನೆ. ಎರಡನೇದು ಬೆಂಗಳೂರಿನಲ್ಲಿ ಮಾಡಿದ್ವಿ, ಅದು ಸಹ ಆಫ್ಲೈನ್ ಆಗಿತ್ತು, ನಮ್ಮ ಚೆನ್ನೈ ಗುರುಗಳು ಡಾಕ್ಟರ್ ವಿ ಸುಕುಮಾರನಿಂದ. ಮತ್ತೆ 3ನೇ ತರಗತಿ ಡಾಕ್ಟರ್ ನಿತ್ಯಾನಂದ ಶೆಟ್ಟಿ ಅವರಿಂದ ಇತ್ತು ಆನ್ಲೈನ್ ಮೂಲಕ. 4ನೇ ತರಗತಿ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಈ 4ನೇ ತರಗತಿಗೆ ಸುಮಾರು 150-160 ಜನ ಜಾಯಿನ್ ಆಗಿದ್ದಾರೆ ಆಲ್ರೆಡಿ ಪೆಂಡುಲಂ ಕಲೀಲಿಕ್ಕೆ. ಪೆಂಡುಲಂ ಬಗ್ಗೆ ಯಾರಿಗಾದ್ರೂ ಇನ್ನೂ ಸಹ ತಿಳುವಳಿಕೆ ಇಲ್ಲ, ಏನ್ ಚಿಕಿತ್ಸೆ, ಇದನ್ನು ಹೇಗ್ ಮಾಡ್ತಾರೆ ಅಂತ ಅಂದ್ರೆ ಒಂದು ಸಣ್ಣ ಪರಿಚಯ ಕೊಡ್ತೇನೆ. ಈಗಾಗಲೇ ಈ ತರಗತಿನ ತಗೊಳ್ಳುವಂತಹ ಗುರುಗಳಿಂದ ನಾವು ಒಂದು ಪರಿಚಯದ ಒಂದು ವಿಡಿಯೋನ ಮಾಡಿದ್ವಿ. ಸುಮಾರು 2 ಗಂಟೆಗಳ ಕಾಲ ಅವರು ಕ್ಲಾಸ್ನ ತಗೊಂಡಿದ್ರು, ಅದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಈ ಪೆಂಡುಲಂನ ನೀವು ದಿನವಿಡೀ ಪ್ರತಿಯೊಂದು ಪ್ರಶ್ನೆಗೂ ಬಳಸಬಹುದು. ಪ್ರತಿಯೊಂದು ನಿರ್ಧಾರಗಳನ್ನ ತಗೊಳ್ಳುವಾಗ ನೀವು ಯಾವುದೇ ಒಂದು ಪ್ರೊಫೆಷನ್ ಅಲ್ಲಿರಿ, ಯಾವುದೇ ಒಂದು ಕೆಲಸದಲ್ಲಿರಿ, ಥೆರಪಿಸ್ಟ್ ಆದ್ರೂ ಆಗಿರಿ ಅಥವಾ ಏನೇ ಕೆಲಸ ಮಾಡ್ತಾ ಇರಿ, ಪ್ರತಿಯೊಂದು ಸ್ಟೇಜಲ್ಲೂ ಸಹ ಪ್ರತಿಯೊಂದು ನಿರ್ಧಾರಗಳನ್ನ ತಗೊಳ್ಳುವಾಗಲಿ ಅಥವಾ ನಿಮಗೆ ಸರಿಯಾದ ಮಾರ್ಗ ತೋರ್ತಾ ಇಲ್ಲ, ದಿಕ್ಕು ತೋರ್ತಾ ಇಲ್ಲ ಅಂದಾಗ ನೀವು ಪೆಂಡುಲಂನ ಬಳಸಬಹುದು. ಯಾವುದಾದ್ರು ಪ್ರಶ್ನೆಗೆ ನನಗೆ ಉತ್ತರ ಸಿಗ್ತಾ ಇಲ್ಲ, ಈ ಉತ್ತರ ನಾನು ಹೇಗೆ ಕಂಡುಕೊಳ್ಳಿ ಅಂತ ಅನ್ನೋ ಒಂದು ಕನ್ಫ್ಯೂಷನ್ ಇದ್ದಾಗ ಈ ಪೆಂಡುಲಂನ ಬಳಸಬಹುದು. ಇದನ್ನ ಹೀಲಿಂಗ್ ಸಹ ನೀವು ಬಳಸಬಹುದು. ಈಗ ಇಲ್ಲಿ ಇರುವಷ್ಟ ನನಗೆ ಹೊಸಬ್ರು ಯಾರು ಕಾಣ್ತಾ ಇಲ್ಲ, ಎಲ್ರು ಹಳಬ್ರೆ ಕಾಣ್ತಾ ಇದ್ದೀರಾ. ಎಲ್ರು ನಮ್ಮ ಎಲ್ಲಾ ಥೆರಪಿಗಳನ್ನ ಸಾಮಾನ್ಯವಾಗಿ ನೀವೆಲ್ಲರೂ ಅಟೆಂಡ್ ಮಾಡಿದ್ದೀರಾ. ಟ್ಯಾರೋ ಕಾರ್ಡಿಂದ ಹಿಡಿದು ಎಲ್ಲ ಔಷಧಿ ರಹಿತ ಚಿಕಿತ್ಸೆಗಳನ್ನ ಅಟೆಂಡ್ ಮಾಡಿದ್ದೀರಾ. ಹಾಗಾಗಿ ನಿಮ್ಮೆಲ್ರಿಗೂ ಈ ಒಂದು ಪೆಂಡ್ಯುಲಂ ವಿದ್ಯೆ ಹೇಗೆಲ್ಲ ಕೆಲಸ ಮಾಡಬಹುದು ಅಂದ್ರೆ, ಈಗ ನೀವು ಈ ಚಿಕಿತ್ಸೆಗಳನ್ನ ಕಲಿತಿರೋವಾಗ, ಯಾರಿಗಾದ್ರೂ ಚಿಕಿತ್ಸೆನ ಮಾಡುವಾಗ ಇವರಿಗೆ ನಾನು ಈ ಒಂದು ಆರ್ಗನ್ ಮೇಲೆ ಟ್ರೀಟ್ ಮಾಡ್ಲಾ ಬೇಡವಾ, ಇವರಿಗೆ ಸೀಡ್ ಥೆರಪಿ ಮಾಡ್ಲಾ ಅಥವಾ ಕಲರ್ ಥೆರಪಿ ಮಾಡ್ಲಾ, ಅಥವಾ ಈ ಒಂದು ಕ್ಲೈಂಟ್ಗೆ ನಾನ್ ಟ್ರೀಟ್ಮೆಂಟ್ ಕೊಡ್ಲಾ, ಆಧ್ಯಾತ್ಮಿಕವಾಗಿ ನೀವು ಟ್ರೀಟ್ಮೆಂಟ್ನ ಕೊಡಲು ಬಯಸ್ತಿದ್ದೀರಾ ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ವ್ಯಕ್ತಿಗೆ ನಾನ್ ಟ್ರೀಟ್ಮೆಂಟ್ ಮಾಡ್ಲಾ ಬೇಡವಾ, ಯಾವಾಗ ಟ್ರೀಟ್ಮೆಂಟ್ ಮಾಡಲಿ, ಯಾವ ದಿನ ಚಿಕಿತ್ಸೆನ ಶುರು ಮಾಡಲಿ, ಇದೆಲ್ಲದನ್ನು ನೀವು ಕೇಳಬಹುದು. ನಿಮ್ಮ ಒಂದು ಮನಸ್ಸು, ನಿಮ್ಮ ಒಂದು ಸಬ್ ಕಾನ್ಶಿಯಸ್ ಅದ್ರ ಜೊತೆನಲ್ಲಿ ಕನೆಕ್ಟ್ ಆಗಿರುತ್ತೆ. ಇದೆಲ್ಲದ್ರ ಬಗ್ಗೆ ನನಗಿಂತ ಹೆಚ್ಚಾಗಿ ನಿಮಗೆ ಇದರ ಬಗ್ಗೆ ಒಂದು ಜ್ಞಾನವನ್ನು ಕೊಡುವವರು ನಮ್ಮ ಗುರುಗಳು, ಅವರ ಬಗ್ಗೆ ನಾನು ಪರಿಚಯ ಮಾಡಿಕೊಡ್ತೇನೆ. ಈ ಕ್ಲಾಸ್ಗೆ ಯಾರಾದರೂ ಇನ್ನೂ ಜಾಯಿನ್ ಆಗಿಲ್ಲ ಅಂದ್ರೆ ನಿಮಗೆ ಈಗಲೂ ಅವಕಾಶ ಇದೆ ಜಾಯಿನ್ ಆಗಲಿಕ್ಕೆ. ಯಾಕಂದ್ರೆ ಇವತ್ತಿನ ತರಗತಿಯ ಲಿಂಕ್ ಅನ್ನ ನಾವು ಎಲ್ರಿಗೂ ಶೇರ್ ಮಾಡಿದ್ದೀವಿ. ಯಾಕಂದ್ರೆ ಬಹುಶಃ ನಮ್ಮ ಎಲ್ಲಾ ಕ್ಲಾಸ್ದು ಫಸ್ಟ್ ಕ್ಲಾಸ್ ಬಂದು ಎಲ್ರಿಗೂ ಉಚಿತವಾಗಿ ಕೊಡ್ತೇವೆ, ಸೊ ದಟ್ ನಿಮ್ಗೆ ಇದ್ರ ಬಗ್ಗೆ ಅರಿವು ಉಂಟಾಗ್ಲಿ ಅಂತ, ಮತ್ತೆ ನಿಮ್ಗೆ ಇದ್ರ ಬಗ್ಗೆ ಜ್ಞಾನ ಸಿಗ್ಲಿ ಅಂತ. ಅದಾದ್ಮೇಲೆ ನಿಮ್ಗೆ ಜಾಯಿನ್ ಆಗಲು ಆಸಕ್ತಿ ಇದ್ರೆ ನೀವು ಜಾಯಿನ್ ಆಗ್ಲಿ ಅನ್ನೋ ಉದ್ದೇಶದಿಂದಾಗಿ. ಸೊ ನೀವು ಈಗಲೂ ಏನಾದರೂ ಜಾಯಿನ್ ಆಗಬೇಕು ಅಂದ್ರೆ ಡೈರೆಕ್ಟ್ ಆಗಿ ನಮ್ದು ಆಫೀಸ್ ನಂಬರ್ಗೆ ನೀವು ಪೇಮೆಂಟ್ ಮಾಡಬಹುದು. 74834570. ನಮ್ದು ಆಯುಷ್ಯ ಮಾಡಲ್ ನಂಬರ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅನ್ಕೋತೀನಿ, 7483457012. ಆ ನಂಬರ್ಗೆ ಡೈರೆಕ್ಟ್ ಆಗಿ ಎಷ್ಟು 1399 ಪೇ ಮಾಡಿ, ಡೈರೆಕ್ಟ್ ಆಗಿ ನೀವು ಪೇ ಮಾಡಿ ನಮಗೆ ಸ್ಕ್ರೀನ್ ಶಾಟ್ನ ಕಳಿಸಿದ್ರೆ ದಯಾನಂದ್ ಅವರು ನಿಮ್ಮನ್ನ ಗ್ರೂಪ್ಗೆ ಆ್ಯಡ್ ಮಾಡ್ತಾರೆ. ನಾಳೆಯಿಂದ ಸೆಕೆಂಡ್ ಕ್ಲಾಸ್ನ ನೀವು ನೋಡ್ಕೊಳ್ಬಹುದು. ಬರೀ ಕ್ಲಾಸ್ ಅಷ್ಟೇ ಅಲ್ಲ, ಕ್ಲಾಸ್ನ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದ್ರೆ ನಿಮಗೆ ರೆಕಾರ್ಡಿಂಗ್ ಸಹ ಸಿಗುತ್ತೆ. ರೆಕಾರ್ಡಿಂಗ್ ಒಂದು ಸ್ವಲ್ಪ ದಿನದವರೆಗೂ ನಿಮಗೆ ಕೊಟ್ಟಿರ್ತೀವಿ, ಎಕ್ಸ್ಟೆಂಡ್ ಮಾಡಿ 1 ವಾರ ಅಥವಾ ಒಂದು 10 ದಿನ ಎಕ್ಸ್ಟೆಂಡ್ ಮಾಡಿ ನಿಮಗೆ ರೆಕಾರ್ಡಿಂಗ್ನ ಕೊಡ್ತೀವಿ ಆಸ್ ಯೂಶ್ವಲ್, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ. ಸೊ ಅದನ್ನ ನೀವು ನೋಡಿ ನೀವು ಈ ಪೆಂಡುಲಂ ವಿದ್ಯೆನ ಕಲಿಬಹುದು. ಈಗ ಈ ಕ್ಲಾಸನ್ನ ನಿಮಗೆ ತಗೊಳ್ಳೋ ಬರ್ತಿದ್ದಾರೆ ನಮ್ಮ ಅಚ್ಚುಮೆಚ್ಚಿನ ಗುರುಗಳು ಎಸ್ ನಾಗೇಶ್ ಅವರು. ನಿಮ್ಮೆಲ್ಲರಿಗೂ ಇವರು ಹೊಸ ಪರಿಚಯ, ಆದ್ರೆ ನನ್ಗೆ ಬಹಳ ವರ್ಷದ ಪರಿಚಯ, ಆದ್ರೆ ಅವ್ರ ಹತ್ರ ಮಾತಾಡಿರ್ಲಿಲ್ಲ ಅಷ್ಟೇ.
ಸರ್ ಜೊತೆನಲ್ಲಿ ನಾನು ಕೆಲವೊಂದು ವಿದ್ಯೆಗಳನ್ನ ಕಲ್ತಿದ್ದೇನೆ. ಆಗ ಅವ್ರ ಹತ್ರ ಮಾತಾಡಿದ್ದೆ, ಅವ್ರಿಗೆ ನೆನಪಿಲ್ಲ ಬಹುಶಃ, ಯಾಕಂದ್ರೆ ಅಲ್ಲಿರೋ ಎಲ್ಲರ ಹತ್ರನೂ ಅವ್ರು ಮಾತಾಡ್ತಾ ಇದ್ರು. ಅವರು ರೇಖಿ ಗುರುಗಳು ಅಂತ ನನ್ನ ಕಿವಿನಲ್ಲಿ ಬಿದ್ದಾಗ ನಾನು ಹೋಗಿ ಮಾತಾಡಿದ್ದೆ. ಆದ್ರೆ ಅವರಲ್ಲಿರುವಂತಹ ಅಪಾರ ಜ್ಞಾನ, ಅವರಲ್ಲಿರುವಂತಹ ಅಪಾರ ಆಧ್ಯಾತ್ಮಿಕತೆಗೆ ಒಂದು ಆಸೆಯ ಅರಿವು ನನಗೆ ಗೊತ್ತಿರಲಿಲ್ಲ. ಈಗ ಅವ್ರಾಗ ಅವ್ರಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಗೆ ಅವ್ರು ಏನು ಅಂತ ಗೊತ್ತಾಯ್ತು. ಸುಮಾರು 20 ವರ್ಷದಿಂದ ಅವರು ಈ ಫೀಲ್ಡ್ ಅಲ್ಲಿದ್ದಾರೆ. ಅದಕ್ಕೂ ಮುಂಚೆ ಅವರು BSc, BCom, MBA ಇದೆಲ್ಲದನ್ನ ಮಾಡಿ ಹ್ಯೂಮನ್ ರಿಸೋರ್ಸ್ ಇದರ ಎಲ್ಲ ಒಂದು ಜ್ಞಾನವನ್ನ ಇಟ್ಕೊಂಡು ಅದಾದ ನಂತರ ಅವರು ಆಲ್ಟರ್ನೇಟಿವ್ ಥೆರಪಿಗಳನ್ನ ಕಲಿಬೇಕು, ಇದರಿಂದ ನಾವು ಬೇರೆ ಜನರಿಗೆ ಹೇಗೆಲ್ಲ ಸಹಾಯ ಮಾಡಬಹುದು ಅನ್ನೋ ಒಂದು ಆಸಕ್ತಿನ ಇಟ್ಕೊಂಡು ಇವರು ಈ ಒಂದು ಫೀಲ್ಡ್ ಬಂದಿದ್ದಾರೆ. ಪುಸ್ತಕದ ಪ್ರಕಾರ 20 ವರ್ಷ ಆದ್ರೆ ಇನ್ನು ಹೆಚ್ಚು ವರ್ಷ ಅವರಿಗೆ ಅನುಭವ ಇದೆ. ಇದೆಲ್ಲದ್ರಲ್ಲೂ ಅವರಿಗಿರುವಂತಹ ಜ್ಞಾನ ರೇಖಿ, ಪ್ರಾಣಿಕ್ ಹೀಲಿಂಗ್, ಹಿಪ್ನೋಥೆರಪಿ, ಪೆಂಡ್ಯುಲಮ್ ಮತ್ತೆ ಕೆಲವೊಂದು ಮೆಡಿಟೇಷನ್ಸ್, ಧ್ಯಾನಗಳ ಸೂಕ್ಷ್ಮತೆಗಳು, ಬ್ಯಾಚ್ ಫ್ಲವರ್ ರೆಮಿಡಿ ಮತ್ತೆ ಚಕ್ರ ಹೀಲಿಂಗ್, ಸುಜೋಗ್ ಹಾಗೂ ಆಕ್ಯು ಟ್ರೀಟ್ಮೆಂಟ್, ಈ ಆಕ್ಯುಪಂಚರ್ ಮತ್ತೆ ಆಕ್ಯುಪ್ರೆಷರ್ ಎಲ್ಲದರ ಬಗ್ಗೆ ಅವರಿಗೆ ಒಂದು ಈ ನಾಲೆಜ್ ಇದೆ. ಹಾಗಾಗಿ ಇವರಿಂದ ನಾವು ನೋಡಿ, ಒಂದೇ ವಿದ್ಯೆನ ಕಲಿತಿರೋದು ಬೇರೆ ಆಗತ್ತೆ. ಈ ಎಲ್ಲಾ ಆಲ್ಟರ್ನೇಟಿವ್ ಥೆರಪಿಗಳ ಬಗ್ಗೆ ಅರಿವಿಟ್ಕೊಂಡು ಈ ಒಂದು ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ ನಲ್ಲಿ, ಆಧ್ಯಾತ್ಮಿಕತೆ ವಿಷಯದಲ್ಲಿ ಈ ಒಂದು ಟ್ರೀಟ್ಮೆಂಟ್ ಗಳ ಬಗ್ಗೆ ಜ್ಞಾನವನ್ನು ಇಟ್ಕೊಂಡಿರೋದು ಬೇರೆ ಆಗತ್ತೆ. ಇಂತಹ ಬಹಳ ಅನುಭವವುಳ್ಳ ಗುರುಗಳಿಂದ ನಾವು ಈ ವಿದ್ಯೆನ ಕಲಿಯೋದು ನಮ್ಮ ಒಂದು ಆಶೀರ್ವಾದವೇ ಸರಿ ಅಲ್ವಾ? ಹಾಗಾಗಿ ನಾವು ಇವತ್ತು ನಮ್ಮ ಗುರುಗಳನ್ನ ನಿಮ್ಗೆ ಪರಿಚಯ ಮಾಡ್ಕೊಡ್ತೀವಿ. ಈ 5 ದಿನದ ಕ್ಲಾಸನ್ನ ಅವರೇ ತಗೊಳ್ತಾರೆ. ಈ ಪೆಂಡುಲಮ್ ಅಂದ್ರೆ ಏನು, ಈ ಪೆಂಡುಲಮ್ನ ಹೇಗ್ ಬಳಸೋದು, ಯಾವ ರೀತಿಯ ಪೆಂಡುಲಮ್ ನಮ್ಗೆ ಉಪಯೋಗ ಆಗುತ್ತೆ, ಇದೆಲ್ಲದ್ರ ಬಗ್ಗೆ ಆನ್ಲೈನ್ ಅಲ್ಲಿ ನಿಮಗೆ ನಿಮ್ಮ ಮನೆಯಿಂದನೇ ನೀವು ಈ ಕ್ಲಾಸ್ನ ಅಟೆಂಡ್ ಮಾಡಬಹುದು. ಶುರು ಮಾಡೋಣ. ನಾವು ಸರ್ಗೆ ಕನೆಕ್ಟ್ ಮಾಡೋಣ. ಸರ್ ಇದ್ದಾರೆ, ಅವರು ತುಂಬಾ ಪಂಕ್ಚುವಲ್. ಕ್ಲಾಸ್ ಶುರು ಆಗೋದಕ್ಕಿಂತ ಮುಂಚೆನೆ ಅವ್ರು ವಿಡಿಯೋನಲ್ಲಿ ಬಂದಿದ್ರು. ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಸರ್. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ ಎಲ್ಲರಿಗೂ? ಹೌದು, ನಿಮ್ಮ ವಾಯ್ಸ್ ಕೇಳಿಸ್ತಾ ಇದೆ. ಫಸ್ಟ್ ಪ್ರಾರಂಭದಲ್ಲಿ ಅನುಷ್ಕಾ ಮೇಡಮ್, ದಯಾನಂದ್ ಅವ್ರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ, ಒಂದು ಈ ವೇದಿಕೆಯನ್ನ ಕ್ರಿಯೇಟ್ ಮಾಡಿದ್ದಕ್ಕೆ. ಜೊತೆಗೆ ಈ ಪ್ರಾಪಂಚಿಕ ಗುರುಗಳು ಮತ್ತು ಆಧ್ಯಾತ್ಮಿಕ ಗುರುಗಳಿಗೆ ಎಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ಇವತ್ತಿನ ಒಂದು ಏನು ಪ್ರೋಗ್ರಾಮ್ ಅಂತ ಹೇಳ್ತಾ ಇದೀವಲ್ಲ ಅದನ್ನ ಪ್ರಾರಂಭ ಮಾಡೋಣ. ನೀವೆಲ್ಲರೂ ಹೀಲರ್ಗಳು. ನಿಮ್ಮ ನೋಡೋ ನಮ್ಗೆ ಭಯ ಆಗತ್ತೆ, ಯಾಕಂದ್ರೆ ಎಲ್ಲ ತಿಳ್ಕೊಂಡಿದ್ದೀರಾ, ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಸಾಧನೆಗಳನ್ನ ಮಾಡ್ತಾ ಇದ್ದೀರಾ. ನನಗೆ ಗೊತ್ತಿರೋಷ್ಟು ಗುಲಿಗಂಜಿಯಷ್ಟು ಜ್ಞಾನವನ್ನ ನಿಮ್ಮ ಹತ್ರ ಶೇರ್ ಮಾಡಿಕೊಂಡು ನನ್ನ ನಾಲೆಡ್ಜನ್ನ, ಎಕ್ಸ್ಪೀರಿಯನ್ಸ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡಿರೋದು. ಗೊತ್ತಾ? ಪ್ರಾರಂಭದಲ್ಲಿ ಒಂದು ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಕೂಡ ಒಂದು ದಿನ ಮಲಗಿ ಏಳೋಷ್ಟರೊಳಗೆ ಒಂದು ದಿನ ಆಯಸ್ಸು ಮುಗಿದೋಗುತ್ತೆ, ಹೌದಲ್ವಾ? ಪ್ರತಿಯೊಬ್ಬರಿಗೂ ಕೂಡ. ಅಂದಮೇಲೆ ಸಮಯ ಅನ್ನೋದು ಎಷ್ಟು ಮುಖ್ಯ ನೋಡಿ. ಇವತ್ತು ನಿಮ್ಗೆ 1.5 ಗಂಟೆ ಟೈಮ್ ಕೊಟ್ಟಿದ್ದಾರೆ. ಅದರ ಒಂದೊಂದು ಸೆಕೆಂಡನ್ನು ಕೂಡ ಯಾವುದು ವ್ಯರ್ಥ ಆಗದೆ ಇದ್ದಂಗೆ ನನಗೆ ಗೊತ್ತಿರೋ ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೋಡಿ, ಇವತ್ತಿನ ಸಬ್ಜೆಕ್ಟ್, ಆ ಸಬ್ಜೆಕ್ಟ್ ಬಿಟ್ಟು ನಾನು ಡಿವಿಯೇಟ್ ಮಾಡೋದಿಲ್ಲ. ನೀವೆಲ್ಲ ಬಂದಿದ್ದೀರಾ ಪೆಂಡಲಮ್ ಕಲಿಯಕ್ಕೆ. ಎಷ್ಟೋ ಜನಕ್ಕೆ ಗೊತ್ತಿದೆ, ಕೆಲವೊಂದ್ಸತಿ ಹಳೆ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿದ್ದೀರಾ. ಆದ್ರೆ ಎದೆ ತಟ್ಟಿ ಹೇಳ್ತೀನಿ, ಬಹಳ ಹೆಮ್ಮೆಯಿಂದ, ಆ ಎಲ್ಲ ಕ್ಲಾಸ್ಗಳಿಗಿಂತ ಇದು ಸ್ವಲ್ಪ ಬೇರೆ ಆಗಿರುತ್ತೆ ಖಂಡಿತ. ಹಾಗಾಗಿ ಇವತ್ತಿನ ತರಗತಿಯ ಹೆಸರು ಪೆಂಡಲಮ್ ಒಂದು ಮಾಯಾದೀಪ. ಎಷ್ಟು ಚೆನ್ನಾಗಿದೆ ನೋಡಿ. ಏನೇ ಕೆಲಸ ಮಾಡಲಿ, ಏನೇ ಮಾಡಲಿ, ಮೈಂಡ್ಫುಲ್ನೆಸ್ ಇಂದ ಮಾಡಿದಾಗ ಆ ವಿದ್ಯೆ ನಮ್ಗೆ ಕರಗತ ಆಗತ್ತೆ. ನೀವು ಅನುಷ್ಕಾ ಮೇಡಮ್ನ ರೆಕಾರ್ಡಿಂಗ್ ಕೊಡಿ ಅಂತ ಕೇಳಲ್ಲ, PDF ಕೊಡಿ ಅಂತ ಕೇಳಲ್ಲ. ಕಾರಣ, ನೇರವಾಗಿ ನನ್ನ ಹೃದಯದಿಂದ ನಿಮ್ಮ ಹೃದಯಕ್ಕೆ ನೇರವಾಗಿ ತಲುಪುತ್ತೆ. ಆ ಒಂದು ಪ್ರಯತ್ನವನ್ನ ನಾನೀಗ ಪ್ರಾರಂಭ ಮಾಡ್ತೀನಿ. ಏನಿವತ್ತು ಪೆಂಡಲಮ್ ನೋಡಿ, ಮೊನ್ನೆ ನನ್ನ ಫ್ರೆಂಡ್ಸ್ ಇಬ್ರು ಸಿಕ್ಕಿದ್ರು ದಾರಿನಲ್ಲಿ. ನಾನು ಕಾಫಿ ಕುಡಿತಾ ಕೂತಿದ್ದೆ, ಅವ್ರಿಗೆ ಲಿಂಕ್ ತೋರಿಸ್ದೆ. ಅನುಷ್ಕಾ ಮೇಡಮು, ದಯಾನಂದು ನಂದು ಕ್ಲಾಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಆ ಲಿಂಕ್ ನೋಡಿ ಜಾಯಿನ್ ಆಗಿ ಅಂತ. ನಾನು ಕಾಫಿ ಕುಡಿತಿರುವಾಗ ಅವರಿಬ್ಬರು ಮಾತಾಡಿದ್ರು. ಒಬ್ಬ ಕೇಳ್ದ, ಅದೇನೋ ಪೆಂಡಲಮ್ ದಾರ ಕಟ್ಟಿರ್ತಾರೆ, ಒಂದು ಗುಂಡು ನೇತಾಡ್ತಾ ಇರುತ್ತೆ, ಅದನ್ನ ಇಟ್ಕೊಂಡ್ಬಿಟ್ಟು ಅದೇನು 5 ದಿವಸ ಏನ್ ಕ್ಲಾಸ್ ಮಾಡ್ತೀಯೋ?
ನನ್ನ ಮುಂದೆ ನಡೆದಂತಹ ಘಟನೆ 3 ದಿವಸದ ಹಿಂದೆ. ಪಕ್ಕದಲ್ಲಿದ್ದವನು ಹೇಳ್ದ, ಅವನು ಸ್ವಲ್ಪ ಅದರ ಬಗ್ಗೆ ಜ್ಞಾನ ಇತ್ತು ಅವನಿಗೆ. ಇಲ್ಲೆಲ್ಲ ಕಣ, ಅದ್ರಲ್ಲಿ ಏನ್ ಬೇಕಾದ್ರೂ ಕಂಡುಹಿಡಿಬಹುದು, ಭೂಮಿ ಒಳಗಿರುವಂತಹ ಟ್ರೆಜರ್ಸು, ಆಯಿಲ್ಲು, ವಾಟರು, ಏನ್ ಬೇಕಾದ್ರೂ ಕಂಡುಹಿಡಿದ್ಬಿಡ್ಬೋದು. ನಮ್ಮ ಗರ್ಲ್ ಫ್ರೆಂಡ್ ಎಲ್ಲ ದೂರದಲ್ಲಿದ್ರೆ ಪೆಂಡಲಮ್ ಚೆಕ್ ಮಾಡಿಬಿಟ್ಟು ಅವಳು ಎಲ್ಲಿದ್ದಾಳೆ ಅಂತ ಹೇಳ್ಬೋದು. ನನಗೆ ಅಳಬೇಕೋ ನಗಬೇಕೋ ಗೊತ್ತಾಗ್ಲಿಲ್ಲ ಸ್ನೇಹಿತರೆ. ಯಾಕಂದ್ರೆ ಪೆಂಡಲಮ್ ನಿಜವಾಗ್ಲೂ ಒಂದು ಮಾಯಾದೀಪ. ಅದರಲ್ಲಿ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಯಾವ PhD ಕೂಡ ಅದ್ರ ಮುಂದೆ ಇಲ್ಲ. ಇವೆಲ್ಲ ಹೀಲರ್ಗಳು, ನಿಮ್ಗೆ ಗೊತ್ತಿದೆ. ನಿಮಗೆ ಎಲ್ಲ ಒಂದಲ್ಲ ಒಂದು ವಿಷಯಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ. ಕೆಲವು ಹೇಳಬೇಕು ಅಂತಂದ್ರೆ ಪ್ರಾಣಿಕ್ ಹೀಲಿಂಗ್ ಇರ್ಬೋದು, ರೇಖಿ ಇರ್ಬೋದು, ಅಥವಾ ನಿಮ್ಮ TEM ಕೋರ್ಸ್ ಇರ್ಬೋದು, ಕಲರ್ ಥೆರಪಿ, ಇವೆಲ್ಲ ಒಂದು ಕಡೆಗಿಡಿ. ಇನ್ನೊಂದು ಕಡೆ ಎಲ್ಲ ಇಷ್ಟು ಕೂಡ ಯಾವುದ್ರ ಕಡೆ ಗಮನ ಕೊಡ್ತಾ ಇದೆ ಅಂತಂದ್ರೆ ನಿಮ್ಮ ದೈಹಿಕ ಭೌತಿಕ ದೇಹದ ಬಗ್ಗೆ ಮಾತ್ರ ನೀವು ಗಮನ ಕೊಡ್ತಾ ಇದ್ದೀರ. ಅಷ್ಟೇನಾ? ನಿಜನಾ ಅದು? ನಾವು ಅಂತಂದ್ರೆ ನಮ್ಮ ಈ ಭೌತಿಕ ದೇಹ ಅಷ್ಟೇನಾ? ಅಲ್ಲ. ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ದೇಹದ ಹೊರಭಾಗದಲ್ಲಿ 5-6 ಲೇಯರ್ಗಳು ಗೊತ್ತಿದೆ. ಯೋಗದಲ್ಲಿ ನೀವು ಕೇಳಿರ್ತೀರ, ಚಕ್ರ, ಆಮೇಲೆ ಮೆರಿಡಿಯನ್ಸ್, ಇವೆಲ್ಲ ನೀವು ಮಾಡ್ತಾ ಇದ್ದಾರಲ್ಲ ಎಲ್ಲ. ಅದು ದೇಹದ ಒಳಗಡೆ ಇರೋದು ಮೆರಿಡಿಯನ್ ಆದ್ರೆ, ದೇಹದ ಹೊರಭಾಗದಲ್ಲಿರುವಂತಹದ್ದು ಬೇರೆ ಬೇರೆ ಲೇಯರ್ಗಳು. ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ, ಹೀಗೆಲ್ಲ ಗೊತ್ತಿದೆ ನಿಮ್ಗೆ. ಅದನ್ನ ನೀವೇ ಒಂದ್ಸತಿ ಅನಲೈಸ್ ಮಾಡಿ. ಯಾವುದೇ ಟ್ರೀಟ್ಮೆಂಟ್ ಕೊಡುವಾಗ ನಾವು ಈ ಕೋಶಗಳನ್ನ ನೋಡ್ತಾ ಇದ್ದೀವಾ? ಇಲ್ಲ. ಇದೇ ಚಾಲೆಂಜ್ ಟು ದಿ ಹೋಲ್ ಮೆಡಿಕಲ್ ಫೆಟರ್ನಿಟಿ. ನಾವು ಇಡೀ ಬ್ರಹ್ಮಾಂಡದಲ್ಲಿ ಯಾವ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ, ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಈ ಬೌದ್ಧಿಕ ದೇಹಕ್ಕೆ ಅದ್ರೊಳಗೆ ಆಗಿದೆ ಹೀಗಿದೆ ಮೈಕ್ರೋ ಅನಾಲಿಸಿಸ್ ಮಾಡಿ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ನಿಜವಾಗ್ಲೂ ಸತ್ಯವಾಗಿರುವಂತಹ ವಿಷಯ ಏನು ಅಂತಂದ್ರೆ, ನಮ್ಮ ದೇಹ ಬರೀ ದೇಹವಾಗಿ ಉಳಿದಿಲ್ಲ. ದೇಹದ ಹೊರಗೆ ಕೂಡ 7 ಕವಚಗಳಿವೆ, ಕಣ್ಣಿಗೆ ಕಾಣೋದಿಲ್ಲ. ಆದರೆ ಕೆರ್ಲಿಯನ್ ಥಿಯರಿ ಆಫ್ ಫೋಟೋಗ್ರಫಿಯಿಂದ ಇವತ್ತೆಲ್ಲ ರಕ್ತ ಪ್ರತಿಯೊಬ್ಬರು ಕೂಡ ಒಂಥರ ಕರತಲಾಮಲಕ ಆಗ್ಬಿಟ್ಟಿದೆ. ಒಂದು ಚಿಕ್ಕ ಮಗು ಕೇಳಿ, ನಮ್ಮ ದೇಹದ ಸುತ್ತಲೂ ಕೂಡ ಯಾವ ಕೋಶ ಇದೆ? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಹಾಗಾದ್ರೆ ಅದರ ಕೆಲಸ ಏನು? ಇವತ್ತು ನಮಗೆ ಆರೋಗ್ಯ ಅಂತ ತಕ್ಷಣ ಏನು ನಿಮಗೆಲ್ಲ ಗೊತ್ತಿದೆ, ಬಾಡಿನಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಆದಾಗ ನಮ್ಗೆ ಅನಾರೋಗ್ಯ ಬರುತ್ತೆ. TM ಸ್ಟೂಡೆಂಟ್ ಸುಮಾರು ಜನ ಇದ್ದೀರಾ ಇದರಲ್ಲಿ. ಆಯ್ತು, ಎಷ್ಟೋ ಜನ TM ಸ್ಟೂಡೆಂಟ್ ಅಲ್ಲದೆ ಇದ್ದವ್ರು ಕೂಡ ಬಂದಿದ್ದೀರಾ. ಅವ್ರಿಗೆ ಪೆಂಡೆಲಮ್ ಅಂತಂದ್ರೆ ಏನು ಅಂತ ಕೂಡ ಗೊತ್ತಿರೋದಿಲ್ಲ. ಹಾಗಾಗಿ ಇವತ್ತು ನಿಮ್ಮ ಒಂದೊಂದು ಸೆಕೆಂಡ್ ಕೂಡ ವ್ಯಾಲ್ಯೂಯಬಲ್ ಆಗಿರಲಿ ಅಂತಂದ್ಬಿಟ್ಟು ನಾನೀಗ ಪ್ರಾರಂಭದಲ್ಲಿ ಪೆಂಡೆಲಮ್ ಅಂದ್ರೆ ಏನು ನೇರವಾಗಿ ಪ್ರಾರಂಭ ಮಾಡಕ್ ಹೋಗ್ತೇನೆ. ಇವತ್ತು ನಾನು ನಿಮ್ಗೆ ಹಂಚ್ಕೊಳ್ತಿರೋ ವಿಷಯ ಯಾವುದು ಅಂತಂದ್ರೆ, ಪೆಂಡೆಲಮ್ ಅಂದ್ರೆ ಏನು, ಹೇಗಿರುತ್ತೆ, ಅದರ ಉಪಯೋಗ ಏನು, ಹೇಗೆ ಕಾರ್ಯ ಮಾಡುತ್ತೆ ಅಂತ. ಹಾಗೆ ನನ್ನ ಫ್ರೆಂಡ್ ಬಗ್ಗೆ ಹೇಳ್ತಾ ಇದ್ದೆ. ಒಬ್ಬ ಪೆಂಡೆಲಮ್ ಬಗ್ಗೆ ತುಂಬಾ ಕೀಳಾಗಿ ಮಾತಾಡ್ದಕ್ಕೆ ಅವನಿಗೆ ಗೊತ್ತಿರಲಿಲ್ಲ. ಇನ್ನೊಬ್ಬ ಕೇಳ್ದ, ಆ ಕ್ಲಾಸ್ ಏನೋ ನೀವು ಮಾಡ್ತಾ ಇದೀಯಾ, ನೀನು ಫೇಮಸ್ ಪರ್ಸ್ನಾಲಿಟಿನಾ ನಿನ್ನ ಮಾತು ಕೇಳಕ್ಕೆ? ಆವಾಗ ನನಗೆ ಒಂಥರ ಅನಿಸ್ತು, ಎಲ್ಲ ಇವನ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾನಲ್ಲ. ಹೇಳಿದೆ, ಸ್ನೇಹಿತರೆ, ನಾವು ಭಾರತದಲ್ಲಿ ಇದ್ದೀವಿ ಅಂತಂದ್ರೆ ಬೇರೆ ದೇಶದವರು ನಮ್ಮನ್ನ ಹೇಗೆ ನೋಡ್ತಾರೆ ಅಂದ್ರೆ ಹಾವಿನ ನಾಡು, ಮಂತ್ರ ತಂತ್ರಗಳ ಬೀಡು ಅಂತ ಸಾಮಾನ್ಯವಾಗಿ ಬೇರೆ ದೇಶಗಳಲ್ಲಿ ಹೇಳ್ತಾ ಹೋಗ್ತಾರೆ. 16 ದೇಶಗಳನ್ನ ಸುತ್ತಿದ್ದೀನಿ, ಎಲ್ಲ ಕೂಡ ಇದೇ ಒಪಿನಿಯನ್. ಆದರೆ ಇದರ ಟ್ರೆಜರ್ ಹೇಗಿದೆ ಅಂತಂದ್ರೆ, ಒಬ್ಬ ಮನುಷ್ಯ ಮೀಡಿಯಾಗಳಲ್ಲಿ ಬಂದು ಹೊರಗಡೆ ಬಂದು ಹೆಸರೇ ಮಾಡಬೇಕಾಗಿಲ್ಲ, ಆದರೆ ಅವನ ಸಾಧನೆ ಅವನು ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ. ಯಾಕೆ ಈ ವಿಷಯನ ಹೇಳ್ತಾ ಇದ್ದೇನೆ ಅಂತಂದ್ರೆ, ಎಷ್ಟೋ ಸತಿ ಕೆಲವು ವಿದ್ಯೆಗಳನ್ನು ಕಲಿಯೋರು ಟೈಮ್ ಪಾಸ್ ಆಗಿ ಒಂದು ಫ್ಯಾಮಿಲಿ ಇರುವಂತಹ ಮೆಂಬರ್ಗಳು ಕಲಿತಾ ಇದ್ದೀರಾ, ಅಥವಾ ನಾಳೆ ಏನೋ ಒಂದು ದುಡ್ಡು ಅಥವಾ ಹಣಕಾಸುಗಳನ್ನ ಸಂಪಾದನೆ ಮಾಡಬೇಕು ಆ ಉದ್ದೇಶದಿಂದ ಕಲಿತೀರಾ. ಕೆಲವರು ಮಾತ್ರ ಡಿಸೈರ್ ಮತ್ತು ಪ್ಯಾಷನ್, ತೀವ್ರವಾದಂತಹ ಆಕಾಂಕ್ಷೆಗಳಿಂದ ಕಲಿತಾ ಹೋಗ್ತೀರಾ ಬಂಧುಗಳೇ. ಹಾಗಾಗಿ ನನ್ನ ಕ್ರೆಡಿಟ್ಗೆ ಒಂದು ಅಪರಿಚಿತ ಅಂತ ಅನ್ಕೋಬೇಡಿ. ಸುಮಾರು ಒಂದು 5 ಡಿಗ್ರಿಗಳು, 6 ಡಿಪ್ಲೊಮಾಗಳು, 5 ಪೋಸ್ಟ್ ಗ್ರಾಜ್ಯುಯೇಟ್ಗಳು, ಜೊತೆಗೆ 2 ಡಾಕ್ಟರೇಟ್ಗಳನ್ನ ಮಾಡಿ 48 ಆಲ್ಟರ್ನೇಟಿವ್ ಥೆರಪಿಗಳನ್ನ ಇವತ್ತು ನಾನು ಎಲ್ಲ ಸ್ವಲ್ಪ ಸ್ವಲ್ಪ ಕಲಿತಾ ಬರ್ತಾ ಇದ್ದೀನಿ. ಈಗ ನೇರವಾಗಿ ನಿಮ್ಮ ಸಬ್ಜೆಕ್ಟ್ ಬರ್ತೇನೆ. ಯಾತಕ್ಕೆ ಹೇಳಬೇಕು ಅಂತಂದ್ರೆ, ಒಬ್ಬ ಆಗಂತುಕ ಸ್ಟ್ರೇಂಜರ್ ಏನಾದ್ರು ಹೇಳ್ತಾನೆ ಅಂದ್ರೆ, ಏನೋ ಹೊಸಬ, ಅವನು ಫೇಮಸ್ ಆಗೋಕ್ಕೋಸ್ಕರ ಹೇಳ್ತಾ ಇದ್ದಾನೆ ಅಂತ ಒಂದು ಕಲ್ಪನೆ ನಮ್ಮಲ್ಲಿದೆ. ಹಾಗಾಗಿ ವಿಧಿ ಇಲ್ಲದೆ ನನ್ನ ಬೂಸ್ಟಿಂಗ್ ಅಂತಂದ್ರೂ ಪರವಾಗಿಲ್ಲ, ನನ್ನ ಪರಿಚಯವನ್ನ ನಿಮಗೆ ಮಾಡ್ಕೋತಾ ಇದ್ದೀನಿ. ಆಯ್ತಲ್ವಾ? ಸಾಕೀಗ ನನ್ನ ಪರಿಚಯ. ಈಗ ನೇರವಾಗಿ ಬರೋಣ. ಏನು ಪೆಂಡೆಲಮ್? ಪೆಂಡೆಲಮ್ ಅಂದ್ರೆ
ಒಂದು ತೂಕದ ಗುಂಡನ್ನ ಒಂದು ದಾರಕ್ಕೆ ನೇತು ಹಾಕಿರ್ತೀವಿ ಅಷ್ಟೇ. ಅದು ಒಂದು ಟೂಲ್, ಒಂದು ಆಯುಧ. ನಾನು ನಿಮಗೆ ಕೆಲವು ತೋರಿಸ್ತಾ ಹೋಗ್ತೇನೆ. ಈಗ ನೋಡಿ, ಇದರಲ್ಲಿ ನನ್ನ ಕೈನಲ್ಲಿ ಒಂದು ಗಾಜಿನ ಒಂದು ಪೆಂಡಲಮ್ ಇದೆ, ಎಲ್ಲರಿಗೂ ಕಾಣಿಸ್ತಾ ಇದೆ ಅಲ್ವಾ? ಇದಕ್ಕೆ ದಾರವನ್ನ ಕಟ್ಟಿರ್ತಾರೆ, ಕೈಯಲ್ಲಿ ಹಿಡ್ಕೊಂಡಿದ್ದೀವಿ. ತೂಗುಗುಂಡು ಅಂತಾನು ಹೇಳ್ಬೋದು, ಪೆಂಡಲಮ್ ಅಂತ. ನೋಡಿ, ಇದು ಗಾಜಿನಲ್ಲಿ ಮಾಡಿರುವಂತಹ ಗುಂಡು, ತುದಿ ಚೂಪಾಗಿದೆ, ಕಾಣಿಸ್ತಾ ಇದಲ್ವಾ? ಹಾಗೇನೆ ಅದನ್ನ ಲೋಹದಲ್ಲಿ ಕೂಡ ಮಾಡ್ತಾರೆ. ನೋಡಿ, ಲೋಹ ಹಿತ್ತಾಳಿನಲ್ಲಿ ಕೂಡ ಮಾಡ್ತಾರೆ. ಇದು ನಾನು ನಿಮಗೆ ಪ್ರಾತ್ಯಕ್ಷತೆ ತೋರ್ಸಕ್ಕೋಸ್ಕರ ತೋರಿಸ್ತಾ ಇರೋದು. ಈ ತರಹ ಎಲ್ಲ ಮೆಟಲ್ಗಳಲ್ಲೂ ಕೂಡ ಮಾಡಬಹುದು. ಗಾಜಲ್ಲಿ ಮಾಡ್ಬೋದು, ಸ್ಫಟಿಕದಲ್ಲಿ ಮಾಡ್ಬೋದು, ಹರಳಲ್ಲಿ ಮಾಡ್ಬೋದು. ಇಲ್ಲಪ್ಪ ನಮಗೆ ದುಡ್ಡು ಕಾಸು ಇಲ್ಲ, ನಾ ಕಡಿಮೆ ದುಡ್ಡಲ್ಲಿ ಮಾಡಬೇಕು ಅಂತಂದ್ರೆ ನಮ್ಮ ರುದ್ರಾಕ್ಷಿ, ಒಂದು ರುದ್ರಾಕ್ಷಿಯನ್ನು ಕೂಡ ದಾರದಲ್ಲಿ ಕಟ್ಟಿ ಈಗ ಇಟ್ಕೊಂಡಾಗ ಅದು ಪೆಂಡಲಮ್ ಆಗಿ ಕೆಲಸ ಮಾಡುತ್ತೆ. ಹೌದು, ಪೆಂಡಲಮ್ ಅನ್ನು ನಿಮ್ಗೆ ತೋರಿಸ್ದೆ. ಪೆಂಡಲಮ್ ಅಂದ್ರೆ ಏನು? ಒಂದು ತೂಕದ ಗುಂಡನ್ನ, ಯಾವುದೇ ಲೋಹ ಆಗಿರ್ಬೋದು ಅಥವಾ ಕ್ರಿಸ್ಟಲ್ ಆಗಿರ್ಬೋದು, ಅದನ್ನ ದಾರಕ್ಕೆ ಕಟ್ಟಿ ಫ್ರೀಯಾಗಿ ಮೂವ್ ಮಾಡ್ತಾ ಇದ್ದಾಗ ಅದು ಪೆಂಡಲಮ್ ತರಹ ಕೆಲಸ ಮಾಡುತ್ತೆ. ಗೊತ್ತಾಯ್ತಲ್ವಾ? ಇದು ಪೆಂಡಲಮ್. ಹಾಗೆ ನಮ್ಮ ಸ್ನೇಹಿತರು ಕೇಳ್ತಾ ಇದ್ರು, ಬರೀ ಇಷ್ಟಕ್ಕೋಸ್ಕರ ಯಾತಕ್ಕೆ? ಒಂದು ದೊಡ್ಡ ಮಿತ್ ಇದೆ. ಮಿತ್ ಅಂದ್ರೆ ಒಂದು ಅಪವಾದ. ಎಲ್ಲರೂ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ, ಯಾವುದೇ ವಿದ್ಯೆ ಕಲ್ತ ತಕ್ಷಣನೇ ನಮ್ಮ ಮೈಂಡ್ ಫಾಸ್ಟ್ ಆಗಿ ಓಡ್ತಾ ಇರುತ್ತೆ. ಅದನ್ನ ಅವರು ಈ ಗೂಗಲ್ಗೆ ಕಂಪೇರ್ ಮಾಡ್ಕೊಂಡ್ಬಿಡ್ತಾರೆ. ಆ ಗೂಗಲ್ ಲೇಡಿ ನೋಡಿ, ನಾವ್ ಏನ್ ಕೇಳೋರು ಪಟ್ 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 ಅಂತ ಉತ್ತರ ಕೊಡುತ್ತಲ್ವಾ? ಖಂಡಿತ ಇದು ಹಾಗಲ್ಲ ಬಂಧುಗಳೇ. ಯಾಕಂದ್ರೆ ಅದು ಸೈಂಟಿಫಿಕ್, ಮ್ಯಾನ್ ಮೇಡ್, ಫೀಡ್ ಇನ್ ಫೀಡ್ ಔಟ್ ಅಷ್ಟನೇ ಅದು. ಆದರೆ ಇದು ಅದೆಲ್ಲದಕ್ಕಿಂತ ಅಜಗಜಾಂತರ ಬೆಲೆ ಬಾಳುವಂತಹ ವಿದ್ಯೆ ಇದು. ನಿಜವಾಗ್ಲೂ ನೀವೆಲ್ಲ ಪುಣ್ಯವಂತರು. ಕಾರಣ, ನಾವು ವಿದ್ಯೆಯನ್ನು ಕಲಿತಿರುವಂತಹ ಟೈಮಲ್ಲಿ ಇದನ್ನ ಯಾವುದೋ ಒಂದು ರೂಮಲ್ಲಿ, ಯಾವುದೋ ಒಂದು ಶಾಲೆಯಲ್ಲಿ ಆರ್ಗನೈಸ್ ಮಾಡ್ತಾ ಇದ್ರು. ಕಷ್ಟಪಟ್ಟು ಹೋಗಿ ಕೂತು ಅರ್ಥ ಆಗದೆ ಇದ್ರು ಕೂಡ ಎರಡೆರಡು ಸತಿ ಕೇಳಿ ಕೇಳಿ ಮಾಡ್ತಾ ಇದ್ವಿ. ಇವತ್ತು ನಿಮಗೆ ಹೇಗೆ ಒಂದು ಭೂಮಿಯ ಅಕ್ಷಾಂಶ ರೇಖಾಂಶಗಳು ಬದಲಾಗ್ತಾ ಹೋಗ್ತಿರುತ್ತೋ ಹಾಗೆ ಪ್ರತಿಯೊಬ್ಬರ ಗ್ರಹಿಕೆ ಕೂಡ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಬೆರಳು ತೋರಿಸಿದ್ರೆ ಅಂಗೈ ನುಂಗುವಂತಹ ಕಾಲ ಇದು. ಹಾಗಾಗಿ ಇವತ್ತು ನಿಮಗೆ ಶುಭ ದಿನ. ಕಾರಣ ಯಾಕೆ ಇದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಯಾವುದೇ ವಿದ್ಯೆ ಕಲ್ತಿರಬಹುದು ಇವತ್ತು, ಅದರ ಎಲ್ಲಾ ವಿದ್ಯೆಗೆ ಕಲಶಪ್ರಾಯವಾಗಿರುವಂಥದ್ದು ಈ ಪೆಂಡಲಮ್. ಯಾರೋ ಕೇಳ್ತಾ ಇದ್ರು, ಪೆಂಡಲಮ್ ಒಳಗಡೆ ಬ್ಯಾಟ್ರಿ ಇರುತ್ತಾ, ಚಾರ್ಜ್ ಮಾಡಬೇಕಾ? ಖಂಡಿತ ಬೇಕಿಲ್ಲ. ಕಾರಣ, ಪ್ರಕೃತಿಗೆ ಹತ್ತಿರವಾದಂತಹ ಒಂದು ವಿದ್ಯೆ. ಇದನ್ನ ಹೇಗಿರುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಇದೊಂದು ಅತೀಂದ್ರಿಯ ವಿದ್ಯೆ, ಮಾಮೂಲಿ ವಿದ್ಯೆ ಅಲ್ಲ, ಅತೀಂದ್ರಿಯ ವಿದ್ಯೆ. ಅಷ್ಟು ಪವರ್ಫುಲ್ ಇದು. ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ಕೆಲವರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಪೆಂಡಲಮ್ ಇಟ್ಕೊಂಡ್ಬಿಟ್ರೆ ಭೂಮಿನಲ್ಲಿರುವಂತಹ ಚಿನ್ನ ಬೆಳ್ಳಿ ಅದನ್ನ ಪತ್ತೆ ಮಾಡ್ಬೋದು, ನೀರಿನ ನಿಧಿಯನ್ನ ಪತ್ತೆ ಮಾಡ್ಬೋದು, ಇಷ್ಟೇ, ಅದಕ್ಕಿಂತ ಮುಂದೆ ಹೋಗಲ್ಲ. ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಈಗ ಅನುಷ್ಕಾ ಮೇಡಮ್ ಹೇಳ್ದಂಗೆ ಯಾವುದೋ ಒಂದು ಸೀಡ್ ಥೆರಪಿ, ಯಾವುದೋ ಒಂದು ಅದನ್ನ ಆಯ್ಕೆ ಹೇಗೆ ಮಾಡ್ಕೊಳ್ಳೋದು, ಅಷ್ಟೇ. ಅಷ್ಟೇ ಅಲ್ಲ, ಅದು ಇದರಲ್ಲಿ ಯಾರು ಬಂದು ಕೇಳಿ ಪೆಂಡಲಮ್ ಇಂದ ಏನೇನು ಉಪಯೋಗ ಆಗತ್ತೆ ಅಂತಂದ್ರೆ ಒಂದೇ ಲೈನು, ಬಹಳ ಸುಲಭವಾಗಿ ಹೇಳಬಹುದು, ಏನೇನು ಉಪಯೋಗ ಆಗೋದಿಲ್ಲ ಹೇಳಿ ಅಂತ. ಕಾರಣ, ನೀವು ಯಾವುದೇ ಕೇಳಿ, ಸ್ಪಿರಿಚುವಲ್ ಆಗಿ ಕೇಳಿ, ಭೌತಿಕವಾಗಿ ಕೇಳಿ, ಆಧ್ಯಾತ್ಮಿಕವಾಗಿ ಕೇಳಿ, ಪ್ರತಿ ಒಂದಕ್ಕೂ ಕೂಡ ಪೆಂಡಲಮ್ ಉಪಯೋಗ ಮಾಡ್ಕೋಬಹುದು. ಹೇಗೆ ನಾ ಹೇಳ್ತಾ ಹೋಗ್ತೀನಿ ಇವತ್ತು ಅದರ ಉಪಯೋಗ ಹೇಗಿದೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಯಾವುದೇ ವಿದ್ಯೆ ಇದೆಯಾ, ಇದು ಕಲ್ತರೆ ಉಪಯೋಗ ಆಗತ್ತಾ, ಅಥವಾ ನಾನು ಕಲಿತಿರುವಂತಹ ವಿದ್ಯೆಗೆ ಇದರ ಸಪೋರ್ಟ್ ಏನು ಅಂತಹ ವಿವೇಚನೆಗಳು ನಿಮ್ಗೆಲ್ಲರಿಗೂ ಇದೆ, ಹೌದಲ್ವಾ? ಇವರೆಲ್ಲ ಕಲಿಯಕ್ಕೆ ಬಂದಿರೋದೇ ಅದೇ ಉದ್ದೇಶಕ್ಕೋಸ್ಕರ. ನಾವು ಕಲಿತಿರುವಂತಹ ವಿದ್ಯೆಗೆ ಇದರಿಂದ ಏನು ಕಾಂಟ್ರಿಬ್ಯೂಷನ್. ಹಾಗಾಗಿ ಈ ಒಂದು ಪೆಂಡಲಮ್ ಹೇಗೆ ವರ್ಕ್ ಆಗುತ್ತೆ ತಿಳ್ಕೊಳ್ಳೋಣ ಒಂದು. ಜೊತೆಗೆ ಯಾವ ಯಾವ ಕ್ಷೇತ್ರಗಳಲ್ಲಿ ಇದು ಉಪಯೋಗ ಆಗತ್ತೆ ಅಂತ ಇವತ್ತು ನಾನು ಹೇಳ್ತಾ ಹೋಗ್ತೇನೆ. ನಾಳೆಯಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಂದು 5 ಉದಾಹರಣೆಗಳನ್ನ ಹೇಗೆ ಮಾಡಬಹುದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಆಮೇಲೆ ಕಂಪ್ಲೀಟ್ ಫೀಲ್ಡ್ ನಿಮ್ದು. ಕಾರಣ, ನಾ ಆವಾಗಲೇ ಹೇಳಿದೆ, ಹೇಗೆ ನಮ್ಮ ದೇಹದಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಇದೆ, ಎಲ್ಲ ಗ್ರಂಥಿಕೆಗಳಿಗೆ ಗ್ರಂಥಿಗೆ ಅದು ಒಂದು ಕಂಟ್ರೋಲ್ ಮಾಡಿದ್ರೆ ಇಡೀ ದೇಹ ಆರೋಗ್ಯವಾಗಿರುತ್ತೆ. ಹಾಗೆ ಪೆಂಡಲಮ್ ಒಂದು ಚಟ ಬೆಳೆಸ್ಕೊಳ್ಳಿ, ನೀವು ಕಾನ್ಫಿಡೆನ್ಸ್ ಆಗಿ ಒಂದು ಹ್ಯಾಬಿಟ್ ಮಾಡ್ಕೊಂಡ್ಬಿಡಿ. ಆವಾಗ ಏನಾಗುತ್ತೆ ಅಂದ್ರೆ, ಅದು ನಿಮಗೆ ಜೀನಿ ಕತೆ ಕೇಳಿದಿರಲ್ಲ, ಮಾಯಾದೀಪ,
ಮಾಯಾದೀಪದ ಬತ್ತಿಯನ್ನ ಉಜಿದಾಗ ಒಬ್ಬ ಜೀನಿ ಪ್ರತ್ಯಕ್ಷ ಆಗಿ ಹೇಳ್ತಾನಂತೆ, ಜಿ ಹುಜೂರ್ ನಿನ್ಗೇನ್ ಬೇಕು ಅಂತ. ಆ ಒಂದು ಜಿ ಹುಜೂರ್ ಯಾರು? ನಮ್ಮ ಈ ಪೆಂಡಲಂ ಸ್ನೇಹಿತರೆ. ಈ ವಿದ್ಯೆ ನಿಜವಾಗ್ಲೂ ಎಷ್ಟು ಪವರ್ಫುಲ್ ಅಂದ್ರೆ, ಆಕ್ಚುಲಿ ನೀವು ಏನೇ ಕಲಿಯಕ್ಕಿಂತ ಮುಂಚೆ ಮೊದಲು ಕಲಿಯಬೇಕಾಗಿದ್ದು ಪೆಂಡಲಂ. ಕಾರಣ ಗುರುಗಳು ಬೇಕಾಗಿಲ್ಲ. ಗುರುಗಳು ಬೇಕಾಗಿಲ್ಲ ಅಂತಂದ್ರೆ ಕಲಿತ ಮೇಲೆ ನೀವು ಯಾರು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಇರೋ ಜಾಗದಲ್ಲೇ ಕೂತ್ಕೊಂಡು ಇಡೀ ಬ್ರಹ್ಮಾಂಡವನ್ನ ನೀವು ಅಳಿಬಹುದು. ನಿಜವಾಗ್ಲೂ ನಿಮ್ಗೆ ಇದ್ರ ಪೂರ್ತಿ ಕತೆ ಕೇಳ್ಬಿಟ್ರೆ ಆಶ್ಚರ್ಯ ಆಗ್ಬಿಡುತ್ತೆ. ಒಂದು ಕಾಲದಲ್ಲಿ ನಾನು ಕೂಡ ಸುಮ್ಮನೆ ಆಟಿಕೆಗೋಸ್ಕರ ಈ ಪೆಂಡಲಂ ಹಿಡ್ಕೊಂಡು ಒಂದು ವ್ಯಕ್ತಿನ ಮನಸ್ಸಲ್ಲಿ ನೆನೆಸಿಕೊಂಡು ಅವನು ಯಾವ ದಿಕ್ಕಲ್ಲಿದ್ದಾನೆ ಅಂತ ಕೇಳ್ತಾ ಇದ್ದೆ. ಆಶ್ಚರ್ಯ ಆಗಿತ್ತು, ಆ ದಿಕ್ಕು ತೋರಿಸ್ತಾ ಇತ್ತು. ಹೀಗೆ ಬೆಳೀತಾ 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 ಸುಮಾರು 35 ವರ್ಷಗಳು ಅದರ ಬಗ್ಗೆ ಆಳವಾಗಿ ಒಂದು ರಿಸರ್ಚ್ ಅನ್ನ ಮಾಡಿ ಇವತ್ತು ಪೆಂಡಲಂ ಒಂದು ಮಾಯಾದೀಪ ಅನ್ನುವಂತಹ ಒಂದು ಪುಸ್ತಕವನ್ನ ಹೊರತಂದಿದ್ದೇನೆ ಸ್ನೇಹಿತರೆ. ಆದರೆ ಪುಸ್ತಕ ಲಿಮಿಟೆಡ್, ಕೆಲವು ಅಕ್ಷರಗಳಲ್ಲಿ ಕೆಲವು ಪೇಜ್ಗಳಲ್ಲಿ ಮಾತ್ರ ಬಂಧಿತವಾಗಿದೆ. ಆದರೆ ಇದರ ಉಪಯೋಗ ಇದೆಯಲ್ಲ, ಅಬ್ಬಾಬಾಬಾ ಆಶ್ಚರ್ಯ ಆಗುತ್ತೆ. ಯಾವ ಫೀಲ್ಡ್ ಕೇಳಿ ಪ್ರತಿಯೊಂದಕ್ಕೂ ಕೂಡ ಇದರ ಉಪಯೋಗ ಆಗಿದೆ. ಹಾಗಾಗಿ ಇವತ್ತು ಯಾರು ತರಗತಿಗೆ ಅಟೆಂಡ್ ಆಗಿದ್ದೀರೋ, ನಾಳೆ ತರಗತಿಗಳಿಗೆ ನಿಮ್ಮ ಸ್ನೇಹಿತರುಗಳಿಗೆ ಬಂಧು ಬಾಂಧವರಿಗೆ ಮರೆಯದೆ ಅಟೆಂಡ್ ಆಗಿ ಕೇಳಿ. ಕಾರಣ ಇದು ಒಂದು ಕಾರ್ಯವೈಖರಿಯ ತಂತ್ರವೂ ಅಲ್ಲ ಅಥವಾ ನೆಟ್ ಮಾರ್ಕೆಟಿಂಗೂ ಅಲ್ಲ. ಈ ವಿದ್ಯೆ ಕಲಿಯೋಕ್ಕೂ ಕೂಡ ಒಂದು ಯೋಗಾನುಯೋಗ ಬೇಕು. ಯಾಕಂದ್ರೆ ನೀವು ಯಾವುದೇ ಫೀಲ್ಡ್ ಕಲೀರಿ, ಒಂದು ಆಲ್ಟರ್ನೇಟಿವ್ ಥೆರಪಿ ಇರ್ಬೋದು ಅಥವಾ ರೆಗ್ಯುಲರ್ ಮೆಡಿಕಲ್ ಥೆರಪಿ ಇರ್ಬೋದು, MBBS ಏನೇ ಮಾಡಲಿ, ಎಲ್ಲದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಈಗ ಹೇಗೆ ವರ್ಕ್ ಆಗುತ್ತೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಮೊದಲು ತಿಳ್ಕೊಂಡ್ಬಿಡೋಣ. ಯಾಕಂದ್ರೆ ಟೆಕ್ನಿಕ್ ಬಹಳ ಸುಲಭ, ನಿಮಗೆ ಗೊತ್ತಿದೆ. ಫೋಟೋಗ್ರಫಿ ಮಾಡಬೇಕಾದ್ರೆ 90% ಅನಾಲಿಸಿಸ್, ಪ್ರಾಣಿಗಳು ಹೇಗೆ ತಿರುಗಾಡುತ್ತೆ ಅಂತ ಅನ್ಕೋತೀವಿ, ಕೇವಲ 10% ಮಾತ್ರ ಫೋಟೋ ಕ್ಲಿಕ್ ಮಾಡೋದು. ಹಾಗೆ ಈ ವಿದ್ಯೆ ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ, ನೋಡಿ ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ಬೌದ್ಧಿಕ ದೇಹ, ಅದರ ಒಳಗಡೆ ಮನಸ್ಸಿದೆ. ನಮ್ಮ ದೇಹದ ಸುತ್ತಲೂ ಕೂಡ ಕಣ್ಣಿಗೆ ಕಾಣದೇ ಇರುವಂತಹ ಕೋಶಗಳಿದೆ, ಅನ್ನಮಯ ಕೋಶ, ಪ್ರಾಣಮಯ ಕೋಶ. ಹೀಗೆ ಅದರ ಆಚೆ ಏನಿದೆ, ಇನ್ಫಾರ್ಮೇಶನ್ ಫೀಲ್ಡ್ ಅಂತ ಹೇಳ್ತೀವಿ. ಹಿಂದೆ ಹೇಳ್ತಾ ಇರ್ತಾರೆ, ನೀವೇನೋ ತಪ್ಪು ಮಾಡಿದ್ರೆ ಆ ಚಿತ್ರಗುಪ್ತ ನಿಮ್ಮ ವಿಷಯಗಳೆಲ್ಲ ಬರೆದಿಡ್ತಾ ಇದ್ದ. ಈಗ ನನ್ನ ಕ್ಲಿನಿಕ್ ಯಾರೋ ಒಬ್ರು ಒಂದು ಅಲ್ಝಮೈರ್ ಅಂದ್ರೆ ಮರವಿನ ಕಾಯಿಲೆಯ ಒಂದು ವ್ಯಕ್ತಿ ಬರ್ತಾನೆ. ಆ ಮನುಷ್ಯನ ಟ್ರಾನ್ಸ್ ಹಾಕಿದಾಗ ಏನಾಗುತ್ತೆ, ಎದುರುಗಡೆ ಇದ್ದಂತಹ ವ್ಯಕ್ತಿ ಹೆಸರೇ ಗೊತ್ತಿರಲ್ಲ ಅವನಿಗೆ. ಆದರೆ ಟ್ರಾನ್ಸ್ ಅಲ್ಲಿ ಅವನ ಈ ಜನ್ಮದ್ದಲ್ದೆ ಹಿಂದಿನ ಜನ್ಮದ್ದು, ಅದರ ಹಿಂದಿನ ಜನ್ಮದ್ದು ಎಲ್ಲಾನು ಬಾಯ್ಬಿಡ್ತಾ ಹೋಗ್ತಾನೆ. ಅಂದ್ರೆ ಈ ಪ್ರಪಂಚದ ಒಂದು ಗ್ಯಾಲಾಕ್ಸಿ ಅಂತ ಹೇಳ್ತೀವಲ್ಲ, ಅದರಲ್ಲಿ ಎಷ್ಟು ಚೆನ್ನಾಗಿದೆ ವಿಷಯಗಳು ಸೇರಿರುತ್ತೆ ಅಂದ್ರೆ ಅದನ್ನ ನಮ್ಮ ಇಂಗ್ಲಿಷ್ನಲ್ಲಿ ಇನ್ಫಾರ್ಮೇಶನ್ ಫೀಲ್ಡ್ ಅಂತ ಹೇಳ್ತೀವಿ. ನಮಗೂ ಕೂಡ ಹೈಯರ್ ಸೆಲ್, ಉಚ್ಚಾತ್ಮ ಅಂತ ಇದೆಯಲ್ಲ, ಒಂದು ಅದಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಕೆಲವರಿಗೆ ಉಚ್ಚಾತ್ಮ ನಮ್ಮ ಆತ್ಮ ಅಂತಂದ್ರೆ ಕೆಲವೊಂದು ಕನ್ಫ್ಯೂಸ್ ಆಗುತ್ತೆ. ಬಹಳ ಸಿಂಪಲ್ ಆಗಿ ಹೇಳ್ತೀನಿ, ಹೆಚ್ಚಿಗೆ ಸಮಯವನ್ನು ತಗೊಳ್ಳೋದಿಲ್ಲ. ಒಂದು ದೊಡ್ಡ ಮಡಕೆಯನ್ನು ತಗೊಳ್ಳಿ, 100 ರಂಧ್ರಗಳನ್ನ ಮಾಡಿ ಅದಕ್ಕೆ, ಅದರ ಒಳಗಡೆ ಒಂದು ತುಪ್ಪದ ದೀಪವನ್ನ ಹಚ್ಚಿಡಿ. ಕತ್ತಲೆಯ ರಾತ್ರಿನಲ್ಲಿಟ್ಟಾಗ, ಒಂದು ಎತ್ತರವಾದಂತಹ ಸ್ಥಾನದಲ್ಲಿಟ್ಟಾಗ, ಹೊರಗಡೆ ಆ 100 ತೂತುಗಳಿರುತ್ತಲ್ಲ, ಒಂದೊಂದು ತೂತಿಂದ ಕೂಡ ಕಿರಣಗಳು ಬರ್ತಾ ಇರುತ್ತೆ. ಹಾಗೇನೆ ಹೈಯರ್ ಸೆಲ್, ಉಚ್ಚಾತ್ಮ ಅಂತ ಒಂದು ಮೇಲ್ಭಾಗದಲ್ಲಿದೆ. ಕಾಸ್ಮಾಸ್ ಅಂತ ಕರಿಬಹುದು, ಹೈಯರ್ ಸೆಲ್ಫ್ ಅಂತ ಕೇಳ್ಬೋದು, ದೇವರು ಅಂತ ಕರೀರಿ, ನೀವು ಏನ್ ಹೇಳ್ತಾರೋ ಅದು ಕರೀರಿ. ಆದ್ರೆ ನಾವೆಲ್ಲ ಅಲ್ಲಿಂದ ಬಂದಿರುವಂತಹ ಆತ್ಮಗಳು. ಈಗ ಅರ್ಥ ಆಗ್ತಾ ಇದೆ ಅಲ್ವಾ? ಒಂದೇ ಒಂದು ಜ್ಯೋತಿ ಹೇಗೆ ಬೇರೆ ಬೇರೆ ರಂಧ್ರಗಳ ಮುಖಾಂತರ ಹೀಗೆ ನಾವು ಕೋಟ್ಯಾಂತರ ಜನಗಳಾಗಿದ್ದೀವೋ, ನಾವೆಲ್ಲ ಆತ್ಮಗಳು. ಮೇಲ್ಗಡೆ ಇರೋದು ಉಚ್ಚಾತ್ಮ. ಸಾಕು, ಆ ಎಕ್ಸ್ಪ್ಲನೇಷನ್ ಅಲ್ಲಿಗೆ ನಿಲ್ಸೋಣ. ಈಗ ಪೆಂಡಲಂ ವಿಷಯಕ್ಕೆ ಬರೋಣ. ಪೆಂಡಲಂ ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ನಮ್ಮ ದೇಹದಲ್ಲಿ ಏನಿದೆ, ರಕ್ತ, ಮಾಂಸ, ನರಗಳ ಒಂದು ಜಾಲನೆ ಇದೆ, ನೆಟ್ವರ್ಕಿಂಗ್ ಇದೆ. ಅದು ಹೇಗೆ ಕೆಲಸ ಮಾಡುತ್ತೆ ನಿಮ್ಗೆಲ್ಲ ಗೊತ್ತಿದೆ. ಒಂದು, ನಾವಾಗೆ ಕೈ ಕಾಲುಗಳನ್ನ ಮೂವ್ ಮಾಡ್ತೀವಿ. ಮಲಗಿದ್ದಾಗ ಇನ್ವಾಲಂಟರಿ ಆಕ್ಷನ್, ತಾನೇ ಸ್ವಯಂ ನಮ್ಮ ಉಸಿರಾಟ ಇರ್ಬೋದು, ಎದೆಯ ಬಡಿತಾ ಇರಬಹುದು, ಎಲ್ಲವೂ ಕೂಡ ತಾನೇ ಆಗ್ತಾ ಇರುತ್ತೆ. ಅದನ್ನು ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ? ಖಂಡಿತ ನಾವಲ್ಲ. ಗೊತ್ತಿದೆ ನಿಮ್ಗೆಲ್ಲರಿಗೂ. ಯಾಕಂದ್ರೆ ನಾನು ಆವಾಗಲೇ ಹೇಳಿದೆ, ಭೂಮಿಯ ಒಂದು ಅಕ್ಷಾಂಶ ರೇಖಾಂಶ ಬದಲಾದ ಹಾಗೆ ಎಲ್ಲರಿಗೂ ಕೂಡ ಗ್ರಹಿಕೆಯ ಶಕ್ತಿ ಜಾಸ್ತಿ ಆಗ್ತಾ ಇದೆ. 1 ತಿಂಗಳ ಕಲಿತಿದ್ದಂತಹ ವ್ಯಕ್ತಿಗಳು ಕೇವಲ 1 ನಿಮಿಷದಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಏನಾಗುತ್ತೆ ನೆಕ್ಸ್ಟ್? ಈಗ ನಮ್ಮ ನರ್ವ್ಗಳಿರುತ್ತಲ್ಲ, ನಮ್ಮ ದೇಹದಲ್ಲಿ ಸಂವೇದಿಗಳು ಅಂತ ಇರುತ್ತೆ, ಗ್ರಂಥಿಗಳಿರುತ್ತೆ. ಅದರ ಎಕ್ಸ್ಟೆಂಡೆಡ್ ಫಾರ್ಮ್ ಏನೆ
ನಮ್ಮ ಈ ಪೆಂಡಲಮ್. ನಾವೇನ್ ಮಾಡ್ತೀವಿ, ಕೈನಲ್ಲಿ ಪೆಂಡಲಮ್ನ ಹಿಡ್ಕೋತೀವಿ. ಆ ಪೆಂಡಲಮ್ ಒಳಗಡೆ ಒಂದು ಬ್ಯಾಟ್ರಿ ಆಗಲಿ ಅಥವಾ ದೆವ್ವಾಗಲಿ ಭೂತಾಗಲಿ ಏನು ಇರೋದಿಲ್ಲ. ಆದರೆ ನಾವು ಕೈನಲ್ಲಿ ಹಿಡ್ಕೊಂಡಾಗ ನಮ್ಮ ದೇಹದಲ್ಲಿ ನಡೆಯುತ್ತಿರುವಂತಹ ಸಂವೇದನೆಗಳು ಆ ದಾರದ ಮುಖಾಂತರ ಹರಿದು ಆ ಪೆಂಡಲಮ್ ಅಲ್ಲಿ ತನ್ನ ಕೆಲಸವನ್ನು ತೋರಿಸುತ್ತೆ. ಆಶ್ಚರ್ಯ ಆಗುತ್ತಲ್ವ ನಿಮಗೆ? ಇದೇನು ಎಕ್ಸ್ಟ್ರಾ ಅಲ್ಲ, ಇದು ಎಕ್ಸ್ಟೆಂಡೆಡ್ ನರ್ವ್ ಸಿಸ್ಟಮ್ ಅಂತ ತಿಳ್ಕೊಂಬಿಡಿ ಸಾಕು. ಹೌದು, ಇದು ಹೇಗೆ ಕೆಲಸ ಮಾಡುತ್ತೆ ನೋಡಿ. ನಮಗೂ ಆ ಉಚ್ಚಾತ್ಮಕ್ಕೂ ಮಧ್ಯದಲ್ಲಿ ಏನಿದೆ, ಇನ್ಫಾರ್ಮೇಶನ್ ಸೆಂಟರ್ ಇದೆ ಅಂತ ನಾನು ನಿಮ್ಗೆ ಹೇಳಿದೆ. ಇನ್ಫಾರ್ಮೇಶನ್ ಸೆಂಟರ್ ಅಲ್ಲಿ ಭೂತ, ವರ್ತಮಾನ, ಭವಿಷ್ಯ ಎಲ್ಲ ವಿಷಯಗಳು ಕೂಡ ಅಡಗಿದೆ ಸ್ನೇಹಿತರೆ. ಆದರೆ ನಮಗೆ ಈ ಮಾಯಾ ಪ್ರಪಂಚದಲ್ಲಿ ಏನಾಗ್ತಾ ಇದೆ, ನಮ್ಮ ಗೊತ್ತಾಗಲ್ಲ. ಇವರ ಹಿಂದೆ ಏನಾಗಿದೆ ಯಾರಿಗೂ ಗೊತ್ತಿಲ್ಲ. ಮುಂದೆ ಏನಾಗಿರುತ್ತೋ ಗೊತ್ತಾಗತ್ತಾ? ಇಲ್ಲ. ಹಾಗೆ ಈಗ ನಡೀತಿರೋದು ಮಾತ್ರ ನಾವು ಕಣ್ಣಲ್ಲಿ ನೋಡಿದಾಗ, ನಮ್ಮ ಪಂಚೇಂದ್ರಿಯಗಳ ಮುಖಾಂತರ ನೋಡಿದಾಗ ನಮಗೆ ಗೊತ್ತಾಗ್ತಾ ಹೋಗ್ತಾ ಇದೆ. ಆದರೆ ಪಂಚೇಂದ್ರಿಯಗಳೇ ನಿಜಾನ? ಅಲ್ಲ. ನಾವೇನು ಕೇಳಿದ್ರು ಕೂಡ ಸೈಂಟಿಫಿಕ್ ಆಗಿ ಹೇಳಿ ಅಂತ ಹೇಳ್ತೀವಿ. ಆದರೆ ಸೈಂಟಿಫಿಕ್ ಆಗಿ ನಾವು ಏನು ನೋಡ್ತೀವಿ, ಕೇಳ್ತೀವಿ ಎಲ್ಲ ಪಂಚೇಂದ್ರಿಯಗಳ ಲಿಮಿಟ್ಗಿರುತ್ತೆ. ಅದರಿಂದ ಆಚೆಗೆ ಯಾರು ಹೇಳಕ್ಕಾಗೋದಿಲ್ಲ. ಹಾಗಾಗಿ ಇವತ್ತು ನೀವು ಕಲಿತಿರುವಂತಹ ಈ ಪೆಂಡಲಮ್ ವಿದ್ಯೆ ಒಂದು ಆಧ್ಯಾತ್ಮಿಕ ವಿದ್ಯೆ. ಅದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ನಮ್ಮ ದೇಹದ ಒಳಗಡೆ ಇರುವಂತಹ ಆತ್ಮ, ಅದರ ಚೈತನ್ಯ ಇರುತ್ತಲ್ಲ, ಆ ಚೈತನ್ಯ ಪ್ರಮುಖವಾಗಿ ಬಂದು ನಮ್ಮ ಕೈಗಳಲ್ಲಿ ಹರಿದು ಅದರ ಸಂವೇದನೆಯನ್ನ ನಮ್ಮ ಪೆಂಡಲಮ್ ಮುಖಾಂತರ ತೋರಿಸುತ್ತೆ. ನೋಡಿ, ನಾವು ಒಂದು ಪೆಂಡಲಮ್ ಅನ್ನ ಹೀಗೆ ಕೈಲಿ ಹಿಡ್ಕೊಂಡಿದ್ದೀನಿ. ಪೆಂಡಲಮ್ ಹಿಡ್ಕೊಂಡಾಗ ಏನಾಗ್ತಿರುತ್ತೆ, ನಾನು ಸುಮ್ಮನೆ ಇಟ್ಕೊಂಡ್ಬಿಟ್ಟು ನಾನು ಮನಸ್ಸಲ್ಲಿ ಕೇಳ್ಕೊತೀನಿ. ನಾನು ಈಗ ನಿನ್ನ ಚಲನೆಯನ್ನು ಪ್ರಾರಂಭ ಮಾಡು ಅಂತ ಹೇಳ್ತೀನಿ. ನೋಡಿ, ನಾನು ಹೇಳ್ತಿರುವಾಗಲೇ ಚಲನೆ ಪ್ರಾರಂಭ ಆಯಿತು. ನಾನು ಅದನ್ನೇನು ಮೂವ್ ಮಾಡು ಅಂತ ನಾನು ಹೇಳಿಲ್ಲ, ಏನೂ ಮಾಡಿಲ್ಲ. ನಿಮಗೆ ಆಶ್ಚರ್ಯ ಆಗುತ್ತೆ, ಓ ಬೇಕು ಅಂತ ಕೈನಲ್ಲಿ ತಿರುಗಿಸ್ತಾ ಇರ್ಬೋದೋ ಏನೋ. ಇವೆಲ್ಲ ನಮ್ಮ ಬಾಲಿಶಃ ಕಲ್ಪನೆಗಳು. 35 ವರ್ಷಗಳ ಕಾಲ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿರುವಾಗ ಇದು 100ಕ್ಕೆ 100 ಸತ್ಯ ಅನ್ನೋದು ನನಗೆ ಕಂಪ್ಲೀಟ್ ಮನದಟ್ಟಾಗಿದೆ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಒಂದು ಸತಿ ನೀವು ಇದಕ್ಕೆ ಅಡಿಕ್ಟ್ ಆಗ್ಬಿಟ್ರೆ ಖಂಡಿತ ಬಿಡೋದೇ ಇಲ್ಲ. ನಿಮ್ಗೆ ಏನು ಬೇಕೋ ಪ್ರಪಂಚದಲ್ಲಿ ಪ್ರತಿ ಒಂದು ಸಿಗುತ್ತೆ ಸ್ನೇಹಿತರೆ. ಇದು ಆಧ್ಯಾತ್ಮಿಕ ವಿದ್ಯೆ. ಪ್ರಾರಂಭದಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ಬಹಳ ದೊಡ್ಡ ಲಾಭ ಇದರಿಂದ ಏನು ಅಂತಂದ್ರೆ, ಈ ಪೆಂಡಲಮ್ ಉಪಯೋಗಿಸ್ತಾ ನೀವು ಕ್ಲಾರೋವಯಂಟ್ ಆಗಬಹುದು. ಅಂದ್ರೆ ಅತೀಂದ್ರಿಯ ಜ್ಞಾನ. ಇವಾಗ ನಿಮ್ಮ ಮನೆಗೆ ಯಾರೋ ಬರ್ತಿರ್ತಾರೆ, ಅಥವಾ ಒಬ್ಬ ಕ್ಲೈಂಟ್ ರಿಲೇಷನ್, ಅವ್ರು ಬರ್ತಿರುವಾಗ ಅವ್ರ ಮನಸ್ಸಲ್ಲಿ ಏನಿರಬಹುದು, ಒಳ್ಳೆಯವನ ಕೆಟ್ಟವನ, ಆ ಒಂದು ಜ್ಞಾನ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಥವಾ ಒಂದು ಪೇಷಂಟನ್ನ ಟ್ರೀಟ್ ಮಾಡೋಕ್ಕೆ ಅಂತ ಹೋಗ್ತೀರಾ, ನೀವು ನೋಡ್ತಿರುವಾಗ್ಲೇನೆ ಓ ಇವ್ನಿಗೆ ಈ ಥರ ಆಗಿದೆ, ಈ ಥರ ತೊಂದರೆ ಇರಬಹುದು ಅಂತ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದು ಅತೀಂದ್ರಿಯ ಜ್ಞಾನ. ಅಂದ್ರೆ ಇಂದ್ರಿಯಾತೀತ, ನಿಮ್ಮ ಏನು ಇಂದ್ರಿಯಗಳಿರುತ್ತಲ್ಲ ಅದರಿಂದ ಆಚೆ ಇರುವಂತಹ ಜ್ಞಾನವನ್ನ ನೀವು ಪಡ್ಕೋಬಹುದು ಕೇವಲ ಪೆಂಡಲಮ್ ಇಂದ. ಯು ಶುಡ್ ಬಿ ಪ್ರೌಡ್. ಹೆಮ್ಮೆ ಪಡಿ. ಯಾಕಂದ್ರೆ ನಿಜವಾಗ್ಲೂ ಒಂದು ಪೆಂಡಲಮ್ ಇಂದ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಇವತ್ತು ಬರೀ ನಾನು ನಿಮ್ಗೆ ಉಪಯೋಗಗಳನ್ನೇ ಹೇಳ್ತಾ ಹೋಗ್ತೀನಿ. ಆಮೇಲೆ ನೀವು ತೀರ್ಮಾನ ಮಾಡಿ, ನೀವು ಇವತ್ತು ಕ್ಲಾಸ್ ಅಟೆಂಡ್ ಮಾಡಿದ್ದು ನಿಜವಾಗ್ಲೂ ಒಳ್ಳೇದ ಕೆಟ್ಟದ ಅಂತಂದ್ಬಿಟ್ಟು. ಅಂತರ್ಯಾನ ನೋಡಿ, ಈಗ ಬಾಹ್ಯಯಾನ ನಿಮಗೆಲ್ಲ ಗೊತ್ತಿದೆ. ಏರೋಪ್ಲೇನ್ ಅಲ್ಲಿ ಅಥವಾ ವೆಹಿಕಲ್ಗಳಲ್ಲಿ ದೂರ ಹೋಗ್ತೀರಾ. ಆದರೆ ಅಂತರ್ಯಾನ ಏನು ಮಾಡುತ್ತೆ, ನಮ್ಮ ದೇಹದೊಳಗೆ, ನಮ್ಮ ಮನಸ್ಸಿನೊಳಗೆ ನಾವು ಹೋಗುವಂಥದ್ದು. ಅದಕ್ಕೆ ಏನ್ ಮಾಡ್ತೀವಿ ನಿಮ್ಗೆಲ್ಲ ಗೊತ್ತಿದೆ. ಹೊಟ್ಟೆ ಹಸಿವಾದ್ರೆ ಆಹಾರ ತಿಂತೀವಿ, ಮನಸ್ಸಿಗೆ ಬೇಜಾರಾದ್ರೆ ಧ್ಯಾನ ಮಾಡ್ತೀವಿ. ಎಲ್ಲರಿಗೂ ಗೊತ್ತಿರುವಂಥದ್ದು. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಈಗ ಮೆಡಿಟೇಷನ್ಗಳನ್ನ ಫಾಲೋ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ವಿಧಾನಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಪೆಂಡಲನ್ನು ಉಪಯೋಗಿಸಿ ಮಾಡುವಂತಹ ಮೆಡಿಟೇಷನ್ ಇದೆಯಲ್ಲ, ಎಲ್ಲ ಮೆಡಿಟೇಷನ್ಗಳನ್ನು ಕೂಡ ಮೀರಿಸುತ್ತೆ ಬಂಧುಗಳೇ. ಕೇವಲ ಪ್ರತಿ ದಿವಸ 10 ನಿಮಿಷಗಳ ಕಾಲ ಪೆಂಡಲಮ್ನ ಕೈಯಲ್ಲಿ ಹಿಡ್ಕೊಂಡು ಅದಕ್ಕೆ ಚಲನೆಯನ್ನ ಕೊಟ್ಟು, ಹೇಗೆ ಅಂತ ನಾನು ಮುಂದೆ ಹೇಳ್ಕೊಡ್ತೀನಿ. ಬರೀ ಇವತ್ತು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಅದರ ಉಪಯೋಗಗಳನ್ನ ಮಾತ್ರ ಮಾಡಿದಾಗ ನಿಮಗೇ ಗೊತ್ತಿಲ್ಲದಿದ್ದಂಗೆ ನೀವು ಅತೀಂದ್ರಿಯ ಜ್ಞಾನಿಗಳ ಸಾಧ್ಯತೆ ಇದೆ. ಅದಕ್ಕೇನು ಸಾವಿರಾರು ವರ್ಷಗಳು ಪ್ರಾಕ್ಟೀಸ್ ಮಾಡಬೇಕಾಗಿಲ್ಲ. ಒಂದೇ ಒಂದು ಮನಸ್ಸಿನಲ್ಲಿ ನೀವು ಇಟ್ಕೋಬೇಕು ಅಂತಂದ್ರೆ, ಇದು ಗೂಗಲ್ ಅಲ್ಲ. ಗೂಗಲ್ ಅಮ್ಮ ಅಂತ ನಿಮ್ಗೆ ಗೊತ್ತಿದೆಲ್ವಾ, ಏನೋ ಕೇಳಿದ ತಕ್ಷಣ ನಾವು ವಾಟ್ ಇಸ್ ದಿಸ್ ಟೆಂಪರೇಚರ್ ಆ ಥರ ದಯವಿಟ್ಟು ಮಾಡಬಾರದು. ಅದೊಂದು ಬಿಟ್ಟರೆ ಇದು ಅದನ್ನು ಮೀರಿಸಿದಂತಹ ಒಂದು ವಿದ್ಯೆ ಇದು. ಹಾಗೆ ಮೊದಲಿಗೆ ನಿಮ್ಗೆ ಹೇಳ್ತಾ ಇದ್ದೀನಿ, ಅತೀಂದ್ರಿಯ ಜ್ಞಾನ. ಯಾವಾಗ ನಿಮ್ಗೆ ಅತೀಂದ್ರಿಯ ಜ್ಞಾನ ಬರುತ್ತೋ ಇಡೀ ಪ್ರಪಂಚವನ್ನೇ ನೀವು ಕಂಟ್ರೋಲಲ್ಲಿ ತಗೋಬಹುದು. ಮನೆಯ ವಾಸ್ತು ಸರಿ ಮಾಡ್ಕೋಬಹುದು. ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾರೆ, ತೊಂದರೆಗಳನ್ನ ಹೇಗೆ ಸರಿ ಮಾಡ್ಕೋಬಹುದು, ಏನ್ ತೊಂದರೆಗಳಿದೆ? ಅದಕ್ಕೆ ನಾವು ಇಡೀ ಬ್ರಹ್ಮಾಂಡದ ಉದಾಹರಣೆನ ಕೊಡ್ತೀನಿ. ಇಡೀ ಬ್ರಹ್ಮಾಂಡದಲ್ಲಿ
ಮೂರೇ ತರ ತೊಂದರೆಗಳಿರೋದು. ಒಂದು ಹೆಲ್ತ್. ನೋಡಿ, ಇಷ್ಟೆಲ್ಲ ನೀವು ಜನ ಕೂತಿರೋದು ಯಾತಕ್ಕೋಸ್ಕರ ಹೇಳಿ? ಆರೋಗ್ಯ. ಆರೋಗ್ಯದಲ್ಲಿ ಮಾನಸಿಕ ಮತ್ತು ದೈಹಿಕ ಎರಡು ಆರೋಗ್ಯ. ಖಂಡಿತ ಪೆಂಡಲಮ್ ಅಲ್ಲಿ ಅದರ ಸಹಾಯದಿಂದ ಗುಣ ಮಾಡಬಹುದು. ತಿರ್ಗಾ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ತಲೆನೋವಿಗೆ ಪೆಂಡಲಮ್ ಹೋಗ್ಬೋದಾ, ಹೊಟ್ಟೆ ನೋವು ಅಥವಾ ಪ್ರಶ್ನೆ ಕೇಳಲೇಬಾರ್ದು. ಯಾಕಂದ್ರೆ ಪ್ರತಿ ಒಂದನ್ನು ಕೂಡ ಇದು ದಾರಿ ತೋರಿಸುತ್ತೆ. ಈಗ ಮಾತ್ರ ಬದಲು ಪೆಂಡಲಮ್ ಕಟ್ಕೊಂಡ್ಬಿಟ್ಟು ತಲೆನೋವು ಇಲ್ಲ, ಇದೆ, ಅದರೇ ಆದಂತಹ ಒಂದು ಮಾರ್ಗ ಇದೆ. ಅದನ್ನ ಫಾಲೋ ಮಾಡಿದಾಗ ಕಂಪ್ಲೀಟ್ ಹೆಲ್ತ್, ಸಿ ಟು ಸಿ, ಕೋಲ್ಡ್ ಟು ಕ್ಯಾನ್ಸರ್ ನೀವು ಪೆಂಡಲಮ್ ಇಂದ ಹ್ಯಾಂಡಲ್ ಮಾಡ್ಬೋದು ಸ್ನೇಹಿತರೆ. ನಾನು ಹೇಳಿದೆ ಪ್ರಪಂಚದಲ್ಲಿ ಮೂರೇ ತೊಂದರೆ. ಒಂದು ಆರೋಗ್ಯ, ಎರಡನೇದು ಹಣಕಾಸು, ಮೂರನೇದು ಸಂಬಂಧಗಳು, ರಿಲೇಷನ್. ನಿಮ್ಗೆ ಆಶ್ಚರ್ಯ ಆಗ್ಬೋದು, ರಿಲೇಷನ್ ಗಂಡ ಹೆಂಡ್ತಿನೋ ಅಥವಾ ಅಣ್ಣ ತಮ್ಮಂದಿರು ಅವರು ಜಗಳ ಕಾಯ್ತಿರ್ತಾರೆ. ಪೆಂಡಲಮ್ ಏನ್ ಮಾಡುತ್ತೆ? ಬರೀ ಒಂದು ತೂಕದ ಒಂದು ಬಟ್ಟೆ, ಒಂದು ದಾರ, ಅಲ್ಲೇ ಇರೋದು ಅದರ ಸೀಕ್ರೆಟ್. ಯಾವಾಗ ನೀವು ಮೈಕ್ರೋ ಅನಾಲಿಸಿಸ್ ಮಾಡ್ತೀರಾ, ಕೇವಲ ಇನ್ನು 4 ದಿವಸದಲ್ಲಿ ಅಷ್ಟನ್ನು ನಿಮ್ಗೆ ಕವರ್ ಮಾಡಿ ಹೇಳ್ಕೊಡ್ತೀನಿ. ನಿಮ್ಗೆ ಇದಕ್ಕಿಂತ ಇನ್ನೇನ್ ಬೇಕು ಈ ಬ್ರಹ್ಮಾಂಡದಲ್ಲಿ? ರಿಲೇಷನ್ಗಳ ಸಂಬಂಧಗಳನ್ನು ಸುಧಾರಿಸ್ಬೋದು, ಹಣಕಾಸಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಸರಿ ಮಾಡ್ಕೋಬಹುದು, ಆಮೇಲೆ ಹೆಲ್ತ್, ಫಿಸಿಕಲ್ ಅಂಡ್ ಮೆಂಟಲ್ ಎರಡೂ ಕೂಡ ಇದರಲ್ಲಿ ಸರಿ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ನೀವು ಕೇಳ್ಬೋದು, ಹಾಗಾದ್ರೆ ಇದು ಯಾವ ತರ ವರ್ಕ್ ಮಾಡುತ್ತೆ? ನೋಡಿ, ಈ 3 ತೊಂದರೆಗಳಿಗೆ, ಆರೋಗ್ಯ, ಹಣಕಾಸು ಮತ್ತು ಸಂಬಂಧಿಗಳಿಗೆ ಕಾರಣ 4 ಬಂಧುಗಳೇ. ನಾವು ಪ್ರತಿಯೊಂದನ್ನು ಕೂಡ ಬ್ರಹ್ಮಾಂಡದಲ್ಲೇ ರೆಫರ್ ಮಾಡ್ತಾ ಇದ್ದೀನಿ, ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ ಇದು. ಒಂದು, ಪಾಸ್ಟ್ ಲೈಫ್. ಅಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಏನಾದ್ರು ತೊಂದರೆ ಆಯ್ತು ಅಂತಂದಾಗ ತಕ್ಷಣನೇ ನಮ್ಮ ಬಾಯಲ್ಲಿ ಹೊಡುವಂತಹ ಉದ್ಗಾರ ಏನಂದ್ರೆ, ಅಯ್ಯೋ ಏನ್ ಕರ್ಮನಪ್ಪ, ಯಾವಾಗ ಏನ್ ಮಾಡಿದ್ನೋ ನಮ್ಗೆ ಗೊತ್ತಿಲ್ಲ, ಬಂದ್ಬಿಡುತ್ತೆ. ಹಾಗಾಗಿ ಒಂದು ಪಾಸ್ಟ್ ಲೈಫ್, ಎರಡನೇದು ನಜರ್, ದೃಷ್ಟಿ, ಮೂರನೇದು ಬ್ಲ್ಯಾಕ್ ಮ್ಯಾಜಿಕ್, ನಾಲ್ಕನೇದು ಸ್ಪಿರಿಟ್. ಇದರ ಬಗ್ಗೆ ತಿಳ್ಕೊಳ್ಳಿ. ಪೆಂಡಲಮ್ ಕಲಿಯಕ್ಕೆ ಬಹಳ ಬಹಳ ಉಪಯೋಗ ಆಗುತ್ತೆ ನಿಮಗೆ. ಪಾಸ್ಟ್ ಲೈಫ್ ಅಂದ್ರೆ ಹಳೆಯ ಜನ್ಮ. ಈಗ ನಿಮಗೆ ಪಾಸ್ಟ್ ಲೈಫಲ್ಲಿ ಯಾರು ನೋಡೋಕ್ಕಾಗತ್ತಾ? ಇಲ್ಲ. ಕೆಲವರು ಕೇಳ್ತಾರೆ, ನಂಗೆ ಪಾಸ್ಟ್ ಲೈಫ್ ತೋರಿಸ್ಬಿಡಿ ಅಂತ. ಅದು ವಿಡಿಯೋ ಅಲ್ಲ, ಅದು ನಮಗೆ ಆಗಿರುವಂತಹ ತೊಂದರೆಗೆ ಸಂಬಂಧಪಟ್ಟಂತಹ ತೊಂದರೆ ಯಾವ್ದಾದ್ರು ಇತ್ತು ಪಾಸ್ಟ್ ಲೈಫ್ ಅಲ್ಲಿಂದ, ಅದನ್ನ ರಿಗ್ರೆಷನ್ ಥೆರಪಿ ಬೇರೆ ಬೇರೆ ಮೆಥಡ್ ಇಂದ ಕಂಡುಹಿಡಿಬಹುದು. ಅದೇ ಕೆಲಸವು ನಿಮ್ಮ ಪೆಂಡಲಮ್ ಮಾಡುತ್ತೆ. ಎರಡನೇದು ನಜರ್, ದೃಷ್ಟಿ. ಇದೊಂದು ದೊಡ್ಡ ಪ್ರಶ್ನೆ. ಕೆಲವರು ಕೇಳ್ತಾರೆ, ನಂಗೆ 70-80 ವಯಸ್ಸಾಗಿದೆ, ನಾನು ಸುಂದರವಾಗಿದ್ದೀನಾ, ನನಗೆಲ್ಲಿ ದೃಷ್ಟಿ ಆಗತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಹಿಂದಿನ ಕಾಲದ ದೇವರು ದಂಡುಗಳೆಲ್ಲ ಒಂದ್ ಕಡೆ ಇಟ್ಬಿಡಿ. ಈಗ ನಮ್ಮ ಗೊತ್ತಿರುವಂತಹ ಪ್ರಪಂಚದಲ್ಲಿ ಮೈಸೂರು ಯಾರಿಗೂ ಗೊತ್ತಿಲ್ಲ ಹೇಳಿ? ಮೈಸೂರು ಮಹಾರಾಜರು ಎಲ್ಲರಿಗೂ ಗೊತ್ತಿದೆ. ಅಲ್ಲಿ ಒಂದು ಗಾದೆ ಕೇಳಿದಿರ, ಮಾಲಂಗಿ ಮಡುವಾಗಿ ಇದು ತಲಕಾಡು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳೇ ಬೇಡ. ನಮ್ಮ ಕಣ್ಣು ಮುಂದೆ ನಡೀತಾ ಇದೆ. ಇವೆಲ್ಲ ಬ್ಲ್ಯಾಕ್ ಮ್ಯಾಜಿಕ್ನೆ, ನಜರೇನೆ, ದೃಷ್ಟಿನೇ. ಆದ್ರೆ ನಾವೇನ್ ಮಾಡ್ತೀವಿ? ನಮಗೆ ಬೇಕಾದಾಗ ನಂಬ್ತೀವಿ, ಬೇಡದಿದ್ದಾಗ ಬಿಡ್ತಾ ಇದ್ದೀವಿ. ಹಾಗಾಗಿ ಇದನ್ನ ಶಾಸ್ತ್ರೋಕ್ತವಾಗಿ ಸರಿಯಾಗಿ ಕಲಿತಿದಾಗ ಈ 4, ಒಂದು ಪಾಸ್ಟ್ ಲೈಫು, ಇನ್ನೊಂದು ನಜರ್, ಇನ್ನೊಂದು ಬ್ಲ್ಯಾಕ್ ಮ್ಯಾಜಿಕ್, ಒಂದು ಸ್ಪಿರಿಟ್, ಇಷ್ಟನ್ನು ಕಲ್ತ್ಕೊಂಡ್ಬಿಟ್ರೆ ನಿಮ್ಮ ಆ 3 ತೊಂದರೆಗಳನ್ನ ಪರಿಹಾರ ಮಾಡ್ಕೋಬಹುದು. ಹಾಗಾದ್ರೆ ಯಾರು ಹೇಳ್ಕೊಡ್ತಾರೆ? ಈಗಿನ ಕಾಲದಲ್ಲಿ ಯಾವ್ದಾದ್ರು ಒಂದು ಶಾಸ್ತ್ರ ಹೋಯ್ತು ಅಂತಂದ್ರೆ ದುಡ್ಡಿನ ಆಸೆಗಿರ್ಬೋದು, ಬೇರೆ ಒಂದು ಬೇರೆ ಬೇರೆ ಕಾರಣಗಳಿಂದಾಗಿ ತಪ್ಪು ಹೇಳ್ಬೋದು, ಅಥವಾ ದುಡ್ಡಿನ ಆಸೆ ತೋರಿಸ್ಬೋದು ನಿಮ್ಗೆ. ಆದರೆ ನಿಮ್ಮ ಪೆಂಡಲಮ್ ನಿಮ್ಗೆ ಮೋಸ ಮಾಡಲ್ಲ ಸ್ನೇಹಿತರೆ. ಗೊತ್ತಾಗ್ಬಿಡುತ್ತೆ. ನೀವು ಯಾರು ಕೇಳಲೇಬೇಡಿ, ನನಗೆ ಬಂದಿರುವಂತಹ ತೊಂದರೆ ಪಾಸ್ಟ್ ಲೈಫ್ ಇಂದನ, ನಜರ್ ಇಂದನ, ಬ್ಲ್ಯಾಕ್ ಮ್ಯಾಜಿಕ್ ಇಂದನ, ಸ್ಪಿರಿಟ್ ಇಂದನ. ಅದು ಗೊತ್ತಾಗ್ಬಿಡ್ತು ಅಂದ್ರೆ ನಿಮಗೆ ನೀವೇ ಹೀಲ್ ಮಾಡ್ಕೋಬಹುದು. ಒಂದೇ ಒಂದು ಉದಾಹರಣೆ ಹೇಳಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಯಾವುದೋ ಒಂದು ವ್ಯಕ್ತಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ ಇದನ್ನ ಕೇಳಿದ್ರೆ, ಫೈನಾನ್ಷಿಯಲಿ ತುಂಬಾ ಕಷ್ಟಪಡ್ತಿರ್ತಾನೆ. ಕೆಲವು ಗ್ರಂಥಗಳನ್ನ ಓದಿರುವಂತಹ ಅಭ್ಯಾಸ ಗೊತ್ತಾಗುತ್ತೆ, ನಮ್ಮ ದೇಹದಲ್ಲಿ ಮೂಲಾಧಾರ ಚಕ್ರ ವೀಕ್ ಆಗಿದ್ದಾಗ ಆ ವ್ಯಕ್ತಿಗೆ ಫೈನಾನ್ಷಿಯಲ್ ತೊಂದರೆ ಆಗಿರುತ್ತೆ. ನಿಮ್ಗೆ ಆಶ್ಚರ್ಯ, ನಮ್ಮ ಮೂಲಾಧಾರ ಚಕ್ರಕ್ಕೂ ಇದಕ್ಕೂ ಏನ್ ಕನೆಕ್ಷನ್ ಅಂತ? ಖಂಡಿತ ಕನೆಕ್ಷನ್ ಇದೆ. ಇಡೀ ಪ್ರಪಂಚವನ್ನ ನಾವು ಹೋಲಿಸ್ಟಿಕ್ ಆಗಿ ನೋಡಬೇಕು, ಸಮಗ್ರವಾಗಿ. ನಾವು ಇದೀವಿ ಅಂತಂದ್ರೆ ನಮ್ಮ ಸುತ್ತಲೂ ಕೂಡ ಈ ತರ 7 ಲೇಯರ್ಗಳಿದೆ, ಕೋಶಗಳಿದೆ. ಆ ಕೋಶದ ಸುತ್ತಲೂ ಕೂಡ ಇನ್ಫಾರ್ಮೇಶನ್ ಸೆಂಟರ್ ಇದೆ. ನಮ್ಮ ಒಳಗಿರುವಂತಹ ಆತ್ಮಕ್ಕೂ ಹೊರಗಡೆ ಇರುವಂತಹ ಉಚ್ಚಾತ್ಮ, ಹೈಯರ್ ಸೆಲ್ಫ್ಗೂ ಕೂಡ ಕನೆಕ್ಷನ್ ಇದೆ. ಆ ಕನೆಕ್ಷನ್ ಅನ್ನ ನಾವು ಬೇರೆ ಬೇರೆ ಮೆಡಿಟೇಷನ್ ಇಂದ ಅಥವಾ ಪೆಂಡಲಮ್ ಇಂದ ಅಥವಾ ಅತೀಂದ್ರಿಯ ವಿದ್ಯೆಗಳಿಂದ ಕಲಿತ್ಕೊಂಡಾಗ ನಮ್ಮ ಎಲ್ಲ ತೊಂದರೆಗಳನ್ನು ಕೂಡ ನಾವು ಪರಿಹರಿಸ್ಕೋಬಹುದು ಸ್ನೇಹಿತರೆ. ಅಲ್ವಾ? ಎಷ್ಟು ಆಶ್ಚರ್ಯ ಆಗುತ್ತಲ್ವಾ? ಬರೀ ಪೆಂಡಲಮ್ ಅಂದ್ರೆ ಏನ್ಕೊಂಡ್ಬಿಟ್ಟಿದ್ದು ಅಂತಂದ್ರೆ ಎಲ್ಲರೂ ಒಂದು ತಪ್ಪು ಮಾಡ್ತಾರೆ ಸಾಮಾನ್ಯವಾಗಿ ಪೆಂಡಲಮ್ ಬಗ್ಗೆ. ಪೆಂಡಲಮ್ ಇಟ್ಕೊಂಡ್ಬಿಟ್ಟು ಇವತ್ತಿನ ತಾರೀಕು ಎಷ್ಟು ಅಂತ ಕೇಳೋದು ತಪ್ಪಲ್ವಾ? ಕ್ಯಾಲೆಂಡರ್ ನೋಡೋದು ತಾರೀಕು ಗೊತ್ತಾಗುತ್ತೆ, ಅದ್ಬಿಟ್ಟು ಪೆಂಡಲಮ್ ಯಾಕೆ ನೋಡೋದು? ಮೊನ್ನೆ ಹಾಗೆ ಆಯ್ತು. ಇಂದು ಯಾವುದೋ ಒಂದು ತರಗತಿ ಮಾಡಿದಾಗ
ಬಂದ ಪ್ರಶ್ನೆಗಳು ನನಗೇ ಬೇಜಾರಾಯ್ತು. ಅವ್ರು ಕೇಳ್ತಿದ್ದಿದ್ದು, ನೋಡಿ ನಾನು ಚೆಕ್ ಮಾಡಿದೆ, ಇವತ್ತಿನ ತಾರೀಕು ಕರೆಕ್ಟಾಗಿ ತೋರಿಸ್ಲೇ ಇಲ್ಲ. ಆಮೇಲೆ ನಾವು ಮನೇಲಿ ಎಷ್ಟು ಜನ ಇದ್ದೀರಿ ಅಂತ ಚೆಕ್ ಮಾಡಿದೆ, ಸರಿಯಾಗಿ ತೋರಿಸ್ಲಿಲ್ಲ. ಕಾರಣ ಅದು ನಮ್ಮ ತಪ್ಪು. ಯಾಕಂದ್ರೆ ಪೆಂಡಲಮ್ ಅನ್ನೋದು ಒಂದು ತುಂಬಾ ಅತೀಂದ್ರಿಯ ವಿದ್ಯೆ. ದೇವರೇ ಪ್ರತ್ಯಕ್ಷ ಆದ್ರೆ ನಿಮ್ಗೆ ಎಷ್ಟು ಗೌರವ ಕೊಡ್ತೀರೋ ಅಷ್ಟು ಗೌರವ ಕೊಟ್ಟಾಗ ನೀವು ಕಂಪ್ಲೀಟ್ ಪ್ರಪಂಚವನ್ನೇ ನೀವು ಗೆಲ್ಲಬಹುದು ಸ್ನೇಹಿತರೆ. ಗೊತ್ತಿರುವಂತಹ ವಿಷಯಗಳು, ತೀರ ಕ್ಷುಲ್ಲಕ ವಿಷಯಗಳನ್ನ ಕೇಳಕ್ ಹೋಗ್ಬಾರ್ದು. ಅದು ಬಿಟ್ಟು ನಿಜವಾಗ್ಲೂ ನಿಮ್ಗೆ ಯಾವುದೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರ್ತೀರಾ. ನಾನು ಆವಾಗ ಹೇಳಿದೆ, ಆರೋಗ್ಯ ಇರಬಹುದು, ಫೈನಾನ್ಸ್ ಇರ್ಬೋದು, ಹೆಲ್ತ್ ಇರ್ಬೋದು, ಬರ್ನಿಂಗ್ ಪ್ರಾಬ್ಲಮ್ಗಳಿರುತ್ತೆ ಪ್ರಪಂಚದಲ್ಲಿ. ಅಂಥವ್ರ ಬಗ್ಗೆ ನಿಜವಾಗ್ಲೂ ನೀವು ಸೂಕ್ಷ್ಮವಾಗಿ ಕೇಳಿದಾಗ ನಿಮ್ಗೆ ಅದಕ್ಕೆ ಖಂಡಿತ ಉತ್ತರ ಸಿಕ್ಕೇ ಸಿಗುತ್ತೆ. ಅದು ಎಷ್ಟೋ ಜನ ಇದನ್ನ ಉಪಯೋಗ ಪಡ್ತಾ ಇದ್ದಾರೆ. ಹಾಗೆ ನಮ್ಮ ಫ್ರೆಂಡ್ ಒಬ್ಬ ಕೇಳ್ತಾ ಇದ್ದ, ಇಂಡಿಯಾದಲ್ಲಿ ಇವೆಲ್ಲ ನಂಬ್ತಾರ್ಕೊಂಡು ನೀವು ಮಾಡೋ ಪಾಠಗಳು ಇರ್ಬೋದಲ್ಲ, ಬೇರೆ ದೇಶದಲ್ಲಿ ನಂಬಲ್ಲ ಅಂತ. ತಕ್ಷಣ ಬಡದು ಎಬ್ಬಿಸ್ದಂಗಾಯ್ತು ನನಗೆ. ಯಾಕಂದ್ರೆ 16 ದೇಶಗಳನ್ನ ಸುತ್ತಿ ಬಂದಂತಹ ನಾನು ಆ ಮಾತು ಕೇಳಿ ಸುಮ್ಮನೆ ಇರಕ್ಕೆ ನನಗೆ ಇಷ್ಟ ಆಗ್ಲಿಲ್ಲ. ಆವಾಗ ಅವ್ನಿಗೆ ಹೇಳಿದೆ, ನಾನು ಅದೇ ವಿಷಯವನ್ನ ನಿಮ್ಮ ಹತ್ರ ನಾನೀಗ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲೇ ಹೇಳಿದೆ, ಇದೊಂದು ಆಧ್ಯಾತ್ಮಿಕ ವಿದ್ಯೆ. ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ? ಪೆಂಡಲಮ್ ಬಗ್ಗೆನೇ ಹೇಳ್ಬಿಟ್ಟು ಅಷ್ಟನ್ನೇ ನಿಲ್ಲಿಸ್ಬೋದಲ್ಲ ಅಂತ. ಇಲ್ಲ, ಯಾಕಂದ್ರೆ ಯಾವ ಒಂದು ವಿದ್ಯೆ, ಅದರ ಬೆಲೆ ಏನು, ಎಲ್ಲ ಕಡೆ ಅದರದ್ದು ಚಾಲ್ತಿನಲ್ಲಿ ಇದೆಯಾ, ಅದರಿಂದ ಲಾಭ ಇದೆಯಾ, ಇಂತಹ ಒಂದು ಘನವಾದಂತಹ ವಿದ್ಯೆ ಕಲಿತಾ ಇದ್ದೀನಿ ಅಂತ ನಿಮ್ಮ ಮನಸ್ಸಿಗೆ ಬಂದ್ಬಿಟ್ರೆ ಖಂಡಿತ ಅದು ಅರ್ಧ ಕೆಲಸ ಆದಂಗೆ ಬರ್ತಾಳೆ. ನಿಮ್ಗೆ ಗೊತ್ತಿದೆ, ಮೊದಲನೇ ಸ್ಟೆಪ್ ಹತ್ತಿದ ತಕ್ಷಣ ಮೆಟ್ಲಿಗೆ ನೀವು ಮುಂದೆ ಹೋಗ್ತಾ ಇದ್ದೀರಿ ಅಂತ ಅರ್ಥ. ಹಾಗಾಗಿ ನಮ್ಮ ಎಲ್ರಿಗೂ ಗೊತ್ತಿದೆ, ಮನಸ್ಸು ಅಂತಂದ್ರೆ 2 ಭಾಗ ಇದೆ, ಸುಪ್ತ ಪ್ರಜ್ಞೆ ಮತ್ತು ಬಾಹ್ಯ ಪ್ರಜ್ಞೆ. ಈಗ ನೀವೆಲ್ಲ ಕೇಳ್ತಾ ಇರೋದು ಬಾಹ್ಯ ಪ್ರಜ್ಞೆಯಲ್ಲಿ. ಆದ್ರೆ ಸುಪ್ತ ಪ್ರಜ್ಞೆ ಸುಮ್ಮನಿರುತ್ತಾ? ನಿಮ್ಮ ಎಷ್ಟೋ ಅನುಭವಗಳನ್ನ ಮೆಲುಕು ಹಾಕ್ತಾ ನಾನು ಹೇಳುವಂತ ವಿಷಯಗಳನ್ನ ಕಂಪೇರ್ ಮಾಡ್ತಾ ಇರ್ತೀರ. ಯಾವಾಗ ಸಬ್ಕಾನ್ಶಿಯಸ್ ಮೈಂಡ್ನ ನಾವು ಕಂಟ್ರೋಲ್ ಮಾಡ್ಕೋತೀವಿ, ಅರ್ಥ ಮಾಡ್ಕೋತೀವಿ, ಇಡೀ ಬ್ರಹ್ಮಾಂಡವನ್ನೇ ನಾವು ಅಳ್ಳಾಡಿಸ್ಬೋದು. ಆ ಒಂದು ಕೆಲಸ ಈ ಪೆಂಡಲಮ್ ನೇರವಾಗಿ ಮಾರುತ್ತೆ. ಇದೊಂದು ಟೂಲ್ ಅಂತ ಹೇಳ್ತೀವಿ. ಟೂಲ್ ಅಂದ್ರೇನು? ಒಂದು ಸಾಧನ. ಇದೇನು ಮಾಡುತ್ತೆ? ನಮ್ಮ ಮನಸ್ಸನ್ನ ಯೂನಿವರ್ಸಲ್ ಮೈಂಡ್, ವಿಶ್ವಶಕ್ತಿಗೆ ಕನೆಕ್ಟ್ ಮಾಡುತ್ತೆ. ನೋಡಿ, ಇರೋದಿಷ್ಟುದ್ದ ಒಂದು ಲೋಹದ ತುಂಡು, ಒಂದು ದಾರ ಈ ಕೆಲಸ ಮಾಡುತ್ತೆ ಅಂದ್ರೆ ಎಷ್ಟು ಆಶ್ಚರ್ಯ ಅಲ್ವಾ? ವಿಶ್ವಶಕ್ತಿಯನ್ನ ನಾವು ಕಂಟ್ರೋಲ್ ಮಾಡ್ಕೋಬಹುದು, ವಿಶ್ವಶಕ್ತಿಯನ್ನ ಅರ್ಥ ಮಾಡ್ಕೋಬಹುದು, ಅದನ್ನ ಪಳಗಿಸಿ ನಮಗೆ ಬೇಕಾದಂತಹ ನಮಗೆ ಏನು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ಏನೇನು ಸಾಧನೆ ಮಾಡಬೇಕಲ್ಲ ಅದನ್ನೆಲ್ಲವನ್ನು ಕೂಡ ಮಾಡಬಹುದು ಬಂಧುಗಳೇ. ಮೊದಲಿಗೆ ಇದು ಪ್ರಾರಂಭ ಆಗಿದ್ದು ಹೇಗೆ ಅಂತಂದ್ರೆ, ಈ ಆಂಗಲ್ ರಾಡ್ ಅಂತ ಯೂಸ್ ಮಾಡ್ತಾ ಇದ್ರು. ನಿಮ್ಗೆ ಕೇಳಿರ್ಬೇಕು ನೀವು, ಹಿಂದೆ ಇಲ್ಲಿ ಕಣಿಗಿಲೆ ಗಿಡ ಇರುತ್ತಲ್ಲ, ಅದರಲ್ಲಿ ಒಂದು ವೈ ಶೇಪಿನ ಒಂದು ಟೊಂಗೆ, ಅದನ್ನ ಕಟ್ ಮಾಡಿ 2 ಕಾಯಿಲ್ ಹಿಡ್ಕೊಂಡ್ಬಿಟ್ಟು ನೀರಿನ ಸೆಲೆ ಎಲ್ಲಿದೆ ಅಂತ ಜಾಗದಲ್ಲಿ ಮೂವ್ ಮಾಡ್ತಾ ಇದ್ದಾಗ ಅದು ಒಂದರ ತನ್ನ ಚಲನೆಯನ್ನು ತೋರಿಸುತ್ತೆ. ಅದನ್ನ ನೋಡಿ ಮೊದಲು ಪತ್ತೆ ಮಾಡ್ತಾ ಇದ್ರು ಪೆಂಡಲಮ್ ಬಗ್ಗೆ. ಇದು ಒಂದು ರೀತಿಯ ಸೇಮ್ ಎನರ್ಜಿ ಲೆವೆಲ್ ಅಲ್ಲಿ ವರ್ಕ್ ಮಾಡುವಂತಹ ಒಂದು ಕ್ರಿಯೆ. ಆಮೇಲೆ ಏನ್ ಮಾಡಿದ್ರು ಕೆಲವರು ಬುದ್ಧಿವಂತರು, ಪೆಂಡಲಮೂ ಬೇಡ, ಕಣಿಗಿಲೆ ಗಿಡನೂ ಬೇಡ, ಮನೆಯಲ್ಲಿರುವಂತಹ ಶರ್ಟ್ ನೇತಾಕುವ ಹ್ಯಾಂಗರ್, ಅಲ್ಯೂಮಿನಿಯಂ ಹ್ಯಾಂಗರ್ ಇರುತ್ತಲ್ಲ, ಅದನ್ನ ವೈ ಆಕಾರದಲ್ಲಿ ಮಾಡಿ 2 ಕಾಯಿಲ್ ಹಿಡ್ಕೊಂಡು ಅದನ್ನ ಮೂವ್ಮೆಂಟ್ಗಳಲ್ಲಿ ಮಾಡಿ ಕೂಡ ಮಾಡ್ತಾ ಇದ್ರು. ಇವೆಲ್ಲ ಯಾತಕ್ಕೆ ಉಪಯೋಗಿಸ್ತಾ ಇದ್ದು ಅಂದ್ರೆ, ಕೇವಲ ನಿಗೂಢ ವಸ್ತುಗಳನ್ನ ಹುಡುಕೋದಕ್ಕೋಸ್ಕರ, ವಜ್ರ ನಿಕ್ಷೇಪಗಳನ್ನ, ಭೂಮಿಯಲ್ಲಿರುವಂತಹ ನೀರಿನ ಸೆಲೆಗಳನ್ನ ಮಾಡಕ್ಕೆ ಮಾಡ್ತಾ ಇದ್ರು. ಇದಕ್ಕೆ ತುಂಬಾ ದೊಡ್ಡ ಇತಿಹಾಸನೇ ಇದೆ. ಹಿಂದೆ ಗ್ರೀಕ್ ಆ ಕಾಲಗಳಲ್ಲಿ ಇದರ ಬಗ್ಗೆ ಎಷ್ಟು ತುಂಬಾ ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ನೋಡಿ, ನಾವು ಆಗಲೇ 21ನೇ ಶತಮಾನದಲ್ಲಿ ಬಂದ್ಬಿಟ್ಟಿದೀವಿ. 17-18 ಶತಮಾನದಲ್ಲೇನೆ ಸೌತ್ ಕೆಂಗ್ಸ್ಟನ್ ಅಂತ ಅಂದ್ಬಿಟ್ಟು ಲಂಡನ್ ಅಲ್ಲಿ ಒಂದು ಮ್ಯೂಸಿಯಂ ಇದೆ. ಅಲ್ಲಿ ಪ್ರಪಂಚದ ಎಲ್ಲ ಈ ರೀತಿಯ ಪರಿಕರಗಳನ್ನ ಸಂಗ್ರಹ ಮಾಡಿದ್ದಾರೆ 17-18ನೇ ಶತಮಾನದಲ್ಲೇ. ಅಂದ್ರೆ ಇದು ಇವತ್ತಿನ ಹೊಸ ವಿದ್ಯೆ ಏನಲ್ಲ, ತುಂಬಾ ಹಿಂದೆ ಇದ್ದಂತಹ ವಿದ್ಯೆನೆ ಮರೆತು ಹೋಗಿತ್ತು ಜನಕ್ಕೆ, ಮತ್ತೆ ಪ್ರಚಲಿತವಾಗ್ತಾ ಹೋಗ್ತಾ ಇದೆ. ಅಲ್ಲಿ ಒಂದು ಚಿತ್ರ ಇದೆ, 2 ವ್ಯಕ್ತಿಗಳು ನಿಂತ್ಕೊಂಡು ಆ ಪೆಂಡಲಮ್ ಹಿಡ್ಕೊಂಡು ಡೌಸಿಂಗ್ ಮಾಡ್ತಿದ್ರು. ಡೌಸಿಂಗ್ ಅನ್ನೋದು ಒಂದು ಹೊಸ ಪದ. ಡೌಸಿಂಗ್ ಅಂದ್ರೆ ಪೆಂಡಲಮ್ ಅನ್ನ ಉಪಯೋಗಿಸಿಕೊಂಡು, ನಾವು ಪೆಂಡಲಮ್ ಓಡಿಸ್ತಾ ಇದ್ದೀನಿ ಅಂತ ಉಪಯೋಗಿಸಬಾರ್ದು, ಡೌಸಿಂಗ್ ಅನ್ನೋ ಪದವನ್ನ ಉಪಯೋಗಿಸಬೇಕು. ಏನು ಡೌಸಿಂಗ್ ಅಂದ್ರೆ? ಪತ್ತೆ ಮಾಡುವುದು ಅಂತ ಅಷ್ಟೇನೆ, ಬೇರೆ ಇನ್ನೇನು ಅಲ್ಲ. ಅದರಲ್ಲಿ ಪೆಂಡಲಮ್ನ ನಮ್ಮ ಅಂದಾಗ ಇನ್ನೊಬ್ಬರ ಹತ್ರ ಮಾತಾಡುವಾಗ ಪೆಂಡಲಮ್ ಡೌಸಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಬೇಕು. 17-18ನೇ ಶತಮಾನದಲ್ಲೇ ಆ ಒಂದು ಲಂಡನ್ನಿನ ಮ್ಯೂಸಿಯಂ ಅಲ್ಲಿ ಇದರ ಮೊದಲ ಸಾಕ್ಷಿ ನಮಗೆ ಸಿಗುತ್ತೆ. ನಂತರ ಒಬ್ಬ ಜಾನ್ ವಿಲ್ಜಮ್ ರೈಟರ್ ಅಂತ ಒಬ್ಬ
ವಿಜ್ಞಾನಿ ಇದ್ದ. ಅವನು ಫಾದರ್ ಆಫ್ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಆ ಮನುಷ್ಯನೇ ಫಸ್ಟ್ ಇದನ್ನ ಪೆಂಡಲಮ್ನ ಕಂಡುಹಿಡಿದಿದ್ದು. ಪೆಂಡಲಮ್ ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನ ಬೆಳೆಸುತ್ತೆ. ಹಾಗೆ ಯೂನಿವರ್ಸಲ್ ಶಕ್ತಿಗೆ ಪ್ರಶ್ನೆ ಮಾಡಿದಾಗ ಎಲ್ಲ ಉತ್ತರವನ್ನು ಕೂಡ ಇದರಲ್ಲಿ ಕಂಡುಕೋಬಹುದು ಅಂತ ಅವನು ಕಂಡುಹಿಡಿದ. ಇದರಿಂದ ನಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ ತಕ್ಷಣ. ಯಾಕಂದ್ರೆ ನಮಗೆ ಏನು ಬೇಕೋ ಅದನ್ನ ನಾವು ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ. ಸೆಲ್ಫ್ ಇಂಪ್ರೂವ್ಮೆಂಟ್ ಅಂದ್ರೇನು? ಸ್ಟೇಜ್ ಫಿಯರ್ ಇರುತ್ತೆ. ನೀವು ಯಾವುದೋ ಒಂದು ಬುಕ್ಕದ ಅಂಗಡಿಗೆ ಹೋಗಿ ಸಾಮಾನ್ಯವಾಗಿ ಜನ ಕೊಂಡ್ಕೊಳ್ಳುವಂತಹ ಪುಸ್ತಕಗಳು ಯಾವುದು? ಸೆಲ್ಫ್ ಇಂಪ್ರೂವ್ಮೆಂಟು, ಹೌ ಟು ಅಟ್ರಾಕ್ಟ್ ದಿ ಪೀಪಲ್, ನನ್ನ ಬಿಸ್ನೆಸ್ನ ಹೇಗೆ ಇಂಪ್ರೂವ್ ಮಾಡ್ಕೋಬಲ್ಲೆ, ನೆನಪಿನ ಶಕ್ತಿಯನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬಹುದು, ಪ್ರತಿ ಒಂದಕ್ಕೂ ಕೂಡ ನಾನು ಲಿಸ್ಟ್ ಮಾಡ್ತಾ ಹೋಗ್ತು ಅಂತಂದ್ರೆ ಕವರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ವಿಷಯಗಳಿಗೆ ಪೆಂಡಲಮ್ನ ಉಪಯೋಗಿಸ್ಕೋಬಹುದು ಸ್ನೇಹಿತರೆ. ನಿಜವಾಗ್ಲೂ ನಿಮ್ಗೆ ಆಶ್ಚರ್ಯ ಆಗತ್ತಲ್ವಾ? ಒಂದು ಸಣ್ಣ ಪೆಂಡಲಮ್ ಇಷ್ಟೆಲ್ಲ ಕೆಲಸ ಮಾಡುತ್ತಾ? ಖಂಡಿತ ಆಗುತ್ತೆ. ಹಾಗೇನೆ ಇದು ಹೇಗೆ ವರ್ಕ್ ಆಗತ್ತೆ ಅಂತಂದ್ರೆ, ನಾ ಹೇಳಿದೆ ಇದು ಮಾನಸಿಕವಾಗಿ ನಮ್ಮ ಆತ್ಮವನ್ನ ಇದಕ್ಕೆ ಉಚ್ಚಾತ್ಮಕ್ಕೆ ಕನೆಕ್ಟ್ ಮಾಡುತ್ತೆ ಅಂತ. ಇದಕ್ಕೆ ನಮ್ಮ ಭಾರತಕ್ಕಿಂತ ಹೊರಗಿನ ದೇಶಗಳಲ್ಲಿ ತುಂಬಾ ರಿಸರ್ಚ್ಗಳನ್ನು ಮಾಡಿದ್ದಾರೆ. ಅದಕ್ಕೆ ಹಿಪ್ನೋ ಕೈನೆಸೆಟಿಕ್ ಅಂತ ಹೇಳ್ತಾರೆ. ಕೈನೆಟಿಕ್ ಎನರ್ಜಿ ಅಂದ್ರೆ ಮೂವ್ ಮಾಡೋದು, ಚಲನೆದು. ಹಾಗೆ ಮಾನಸಿಕವಾಗಿ ಹಿಪ್ನೋ ಕೈನೆಸಾಲಜಿ ಅಂತಾನೆ ಇದೆ, ಒಂದು ದೊಡ್ಡ ಸಬ್ಜೆಕ್ಟ್. ಗೂಗಲ್ ಅಲ್ಲಿ ನೀವು ಮಾಡ್ಬೋದು, ಹಿಪ್ನೋ ಕೈನೆಸಾಲಜಿ ಅಂತ ಅಂದ್ಬಿಟ್ಟು. ಕಾರ್ಲ್ ಕಾರ್ಪೆಟ್ ಅಂತ ಕೆಲವು ಪುಸ್ತಕಗಳು ಕೂಡ ಸಿಗುತ್ತೆ. ಈ ವಿದ್ಯೆಗಳನ್ನ ನೀವು ಸಾಕಷ್ಟು ಪುಸ್ತಕಗಳನ್ನ ಓದ್ಬೇಕು, ತಿಳ್ಕೋಬೇಕು. ತುಂಬಾ ಚೆನ್ನಾಗಿದೆ. ಅದೇನ್ ಮಾಡುತ್ತೆ ಅಂದ್ರೆ ನಮ್ಮ ಸುತ್ತಲೂ ಕೂಡ ಮನಸ್ಸಿನ ಚೈತನ್ಯ ಶಕ್ತಿ ಏನಿದೆಯಲ್ಲ ಅದರ ಚಲನೆಯನ್ನ ನಮಗೆ ತೋರಿಸ್ಕೊಡ್ತಾ ಹೋಗುತ್ತೆ. ಇದರಿಂದ ಮುಖ್ಯವಾಗಿ ನಾವು ಏನೇನು ತಿಳ್ಕೋಬಹುದು ಅಂತಂದ್ರೆ, ಸಮಗ್ರ ಚಿಕಿತ್ಸೆಗೆ ನೀವು ಪ್ರಶ್ನೆ ಮಾಡೋಕ್ಕಾಗಲ್ಲ. ಈಗ ನಾ ಹೇಳೋ ವಿಷಯಗಳನ್ನು ಕೇಳ್ತಾ ಹೋದ್ರೆ ಸಮಗ್ರ ಚಿಕಿತ್ಸೆ, ಕಂಪ್ಲೀಟ್ ಹೋಲಿಸ್ಟಿಕ್, ಇದಕ್ಕ ಗ್ಯಾಸ್ಟ್ರಿಕ್, ಪ್ರತಿ ಒಂದಕ್ಕೂ ಕೂಡ. ಆಮೇಲೆ ಭೂತಕಾಲ, ಪಾಸ್ಟ್ ಲೈಫ್, ಪ್ರೆಸೆಂಟ್ ಲೈಫ್, ಫ್ಯೂಚರ್, ವೈಯಕ್ತಿಕ, ಪರ್ಸನಲ್ ಏನೋ ತೊಂದರೆಗಳಿರುತ್ತೆ, ಹುಟ್ಟು, ಬೆಳವಣಿಗೆ, ಯಾವುದೋ ಒಂದು ಮಗು ಮನೆಯಲ್ಲಿ ಒಂದು ಅಂಗವಿಕಲ ಮಗು ಹುಟ್ಟಿರುತ್ತೆ, ಅದಕ್ಕೆ ಕಾರಣ ಏನು, ಯಾವುದಕ್ಕೆ ಪ್ರತಿಯೊಂದು ಕೂಡ ನೀವೇ ಕೂಡ ಪತ್ತೆ ಮಾಡ್ಕೋಬಹುದು. ಆಮೇಲೆ ವ್ಯಾವಹಾರಿಕ ಬಿಸಿನೆಸ್ಗಳು ಮಾಡ್ತಾ ಇರ್ತೀರ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ನನ್ನ ಹತ್ರ ಒಂದು ರೆಕಾರ್ಡೆಡ್ ಡಾಕ್ಯುಮೆಂಟ್ ಇದೆ. ಫಾರಿನ್ ಕಂಟ್ರಿಗಳಲ್ಲಿ ಕುದುರೆಯ ರೇಸ್ಗಳು ಆಡುವಾಗ ಪೆಂಡಲಮ್ ಯೂಸ್ ಮಾಡಿ ಆ ರೇಸ್ಗಳು ಯಾವ ಕುದುರೆ ವಿನ್ ಆಗುತ್ತೆ ಅಂತ ಕೂಡ ಮಾಡ್ತಾ ಇದ್ರು. ಅದು ಒಂದು ಅಂಶ. ಅದೇ ನಮಗೆ ಮುಖ್ಯವಲ್ಲ. ನಾವೆಲ್ಲ ಹೀಲರ್ಗಳಾಗಿರೋದ್ರಿಂದ ನಾವು ಆ ಸಣ್ಣ ಕ್ಷುಲ್ಲಕ ವಿಷಯಗಳನ್ನ ಬಿಟ್ಟು ಮೇಜರ್ ಹೆಲ್ತ್ ಇಶ್ಯೂಗೆ, ನಮ್ಮ ಫ್ಯಾಮಿಲಿಗೆ, ನಮ್ಮ ಹಣಕಾಸು ಮತ್ತು ಸಂಬಂಧಗಳಿಗೆ ಯಾವ ರೀತಿ ಉಪಯೋಗ ಮಾಡ್ಕೋಬಹುದು ಅಷ್ಟನ್ನು ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡೋಣ ಬಂಧುಗಳೇ. ಕೊನೆಗೆ ದಾರ್ಶನಿಕ, ಭಾವನಾತ್ಮಕ, ಎಲ್ಲ ರೀತಿಯ ಸಂದರ್ಭಗಳು ಕೂಡ ಈ ತಂತ್ರವನ್ನು ನಾವು ಉಪಯೋಗಿಸ್ಕೋಬಹುದು. ಆಯ್ತು, ಏನಪ್ಪಾ ಬರೀ ಪೆಂಡಲಮ್ ಕಥೆನೇ ಹೇಳ್ತಾ ಕೂತ್ಕೊಂಡ್ಬಿಟ್ರು, ನಮ್ಗೇನು ಗೊತ್ತಾಗ್ತಿಲ್ಲ ಅಂತ ಹೇಳ್ಬೇಡಿ. ಇವೆಲ್ಲ ತಿಳ್ಕೊಳ್ಳೋದಾದ್ರೆ ನಿಮ್ಗೆ ಆಪರ್ಚುನಿಟಿ ಸಿಗೋದೇ ಇಲ್ಲ. ಸುಮಾರು 296 AD ಅಷ್ಟು ಹಿಂದಿನ ಕಾಲದಲ್ಲೇನೆ ಒಬ್ಬ ಪೋಪ್, ಅವನ ಹತ್ರ ಒಂದು ಎಕ್ವಿಪ್ಮೆಂಟ್ ಇರುತ್ತೆ. ಅದು ಒಂದು ಟ್ರ್ಯಾಂಗಲ್ ಶೇಪ್ ಇರುತ್ತೆ. ಅದ್ರ ಮೇಲೆ ರೋಮ್ ಅಕ್ಷರದಲ್ಲಿ ಬರೆದಿರ್ತಾರೆ. ನಮ್ಮ ಹಿಂದೆ ಈ ಓಜಾ ಬೋರ್ಡ್ ಅಂತ ನೀವು ಕೇಳಿರ್ಬೇಕು. A to Z ಅಂತ ಬರೆದ್ಬಿಟ್ಟು ಒಂದು ಕಪ್ಪನ್ನ ಉಲ್ಟಾ ಹಾಕಿದಾಗ ಅದು ಮೂವ್ಮೆಂಟ್ A to Z ತೋರಿಸಿ ಎಲ್ಲ ವಿಷಯಗಳನ್ನು ಹೇಳ್ತಾ ಹೋಗುತ್ತೆ. ಅದಕ್ಕೂ ಇದಕ್ಕೂ ಸ್ವಲ್ಪ ಹತ್ತಿರ ಸಂಬಂಧ. ಕಾರಣ ಆ ಓಜಾ ಬೋರ್ಡ್ ಕೂಡ ಮನಸ್ಸನ್ನ ಸ್ಟಡಿ ಮಾಡಿ ನಮ್ಮ ಉಚ್ಚಾತ್ಮಕ್ಕೆ ಲಿಂಕ್ ಮಾಡಿ ಉತ್ತರ ಕೊಡುತ್ತೆ. ಅದು ಸ್ಪಿರಿಟ್ಗೆ ಸಂಬಂಧಪಟ್ಟಿದ್ದು. ಆದ್ರೆ ಇದು ತುಂಬಾ ಪವಿತ್ರವಾದಂತಹ ಪೆಂಡಲಮ್. ಈಗ ಪೆಂಡಲಮ್ ವಿಷಯಕ್ಕೆ ಬರ್ತೀನಿ. ಪೆಂಡಲಮ್ ಎಲ್ಲರಿಗೂ ಏನಪ್ಪ ಅಂದ್ರೆ ಫಸ್ಟ್ ಕೇಳ್ತಾರೆ, ಪೆಂಡಲಮ್ ನಾನು ನಿಮ್ಗೆ ತೋರಿಸ್ದೆ. ಪೆಂಡಲಮ್ ಅಂದ್ರೆ ಒಂದು ಲೋಹದ ಒಂದು ಗುಂಡನ್ನ ಚೈನ್ಗೋ ದಾರಕ್ಕೋ ಹೀಗೆ ಕಟ್ ಹಾಕಿ ಇಟ್ಕೊಂಡು ಉಪಯೋಗಿಸುವಂತಹ ಒಂದು ವಸ್ತು. ಸಾಕು, ಪೆಂಡಲಮ್ ಒಂದು ಏನು ಅಂತ ನಿಮ್ಗೆ ಗೊತ್ತಾಯ್ತು. ನಿಮ್ಮ ಅನುಮಾನ ಏನು? ಯಾವುದು ಒಳ್ಳೇದು? ಯಾವುದು ಲೋಹದ ಒಳ್ಳೇದಾ ಅಥವಾ ಕ್ರಿಸ್ಟಲ್ ಒಳ್ಳೇದಾ? ನೋಡಿ, ಇವೆಲ್ಲ ಹೇಗೆ ನಾವು ಬೇರೆ ಬೇರೆ ಬಟ್ಟೆಗಳನ್ನು ಹಾಕೋತೀವಲ್ವಾ, ಕಾಟನ್ನು, ಸಿಲ್ಕು, ಟೆರಿಕಾಟು, ಹಾಗೆ ನಮ್ಮ ಆಸಕ್ತಿಗೆ ಸಂಬಂಧಪಟ್ಟಂತಹ ವಿಷಯ. ಇದರಲ್ಲಿ ಅನುಮಾನನೇ ಬೇಡ. ಕಾರಣ ನಮ್ಮ ದುಡ್ಡಿಗೆ, ಆರ್ಥಿಕತೆಗೆ ಯಾವುದು ಸೆಟ್ ಆಗುತ್ತೋ ಅಂತಹ ಬಟ್ಟೆಗಳನ್ನ ನಾವು ಹಾಕೋತೀವಿ. ಹಾಗೇನೆ ಈ ಪೆಂಡಲಮ್ ಕೂಡ ಅಷ್ಟೇನೆ. ಅದರ ಮೂಲ ತತ್ವ ಏನು ಅಂತಂದ್ರೆ, ಒಂದು ದಾರಕ್ಕೆ ಅಥವಾ ಒಂದು ಚೈನಿಗೆ ಒಂದು ತೂಕ ಗುಂಡನ್ನ ನೇತು ಹಾಕಿದಾಗ ಪೆಂಡಲಮ್ ಆಗಿ ಕಾರ್ಯ ನಿರ್ವಹಿಸುತ್ತೆ.
ಇಲ್ಲಪ್ಪ ನನಗೇನು ಗೊತ್ತೇ ಇಲ್ಲ, ಅದಕ್ಕೆ ದುಡ್ಡು ಕೊಡೋಕ್ಕಾಗೋದಿಲ್ಲ, ಆದ್ರೂ ನನಗೆ ಆಸಕ್ತಿ ಅಂತಂದ್ರೆ ನಿಮ್ಮಲ್ಲಿ ನಟ್ ಅಂಡ್ ಬೋಲ್ಟ್ ಇರುತ್ತಲ್ಲ, ಆ ನಟ್ ಸ್ಕ್ರೂ, ಆ ಒಳಗಡೆ ಸ್ಕ್ರೂ ತೆಗೆದುಬಿಟ್ಟು ಆ ನಟ್ಟಿಗೆ ಒಂದು ದಾರ ಕಟ್ಟಿಬಿಟ್ಟು ಇಟ್ಕೊಂಡ್ರು ಕೂಡ ಪೆಂಡಲಮ್ ಕೆಲಸ ಮಾಡುತ್ತೆ. ಇಲ್ಲ ನನಗೆ ತುಂಬಾ ಅದ್ರ ಬಗ್ಗೆ ತೀವ್ರವಾದಂತಹ ಆಕಾಂಕ್ಷೆ ಆಸೆ ಇದೆ ಅಂತ ಅನ್ಕೊಳ್ಳಿ, ಚಿನ್ನದ ಲೋಲಕ ಮಾಡಿಸ್ಕೊಳ್ಳಿ, ವಜ್ರದ ಮಾಡಿಸ್ಕೊಳ್ಳಿ, ಗಾಜಿಂದ ಸಿಗುತ್ತೆ, ಅಲ್ಯೂಮಿನಿಯಂ ಸಿಗುತ್ತೆ, ಒಟ್ಟಿನಲ್ಲಿ ಭಾರವಾಗಿರ್ಬೇಕು. ಹಾಗಾಗಿ ಇದರಲ್ಲಿ ಅದು ತಗೊಳ್ಳ ಇದು ತಗೊಳ್ಳ ಬೇಡವೇ ಬೇಡ. ಆದರೆ ಒಂದು ಪ್ರಶ್ನೆ ಬಹಳ ಮುಖ್ಯ. ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಏನೋ ಒಂದು ರೀತಿಯ ಸಂವೇದನೆ ಆಗುತ್ತೆ, ಏನೋ ಒಂಥರ ಖುಷಿ ಆಗುತ್ತೆ. ಇವಾಗ ಹಣ್ಣಂಗಡಿನಲ್ಲಿ 4 ತರ ಸೇಬುಗಳನ್ನ ಆಪಲ್ ಇಟ್ಟಿರ್ತಾನೆ. ನಾವು ಕಣ್ಣಲ್ಲಿ ನೋಡಿದಾಗ ಅದ್ ಹೆಸರು ಜಾತಿನೇ ಗೊತ್ತಿರೋದಿಲ್ಲ, ಯಾವುದೋ ಒಂದು ಹಣ್ಣು ಕಳಕಳಿಯಾಗಿ ನಮ್ಮ ಮನಸ್ಸಿಗೆ ಕಾಣಿಸುತ್ತೆ. ತಕ್ಷಣನೇ ಅದನ್ನ ಕೊಡಪ್ಪ 1 kg ಅಂತ ಹೇಳ್ತೀವಿ. ಹಾಗೆ ಪೆಂಡಲಮ್ನ ತಗೋಬೇಕಾದ್ರೆ ಯಾವುದೋ ಒಂದು ಆಕಾರದ ಪೆಂಡಲಮ್ ನಿಮಗೆ ಮನಸ್ಸಿಗೆ ಬಹಳ ಇಷ್ಟ ಆಗುತ್ತೆ, ತಕ್ಷಣನೇ ಅದನ್ನು ತಗೋಬೇಕು. ಯಾವಾಗ ನಾವು ಇದೊಂದು ಅತೀಂದ್ರಿಯ ವಿದ್ಯೆ, ಮನಸ್ಸಿಗೆ ಸಂಬಂಧಪಟ್ಟಂತಹ ಕೆಲಸಕ್ಕೆ ಬೇಕಾದಂತಹ ಟೂಲ್ ಅಂತ ಗೊತ್ತಾದಾಗ ನಾವು ಅದನ್ನ ಮನಸ್ಸಿನಲ್ಲಿ ಒಳಗಡೆ ಸಂವೇದನೆಯನ್ನ ಅನುಭವಿಸಿ ಅದನ್ನ ಪರ್ಚೇಸ್ ಮಾಡಬೇಕು. ಆಯ್ತು, ಈಗ ಯಾವುದೋ ಲೋಹದ್ದು ಯಾವ್ದಾರು ತಗೊಳ್ಳಿ ಅಂತ ಹೇಳಿದೆ. ಆಯ್ತು, ಯಾವುದೋ ಒಂದು ಒಂದು ನೋಡಿ ಕ್ರಿಸ್ಟಲ್ದು, ನನ್ನ ಹತ್ರ ಒಂದು ಕ್ರಿಸ್ಟಲ್ದಿದೆ, ತುಂಬಾ ಕಾಸ್ಟ್ಲಿಯಷ್ಟು ಇದು. ಯಾತಕ್ಕೆ ತಗೊಂಡೆ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ನೀವು ಯಾಕೆ ಎಲ್ಲ ಇಟ್ಕೊಂಡ್ರಿ, ಒಂದೇ ಇಟ್ಕೊಂಡಿದ್ರೆ ಆಗ್ತಾ ಇರ್ಲಿಲ್ವಾ ಅಂತ. ಇದರ ಬೆಳವಣಿಗೆನೇ ಹಾಗೆ. ಯಾವುದೇ ಒಂದು ವಿದ್ಯೆಯನ್ನ ನೀವು ಕಲಿತಾ ಏನಾಗುತ್ತೆ, ಅದರ ಬಗ್ಗೆ ಒಂಥರ ಅಫಿನಿಟಿ, ಒಂಥರ ಬಾಂಧವ್ಯ ಬೆಳೀತಾ ಹೋಗ್ತಿರುತ್ತೆ. ಎಲ್ಲೋ ಒಂದ್ ಕಡೆ ಹೋಗ್ತೀರಾ, ಇದರಲ್ಲಿ ತುಂಬಾ ಚೆನ್ನಾಗಿರೋದು ನಿಮ್ಗೆ ಕಾಣಿಸ್ಬಿಡುತ್ತೆ, ಒಂದು ಬೆಳ್ಳಿಯ ಪೆಂಡಲಮ್, ತಕ್ಷಣನೇ ದುಡ್ಡು ಕೊಟ್ಟು ತಗೋತೀರಾ. ನಿಮ್ಮ ಸಂಗ್ರಹಾಗಾರದಲ್ಲಿ ಸುಮಾರು ಒಂದು 50-60 ಪೆಂಡಲಮ್ ಇಟ್ಕೊಳ್ಳುವಂತಹ ದಿನ ಬರುತ್ತೆ. ಕಾರಣ ಅದು ಆ ಉಚ್ಚಾತ್ಮ ಹೈಯರ್ ಸೆಲ್ಫ್ ಮಾಡುವಂತಹ ಒಂದು ಆಟ. ನಮ್ಮ ಇಡೀ ಜೀವನವೇ ಒಂದು ಆಟ ಬಂಧುಗಳೇ. ನಾವು ಹೇಗೆ ಚೆಸ್ ಆಟ ಆಡ್ತೀವೋ ಹಾಗೆ ನಾವೆಲ್ಲೋ ಇರ್ತೀವಿ, ಏನೋ ಓದಿರ್ತೀವಿ, ಯಾವುದೋ ಒಂದು ಆಲ್ಟರ್ನೇಟಿವ್ ಕರಿತೀವಿ, ಒಂದು ಕಲಿಯಕ್ಕೆ ಹೋಗಿ ಮತ್ತೊಂದನ್ನು ಕಲಿತೀವಿ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಒಬ್ಬ ವ್ಯಕ್ತಿಯನ್ನ ಹೀಲರ್ ಆಗಿ ಮಾಡ್ಬೇಕು ಅಂತಂದ್ರೆ ಆ ಉಚ್ಚಾತ್ಮ ಹೈಯರ್ ಸೆಲ್ಫ್ ಏನ್ ಮಾಡುತ್ತೆ ಗೊತ್ತಾ? ಸುಮ್ಮನೆ ಒಂದು ರೇಖೆ ಕಲ್ತ್ಕೊಂಡ್ಬಿಟ್ಟು ಬರೀ ಅದನ್ನೇ ಎಲ್ಲರಿಗೂ ರೇಖೆ ಮಾಡ್ಬೋದಲ್ವಾ? ಅಥವಾ ಒಂದು TM ಕೋರ್ಸ್ ಕಲಿತೀರಾ, ಇನ್ನೇನು ಕಲೀಲೇಬಾರ್ದು, ಅದೊಂದನ್ನೇ ಕಲ್ತ್ಕೊಂಡು ಎಲ್ಲರಿಗೂ ಟ್ರೀಟ್ ಮಾಡಬಹುದು. ಆದ್ರೆ ಆಗತ್ತಾ? ಇಲ್ಲ. ಪ್ರಪಂಚದಲ್ಲಿ ಎಷ್ಟು ವೈವಿಧ್ಯತೆ ಇದೆ ಅಂತಂದ್ರೆ, ಒಬ್ಬ ಹೀಲರ್ ಆದವನು ಮಣಿ, ಮಂತ್ರ, ತಂತ್ರ, ಯಂತ್ರ ಇಷ್ಟು ಗೊತ್ತಿರಬೇಕು ಬಂಧುಗಳೇ. ಯಾವುದೋ ಒಂದು ಕಲ್ತ್ಕೊಂಡ್ಬಿಟ್ಟು ಅದನ್ನೇ ಎಲ್ಲಾನು ಕ್ಯೂರ್ ಮಾಡ್ತೀನಿ ಅಂತ ಅಂದಾಗ ಸ್ವಲ್ಪ ಲಿಮಿಟೇಷನ್ ಆಗತ್ತೆ. ಹಾಗಾಗಿ ನೀವು ಕಲ್ತಿರೋದು ತುಂಬಾ ಚೆನ್ನಾಗ್ತಾ ಇದೆ, ಇವತ್ತು ಒಳ್ಳೆಯ ವಿದ್ಯೆಯನ್ನ ಕಲಿತಾ ಇದ್ದೀರಾ. ಹಾಗಾಗಿ ಇದನ್ನ ಪ್ರೌಡ್ ಆಗಿ ಕಲೀರಿ, ಖುಷಿಯಾಗಿ ಕಲೀರಿ. ಆವಾಗ ಇನ್ನ ಆಳಕ್ಕೆ ಹೇಳ್ತಾ ಹೋಗ್ತಾ ಇದ್ದೀರಾ. 4 ದಿನಗಳ ಕಾಲ ನಿಮ್ಮನ್ನು ಅದರಲ್ಲಿ ಅರಗಿಸಿ ಮುಳುಗಿಸ್ತಿ ಏಳಿಸ್ತೀನಿ ನಾನು ನಿಮ್ಗೆ. ಅಷ್ಟು ಜ್ಞಾನ ಭಂಡಾರ ತುಂಬಿದೆ ಆ ವಿಷಯದಲ್ಲಿ. ಪೆಂಡಲಮ್ ಹೇಳಿದೆ. ಪೆಂಡಲಮ್ ಎಲ್ಲಿ ತಗೋಬೇಕು? ಸಾಮಾನ್ಯವಾಗಿ ಮೆಜಾರಿಟಿ ಜನ ನೀವು ಬೆಂಗಳೂರಿನಲ್ಲಿ ಇರೋದ್ರಿಂದ ಅವ್ರುಗಳಿಗೆ ಹೇಳ್ತಾ ಇದ್ದೇನೆ, ಯಾವುದೇ ಒಂದು ವಾಸ್ತು ವಿಷಯಗಳು ಮಾರುವಂತಹ ಅಂಗಡಿಗಳಿರುತ್ತಲ್ಲ, ಅಲ್ಲಿ ಹೋಗಿ ಕೇಳಿದ್ರೆ ಸಿಗುತ್ತೆ. ನನಗೆ ಗೊತ್ತಿರೋ ಹಂಗೆ ಚೆನ್ನೈಯಲ್ಲಿ ಸ್ವಲ್ಪ ಕಡಿಮೆ ಬೆಲೆ ಸಿಗುತ್ತೆ, ಹೋಗಕ್ಕೆ ಮಾಡೋಕ್ಕೆ ಆಗೋದಿಲ್ಲ. ಈ ಕ್ಲಾಸ್ನ ಆರ್ಗನೈಸ್ ಮಾಡ್ತಿರುವಂತಹ ದಯಾನಂದ್, ಅನುಷ್ಕಾ ಮೇಡಮ್ ಅವರುಗಳು ನಿಮ್ಗೆ ಅದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಪೆಂಡಲಮ್ ನಿಮ್ಗೋಸ್ಕರ ಎಲ್ಲಿಂದ ತರಿಸಿ ಕೊಡ್ತಾರೆ. ಅವನ್ನ ನೀವು ಸಂಪರ್ಕಿಸಿದ್ರೆ ಪೆಂಡಲಮ್ ಕೈಗೆ ಸಿಗುತ್ತೆ. ಈಗ ನಾನು ಕ್ಲಾಸಲ್ಲಿ ಕೂತಿದ್ದೀನಿ, ನನ್ನ ಕೈನಲ್ಲಿ ಪೆಂಡಲಮ್ ಇಲ್ಲ, ಬೇಡ, ಏನು ಯೋಚನೆ ಮಾಡಬೇಡಿ. ಜ್ಞಾನ ವಿಜ್ಞಾನ ಅಂತ ಒಂದು ಲೈನ್ ಜ್ಞಾಪಕ ಇಟ್ಕೊಳ್ಳಿ. ಜ್ಞಾನ ಅಂದ್ರೆ ಇವಾಗ ನೀವು ಕೇಳಿ ತಿಳ್ಕೊತಾ ಇದ್ದೀರಾ. ವಿಜ್ಞಾನ ಅಂತಂದ್ರೆ ಅದನ್ನ ಕಾರ್ಯರೂಪಕ್ಕೆ ತರೋದು. ಯಾವಾಗ ನೀವು ಕ್ಲಾಸ್ಗಳಲ್ಲಿ ಕಲಿತಂತಹ ಜ್ಞಾನವನ್ನ ಅಭ್ಯಾಸ ಮಾಡ್ಕೋತೀರಾ, ಅದೇ ವಿಜ್ಞಾನವಾಗುತ್ತೆ, ಸೈಂಟಿಫಿಕ್ ಆಗುತ್ತೆ. ಹಾಗಾಗಿ ಮನಸ್ಸಿಟ್ಟು ಕೇಳಿದ್ರೆ ಸಾಕು, ಈ ವಿದ್ಯೆ ನಿಮಗೆ ಕರಗತ ಆಗತ್ತೆ. ಈಗ ಪೆಂಡಲಮ್ ನೋಡಿದ್ರೆ, ಪೆಂಡಲಮ್ ಯಾವ ಲೋಹದ್ದು ಅಂತ ಕೇಳಿದ್ರೆ ತಗೊಂಡ್ಮೇಲೆ ಏನು ಮಾಡಬೇಕು, ಅದು ಹೇಗಿರುತ್ತೆ ನೋಡಿ. ಸಾಮಾನ್ಯವಾಗಿ ಕಲಿತಾ ನಿಮಗೆ ಮುಂದೆ ಗೊತ್ತಾಗುತ್ತೆ. ಒಂದು ಯಾವುದೋ ತೂಕದ ವಸ್ತುವನ್ನು ನೇತಾಕಿದ್ರು ಕೂಡ ಎಮರ್ಜೆನ್ಸಿಗೆ ಪೆಂಡಲಮ್ ಆಗುತ್ತೆ. ಆದರೆ ನಿಜವಾಗಿ ಇರಬೇಕಾದಂತಹ ಪೆಂಡಲಮ್ನ ಒಂದು ಸೂತ್ರ ಹೇಗಿರ್ಬೇಕು ಅಂತಂದ್ರೆ, ನಾನು ಏನು ಬೆರಳು ಹಿಡ್ಕೊಂಡಿದ್ದೀನಲ್ಲ, ಅದು ಆಧಾರ ಅಂತ ಹೇಳ್ತೀವಿ. ಇಲ್ಲೊಂದು ಗಂಟು ಹಾಕಿರ್ತೀವಿ ದಾರಕ್ಕೆ, ಆ ದಾರನ್ನ 2 ಬೆರಳುಗಳಲ್ಲಿ ಹಿಡ್ಕೊಂಡಾಗ ಆಧಾರ ಅಂದ್ರೆ ಒಂದು ಹಿಡ್ಕೊಳ್ಳೋಕ್ಕೋಸ್ಕರ ಒಂದು ಆಧಾರ ಅಷ್ಟೇನೆ. ಮಧ್ಯದಲ್ಲಿರದೆ ದಾರ, ಆ ದಾರದ ತುದಿಗೆ ನೇತಾಡ್ತಾ ಇರದೆ ಒಂದು ಗುಂಡು ಅಂತ ಕರೆಯೋಣ ಅಥವಾ ಪೆಂಡಲಮ್ ಅಂತ ಕರೆಯೋಣ. ಅದರ ತುದಿ ಚೂಪಾಗಿರಬೇಕು. ಮೊಂಡಾಗಿದ್ದಾಗ ಕೆಲವು ಉಪಯೋಗ ಬರುತ್ತೆ, ಚೂಪಾಗಿದ್ದಾಗ ಏನಂತಂದ್ರೆ
ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇರ್ತೇನೆ. ರೀಡ್ ಮಾಡಬಹುದು, ಕೆಲವೊಂದು ಪೆಂಡಲಮ್ ಟೇಬಲ್ಗಳಂತ ಹೇಳ್ಕೊಡ್ತೀನಿ. ಅದ್ರ ಮೇಲೆ ಇಟ್ಟಾಗ ಕರೆಕ್ಟ್ ಆಗಿ ಅದು ಐಡೆಂಟಿಫಿಕೇಶನ್ ಮಾಡುತ್ತೆ. ಈಗ 1 to 10 ಅಂತ ಬರೆದ್ಬಿಟ್ಟು ಈ ಕರೆಕ್ಟ್ ಆಗಿ ಮೂವ್ ಮಾಡು ಅಂತಂದ್ರೆ 1, 2 ಮೇಲೆ ಅದು ಮೂವ್ ಮಾಡುತ್ತೆ. ಅವಾಗ ಪಿನ್ ಪಾಯಿಂಟ್ ಅಂತ ಏನ್ ಹೇಳ್ತೀವಲ್ಲ, ಆ ಒಂದು ತುದಿ ನಮಗೆ ಆ ಒಂದು ಮ್ಯಾಪ್ ಅಲ್ಲಿ ಪಿನ್ ಪಾಯಿಂಟ್ ಆಗಿ ತೋರಿಸುತ್ತೆ. ಈಗ ಉದಾಹರಣೆಗೆ ಒಂದು ಇಂಡಿಯಾ ಮ್ಯಾಪ್ ಇರುತ್ತೆ, ಅದರಲ್ಲಿ ಇಂಡಿಯಾದಲ್ಲಿ ಯಾವುದೋ ಒಂದು ಸ್ಟೇಟ್ ತೋರಿಸು ಅಂತಂದಾಗ ಕರ್ನಾಟಕ ಸ್ಟೇಟ್ ತೋರಿಸುತ್ತೆ. ಅದರಲ್ಲಿ ಬೆಂಗಳೂರು ತೋರಿಸು ಅಂತಂದಾಗ ಕರೆಕ್ಟ್ ಪೆನ್ನಿನ ತುದಿಯ ತರ ನಮ್ಮ ಪೆಂಡಲಮ್ ತುದಿ ನಮಗೆ ಮಾರ್ಗವನ್ನು ತೋರಿಸುತ್ತೆ. ಹಾಗಾಗಿ ಪೆಂಡಲಮ್ ಸೆಲೆಕ್ಟ್ ಮಾಡುವಾಗ್ಲೇನೆ ಒಂದು ದಾರ ಜೊತೆಗೆ ಪೆಂಡಲಮ್ ಇರುತ್ತೆ. ಇದರಲ್ಲಿ ಯಾವುದೇ ಲೋಹ ಆದ್ರೂ ಪರವಾಗಿಲ್ಲ, ಇನ್ನೊಬ್ಬರ ಹತ್ರ ಬೆಳ್ಳಿದಿದೆ ಮತ್ತೊಬ್ಬರ ಹತ್ರ ಗಾಜಿಂದಿದೆ ಅಂತ ತಲೆ ಕೆಡಿಸ್ಕೋಬೇಡಿ, ಎಲ್ಲವೂ ಕೂಡ ಒಂದೇನೆ. ಪೆಂಡಲಮ್ ಆಯ್ತು. ಇನ್ನು ದಾರ, ಸಾಮಾನ್ಯವಾಗಿ ಅದು ದೃಢವಾಗಿರ್ಬೇಕು ಅಂದ್ರೆ ಚೈನ್ ಮಾಡಿದಾಗ ಸಣ್ಣ ತಂತಿಯ ಚೈನ್ ಇರುತ್ತೆ, ಅದು ಸಿಗುತ್ತೆ ರೆಡಿಮೇಡ್. ಅದು ಇದ್ರೆ ಒಳ್ಳೇದು. ಅದು ಸಾಮಾನ್ಯವಾಗಿ ತೂಕವಾಗಿದ್ದಾಗ ಕರೆಕ್ಟ್ ಆಗಿ ಅದು ಮೂವ್ಮೆಂಟ್ ನ ತೋರಿಸುತ್ತೆ. ಅದಿಲ್ಲ ಅಂತಂದ್ರೆ ಕೆಲವು ಕೆಂಪು ದಾರ ಅಥವಾ ಕಪ್ಪು ದಾರಗಳನ್ನ ಮಾಡ್ತಾರೆ. ಪ್ರತಿಯೊಂದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ ಸ್ನೇಹಿತರೆ. ಕರಿ ದಾರ ತುಂಬಾ ಒಳ್ಳೇದು. ಕಾರಣ ಕರಿಗಳು ನಿಮ್ಗೆ ಗೊತ್ತಿದೆ, ಎಲ್ಲ ಬಣ್ಣವನ್ನು ಕೂಡ ಅದು ಹೀರ್ಕೊಳ್ಳುತ್ತೆ ಅಲ್ವಾ. ಆಧ್ಯಾತ್ಮಿಕತೆ ಕೂಡ ಗೊತ್ತಿದೆ ನಿಮಗೆ. ಕಪ್ಪು ಅಂದ್ರೆ ಏನು? ಶೂನ್ಯ. ಶೂನ್ಯದಿಂದ ಇಡೀ ಪ್ರಪಂಚದ ಎಲ್ಲವೂ ಕೂಡ ಉತ್ಪತ್ತಿ ಆಗ್ತಾ ಇದೆ. ನೋಡಿ, ಹಿಂದೆ ಎಷ್ಟೋ ಕ್ಲಾಸ್ಗಳಲ್ಲಿ ಕಲ್ತಿದ್ದೀರಾ ಶೂನ್ಯ ಧ್ಯಾನವನ್ನ. ಅಂದ್ರೆ ಬಿಗ್ ಬ್ಯಾಂಗ್ ಥಿಯರಿ ಪ್ರಕಾರ ಈ ಬ್ರಹ್ಮಾಂಡ ಸೃಷ್ಟಿ ಆಗಿರೋದೆ ಶೂನ್ಯದಿಂದ. ಹಾಗಾಗಿ ಇದಕ್ಕೆ ಕರಿಯ ದಾರ ಕರೆಕ್ಟ್ ಆಗಿದೆ. ಬೇರೆ ದಾರದಲ್ಲೂ ಮಾಡಬಹುದು, ಆದರೆ ಚೆನ್ನಾಗಿರುವಾಗ ಗೊತ್ತಿರುವಾಗ ಬೇರೆ ಯಾಕೆ ಬೇಕು? ಕರಿಯ ದಾರದಲ್ಲಿ ಸುಮಾರು 4 ರಿಂದ 5 ಇಂಚು ಇರುವಂತಹ ಒಂದು ದಾರ ತಗೊಂಡು ಅದರ ತುದಿಗೆ ನಿಮ್ಮ ಪೆಂಡಲಮ್ನ ಕಟ್ಟಿ. ನಿಮ್ಮ ಮೂವ್ಮೆಂಟ್ ಹೇಗಿರ್ಬೇಕು ಅಂತಂದ್ರೆ ಕೈಯಲ್ಲಿ ಅದನ್ನು ಆಧಾರವಾಗಿ ಹಿಡ್ಕೊಂಡಾಗ ಸುಲಭವಾಗಿ ಅದು ಮೂವ್ಮೆಂಟ್ ಆಗ್ತಿರಬೇಕು. ಇದು ಪೆಂಡಲಮ್. ಇಷ್ಟೇ. ನೀವು ಅನ್ಬೋದು, ಇಷ್ಟೇನಾ, ಇದಕ್ಕೇನು ಬ್ಯಾಟ್ರಿ ಬೇಕಾ ಅಥವಾ ಇನ್ನೊಂದೇನು ಚಾರ್ಜ್ ಮಾಡಬೇಕಾ? ಏನು ಬೇಕಾಗಿಲ್ಲ. ಇಷ್ಟ ಆಯ್ತು. ಪೆಂಡಲಮ್ ಇವತ್ತು ಏನ್ ಹೇಳಿದೆ, ನಾನು ನಿಮ್ಗೆ ಬರೀ ಉಪಯೋಗಗಳನ್ನು ಮಾತ್ರ ಹೇಳ್ತೀನಿ. ನಾಳೆ ಅದರ ತಂತ್ರಗಳನ್ನು ಹೇಳ್ಕೊಡಕ್ ಶುರು ಮಾಡ್ತೀನಿ. ಹಾಗಾಗಿ ಆ ತರ ಬೀಳ್ಬೇಡಿ, ವಿಷಯ ಗ್ರಹಿಸಿ ಸಾಕು. ಪೆಂಡಲಮ್ ಏನು ಅಂತ ಗೊತ್ತಾಯ್ತು. ಯಾಕಂದ್ರೆ ಪೆಂಡಲಮ್ಮೇ ಗೊತ್ತಿಲ್ಲದೆ ಹೋದ್ರೆ ನಾ ಹೇಳೋ ವಿಷಯಗಳು ನಿಮ್ಗೆ ಅರ್ಥ ಆಗೋದಿಲ್ಲ. ಹಂಗಾಗಿ ಪೆಂಡಲಮ್ ಬಗ್ಗೆ ಹೇಳಿದ್ದೀನಿ. ಬಹುಶಃ ಎಲ್ಲರಿಗೂ ಗೊತ್ತಾಯ್ತು ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಈಗ ಪೆಂಡಲಮ್ ಅಂದ್ರೆ ಏನಿಲ್ಲ, ಒಂದು ತೂಕವಾಗಿರುವಂತಹ ಒಂದು ವಸ್ತುವನ್ನ ದಾರಕ್ಕೆ ನೇತು ಹಾಕಿದೀವಿ. ಅದರ ತುದಿ ಚೂಪಾಗಿರುತ್ತೆ. ನಾವು ಕೇಳಿದಾಗ ಮೂವ್ಮೆಂಟ್ ಆಗತ್ತದು. ನಾವಾಗೆ ಮೂವ್ ಮಾಡ್ತೀವ? ಖಂಡಿತ ಇಲ್ಲ. ಕಾರಣ ನಮ್ಮ ಒಳ ಮನಸ್ಸಿನಿಂದ ಬರುವಂತಹ ಸಂವೇದನೆಗಳು, ವೈಬ್ರೇಷನ್ಗಳು ನಮ್ಮ ಕೈ ಮುಖಾಂತರ ಬಂದು ಬೆರಳಿನ ಮುಖಾಂತರ ಹರಿದು ಆ ಕರಿಯ ದಾರದಲ್ಲಿ ಹೀರಿಕೊಂಡು ಆ ಒಂದು ಬಾಬ್ ಅಂತ ಏನ್ ಹೇಳ್ತೀವಲ್ಲ, ಆ ಗುಂಡು, ತೂಗು ಗುಂಡು ಅದರೊಳಗೆ ಹರಿಯುತ್ತೆ. ಈಗೆಲ್ಲ ಗೊತ್ತಿದೆ. ಹಿಂದೆ ಒಂದು ಕಾಲ ಇತ್ತು, ಮೆಡಿಸಿನ್ ಅಂದ್ರೆ ಡಾಕ್ಟರ್ ಹತ್ರ ಹೋಯ್ತು ಅಂತಂದ್ರೆ ಯಾವುದೋ ಒಂದು ಮಿಕ್ಸರು ಟ್ಯಾಬ್ಲೆಟ್ ಕೊಡೋರು. ನಂತರ ಟ್ಯಾಬ್ಲೆಟ್ಗಳು ಬಂತು, ಇಂಜೆಕ್ಷನ್ಗಳು ಬಂತು. ಈಗ ಎಕ್ಸ್ರೇ, ಬೇರೆ ಬೇರೆ ರೇಸ್ಗಳು ಬಂದ್ವು. ಈಗ ವೈಬ್ರೇಷನ್ ಯುಗ. ಹಾಗಾಗಿ ಇವತ್ತು ನೋಡಿ, ಎಲ್ಲ ಕಡೆ ನೋಡಿ, ನಿಮ್ಮ TML ತಗೊಳ್ಳಿ, ಆ ನೀಡ್ಲಾಗೋದು ಪ್ರತಿಯೊಂದು ಕೂಡ ವೈಬ್ರೇಷನ್. ಅಂದಮೇಲೆ ಮುಂದಿನ ದಿನಗಳು ಸ್ನೇಹಿತರೆ ವೈಬ್ರೇಷನ್ ಯುಗ ಅಂತಾನೆ ಖಂಡಿತ ಬರೆದಿಟ್ಕೊಂಡ್ಬಿಡಿ ನೀವು. ಹಾಗಾಗಿ ಪೆಂಡಲಮ್ ಇಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದ್ರೆ ಇಟ್ ಈಸ್ ಎ ಟೂಲ್, ಒಂದು ಸಾಧನ. ನಮ್ಮ ಆತ್ಮವನ್ನ ಆ ಪರಮಾತ್ಮನಲ್ಲಿ ಅಥವಾ ಉಚ್ಚಾತ್ಮಕ್ಕೆ ಲಿಂಕ್ ಮಾಡುವಂತಹ ಒಂದು ಪವಿತ್ರವಾದಂತಹ ಒಂದು ಸಾಧನ. ಇದು ಕೆಲವರು ಕೇಳ್ತಾರೆ, ಕೆಲವರು ಅಭ್ಯಾಸ ಮಾಡಿರೋರಿಗೆ ಇಲ್ಲ ನನಗೆ ಕರೆಕ್ಟ್ ಉತ್ತರನೇ ಬರಲ್ಲ, ಅದರಲ್ಲಿ ನಾನೇನೋ ಕೇಳ್ತೀನಿ ಅದೇನೋ ಹೇಳುತ್ತೆ. ಸುಳ್ಳು. ಯಾಕಂದ್ರೆ ಪ್ರಶ್ನೆ ಕೇಳುವಂತಹ ವಿಧಾನ ನಾವು ಕಲ್ತ್ಕೊಂಡ್ಬಿಟ್ಟಾಗ ಪ್ರತಿಯೊಂದು ಕೂಡ ಬಹಳ ಸುಲಭವಾಗಿ ನೀವು ಮಾಡ್ಕೋಬಹುದು. ನೀರು ಕುಡಿದಷ್ಟೇ ಸಲೀಸಾಗಿ ನಿಮಗೆ ಅದರಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ. ನಂಬರ್ 1. ನಂಬರ್ 2, ಕೆಲವರು ಹೇಳ್ತಾರೆ, ಈಗಾಗಲೇ ಕೆಲವರು ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ, ನನಗೆ ಫೋನ್ ಮಾಡಿ ಕೇಳ್ತಾ ಇದ್ರು, ಹುಡುಗರು ಇಟ್ಕೋತಾ ಇದ್ದೀನಿ, ನಾ ಕೈ ಅಳ್ಳಾಡ್ದ ಇಟ್ಕೊಂಡ್ರು ಕೂಡ ಅದು ಮೂವೇ ಆಗ್ತಾ ಇಲ್ಲ. ಅಂದ್ರೆ ಅದಕ್ಕೆ ನಿಮ್ಮ ಮಾನಸಿಕ ಒತ್ತಡವನ್ನ ಹಾಕಬಾರ್ದು. ಕಾರಣ ನಿಮ್ಮ ಸಂವೇದನೆ ರಿಜಿಡ್ ಆದಾಗ, ತುಂಬಾ ಗಟ್ಟಿಯಾದಾಗ ನಿಮ್ಗೆ ಏನು ಗೊತ್ತೇ ಆಗೋದಿಲ್ಲ. ಆ ಸೂಕ್ಷ್ಮತೆಯನ್ನು ಬೆಳೆಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಮೆಡಿಟೇಷನ್ ಅಥವಾ ಒಂದು ಆಧ್ಯಾತ್ಮಿಕ ವಿದ್ಯೆ ಒಂದು 5 ನಿಮಿಷ ನೀವು ಮಾಡಬೇಕು. ಹಾಗಾದ್ರೆ ಪೆಂಡಲಮ್ ಮಾಡಬೇಕಾದ್ರೆ ಮೊದಲ ಹಂತ ಏನು? ಏನೂ ಇಲ್ಲ. ಹೇಗೆ ನೀವು ಈ ಟ್ಯಾರೆಟ್ ಕಾರ್ಡ್ ಅವೆಲ್ಲ ಮಾಡ್ಬೇಕು ಅಂತಾರೆ, ಅಲ್ಲಿರೋ 78 ಕಾರ್ಡ್ಗಳಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಆನ್ಸರ್ ಬರುತ್ತೆ, ನಿಜ. ಹಾಗಾದ್ರೆ ಯಾರು ಕೇಳ್ಬೋದು. ಯಾಕಂದ್ರೆ ನಮ್ಮ ಸ್ನೇಹಿತರಲ್ಲಿ ತುಂಬಾ ಜನ ಬುದ್ಧಿವಂತರಿದ್ದೀರಾ.
ಈ ಒಂದು ಕಾರ್ಡ್ ಬಂತು, ಈ ಕಾರ್ಡಲ್ಲಿ ಅವನು ಆ ಥರ ಹೇಳ್ದ, ಅವ್ನು ಈ ಥರ ಹೇಳ್ದ ಅಂತ ನಾವು ಆರ್ಗ್ಯುಮೆಂಟ್ ಮಾಡ್ತೀವಿ. ಆದರೆ ನಿಜವಾದ ಅರ್ಥ ಅದನ್ನ ಪಳಗಿಸಿ ಬಳಸಿ ಮಾಡಿದವರು ಗೊತ್ತಿರುತ್ತೆ ಬಂಧುಗಳೇ. ಕೇವಲ 78 ಕಾರ್ಡ್ಗಳಲ್ಲಿ ಇಡೀ ಬ್ರಹ್ಮಾಂಡದ ಒಂದು ಆಗು ಹೋಗುಗಳನ್ನ ಹೇಳ್ತಾರೆ. ನಮ್ಮ ಈ ಕಡೆ ಸೌತ್ಗಿಂತ ನಾರ್ತ್ ಕಡೆ ಹೋಗ್ಬೇಕು, ಸಿಕ್ಕಾಪಟ್ಟೆ ಆಳವಾದ ಜ್ಞಾನ ಇದೆ. ಅಂದ್ರೆ ಸಂವೇದನೆಗಳು. ಇವಾಗ ಯಾವುದೋ ಒಂದು ಚಂದ್ರನ ಒಂದು ಮಖದಲ್ಲಿ ಅರ್ಧ ಮಖ ಕಾಣಿಸ್ತಾ ಇರುತ್ತೆ, ನಾವೇನ್ ಮಾಡ್ತೀವಿ, ಗ್ರಹಣ ಹಿಡಿದಂಗೆ. ಬರೀ ಮಖ ಗ್ರಹಣ ಹಿಡಿದ್ಬಿಟ್ರೆ ಏನಾಗುತ್ತೆ, ತಕ್ಷಣ ನಮ್ಮ ಅಂತಶ್ಚಕ್ಷು ಅಂದ್ರೆ ಒಳ ಮನಸ್ಸು ಏನ್ ಹೇಳುತ್ತೆ, ಅವನು ಮಾಡ್ತಿರುವಂತಹ ಕೆಲಸಕ್ಕೆ ಗ್ರಹಣ ಹಿಡಿದಿದೆ, ಅಂದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗತ್ತೆ ಗ್ರಹಣ ಬಿಟ್ಟ ಮೇಲೆ. ಹಾಗೆ ನಾವು ಅರ್ಥ ಕೊಡ್ತಾ ಹೋಗ್ತೀವಿ ನೋಡಿ. ಪೆಂಡಲಮ್ ಕೂಡ ಹಾಗೇನೆ. ಅಷ್ಟೇ ಅಲ್ಲ, ಇನ್ನ ಹೇಳೋಕ್ಕೆ ಸಂತೋಷ ಆಗುತ್ತೆ, ಟ್ಯಾರೆಟ್ ಕಾರ್ಡ್ಗಿಂತ ಒಂದು ಗುಲ್ಗಂಜಿ ಜಾಸ್ತಿ ಇದು. ಕಾರಣ, ನೀವು ಟ್ಯಾರೆಟ್ ಕಾರ್ಡನ್ನ ಕ್ಲೆನ್ಸಿಂಗ್ ಮಾಡೋದು ಅಂತ ಹೇಳ್ತೀವಿ. ನಿಮ್ಗೆಲ್ಲ ಗೊತ್ತಿದೆ, ಕ್ಲೆನ್ಸ್ ಮಾಡ್ಬೇಕಾದ್ರೆ ಪೆಂಡಿಲಮ್ ಕ್ಲೆನ್ಸಿಂಗ್ ಮಾಡಿ ಅಂದ್ರೆ ಲೆಕ್ಕ ಹಾಕಿ. ಅದಕ್ಕೆ ಅವೆಲ್ಲ ಹೇಳಿದೆ, ನಮ್ಮ ದೇಹದಲ್ಲಿರುವಂತಹ ಎಲ್ಲ ಗ್ರಂಥಿಕೆ ಥೈರಾಯ್ಡ್ ಆದ್ರೆ ಇದು ಎಲ್ಲ ವಿದ್ಯೆಗಳ ವಿದ್ಯೆ, ಬ್ರಹ್ಮ ವಿದ್ಯೆ ಅಂತಂದ್ರೂ ಕೂಡ ತಪ್ಪಿಲ್ಲ ಅದರಲ್ಲಿ. ಹಾಗಾಗಿ ಯಾವುದೇ ವಿದ್ಯೆ ಕಲಿತಾ ಇರಿ, ಆಧ್ಯಾತ್ಮಿಕ ಇರ್ಬೋದು ಅಥವಾ ಆಧ್ಯಾತ್ಮಿಕ ಅಲ್ಲವೇ ಇರ್ಬೋದು, ಪ್ರತಿ ಒಂದನ್ನು ಕೂಡ ಈ ಪೆಂಡಲಮ್ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಒಂದೊಂದನ್ನು ಹೇಳ್ತಾ ಇದ್ರೆ ನಿಮ್ಗೆ ಜುಮ್ಮನತ್ತೆ, ಹೌದಾ ನಿಜವಲ್ಲಿ ಈ ತರ ಇದೆಯಾ. ಬರೀ ನಿಕ್ಷೇಪಗಳನ್ನ ನಿಧಿಗಳನ್ನ ಹುಡುಕೋದು ಮಾತ್ರ ಅಲ್ಲ, ಪ್ರತಿಯೊಂದು ಕೂಡ ಒಬ್ಬ ಮನುಷ್ಯನ್ಗೆ ಅವನಿಗೆ ಬಾಯಿ ತೊದಲ್ತಾ ಇರುತ್ತೆ, ಪಬ್ಲಿಕ್ ಸ್ಪೀಕ್ ಮಾಡಕ್ ಬರ್ತಿರೋದಿಲ್ಲ. ಪೆಂಡಲಮ್ ಉಪಯೋಗಿಸಿ ಅದನ್ನ ನಾನು ಗುಣ ಮಾಡಿದ್ದೀನಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಹೌ ಇಟ್ ಕ್ಯಾನ್ ಬಿ, ಸಾಧ್ಯ ಇದೆ. ಇದೆಲ್ಲ ಪ್ರತ್ಯಕ್ಷತೆಗಳನ್ನ ನಿಮ್ಮ 4 ದಿವಸದಲ್ಲಿ ಪ್ರತಿಯೊಂದನ್ನು ಕೂಡ 2 ಎಕ್ಸಾಂಪಲ್ ಕೊಟ್ಟು ನಾನು ನಿಮಗೆ ಇದರ ಒಂದು ಉಪಯೋಗವನ್ನು ಹೇಳ್ಕೊಡ್ತೀನಿ ಬಂಧುಗಳೇ. ಆಯ್ತು, ಪೆಂಡಲಮ್ ತಗೊಂಡ್ರಿ. ಪೆಂಡಲಮ್ ಅಂದ್ರೆ ಒಂದು ದಾರ, ಹಾಗೆ ಒಂದು ತೂಗುಗುಂಡು, ಅದರ ತುದಿ ಚೂಪಾಗಿದೆ, ಅಷ್ಟೇ ನಿಮ್ಗೆ ಅರ್ಥ ಆಯ್ತು. ನೆಕ್ಸ್ಟ್, ಅದು ಅಷ್ಟೇನಾ, ಇದನ್ನು ಕೂಡ ಟ್ಯಾರೆಟ್ ಕಾರ್ಡ್ ತರ ಚಾರ್ಜ್ ಮಾಡ್ಬೇಕಾ? ಇಲ್ಲಿ ಒಂದು ವಿಷಯ ನಿಮ್ಗೆ ಹೇಳ್ತೇನೆ. ಬೇರೆ ಬೇರೆ ವಿಷಯಗಳನ್ನ ಅಥವಾ ವಸ್ತುಗಳನ್ನ ನಾವು ಚಾರ್ಜ್ ಮಾಡಬೇಕಾದಾಗ ಬೇರೆ ಬೇರೆ ಸಂಕಲ್ಪ ವಿಧಿವಿಧಾನಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ಆದರೆ ಪೆಂಡಲಮ್ ಅನ್ನೋದು ಕೇವಲ ಒಂದು ಲೋಹದ ಒಂದು ಗುಂಡು, ಒಂದು ದಾರ. ತಿಳ್ಕೊಳ್ಳಿ, ಇದನ್ನು ಬಹಳ ಆಳವಾಗಿ ಯೋಚನೆ ಮಾಡಿ. ಸೂರ್ಯನಿಗೆ ಯಾರು ಬೆಳಕು ಹಾಕಕ್ಕಾಗತ್ತಾ? ಆದರೆ ಒಂದು ಮೋಡ ಅಡ್ಡ ಬಂದಾಗ ಸೂರ್ಯನ ಬೆಳಕು ಕೂಡ ನಮ್ಗೆ ಮಬ್ಬಾಗುತ್ತೆ. ಹಾಗಾಗಿ ನಮಗೂ ಆ ಪೆಂಡಲಮ್ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಇದೊಂದು ಟೂಲ್ ಅಷ್ಟೇನೆ. ನಮಗೂ ಆತ್ಮಕ್ಕೂ ಪರಮಾತ್ಮಕ್ಕೂ ಮಧ್ಯದಲ್ಲಿರುವಂತಹ ಒಂದು ಸಾಧನ. ಅದು ಕರೆಕ್ಟ್ ಕೆಲಸ ಮಾಡ್ಬೇಕಾದ್ರೆ ಅದು ಪರ್ಫೆಕ್ಟ್ ಆಗಿರ್ಬೇಕು. ಅದೇನೂ ಆಗಿರೋದಿಲ್ಲ, ಚೆನ್ನಾಗೇ ಇರುತ್ತೆ. ನಮ್ಮ ಮನಸ್ಸಿನಲ್ಲಿ ಆ ನೆಗೆಟಿವಿಟಿ ಇರುತ್ತೆ. ನಾನು ಇವತ್ತು ಇಟ್ಕೊಂಡಿದ್ದೀನಿ ಜೋಬಲ್ಲಿ ಪೆಂಡಲಮ್, ಯಾವುದೋ ಡೆತ್ ಆಗಿರೋ ಮನೆಗೆ ಹೋಗ್ಬಿಟ್ಟೆ, ಅಥವಾ ನನ್ನ ಪೀರಿಯಡ್ಸ್ ಆಗಿರೋ ಟೈಮಲ್ಲಿ ಇಟ್ಕೊಂಡ್ಬಿಟ್ಟೆ, ಅದಕ್ಕೆ ಮೈಲಿಗೆ ಆಯ್ತು. ಖಂಡಿತ ಒಂದು ವೇಳೆ ನೀವೇ ಯೋಚನೆ ಮಾಡಿ, ಆ ಲೋಹಕ್ಕೆ ಏನಾಗಕ್ಕೆ ಸಾಧ್ಯ? ಏನೂ ಆಗಕ್ಕೆ ಸಾಧ್ಯ ಇಲ್ಲ. ಆ ದಾರಕ್ಕೂ ಏನೂ ಆಗಿರೋದಿಲ್ಲ. ಆಗೋದೆಲ್ಲ ಎಲ್ಲಿಗೆ? ನಮ್ಮ ಮನಸ್ಸಲ್ಲಿ. ಪ್ರತಿಯೊಂದು ಪ್ರಾಬ್ಲಮ್ಗಳು ಈ ಬ್ರಹ್ಮಾಂಡದಲ್ಲಿ ನಡೀತಾ ಇರೋದು ಕೂಡ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್, ಮಾನಸಿಕ ಜನ್ಯ. ಹಾಗೆ ನೀವು ಕ್ಲೆನ್ಸ್ ಮಾಡೋದು ಯಾರಿಗೆ? ಅದನ್ನ ಗುಂಡನ್ನ ಉಪ್ಪಿನಲ್ಲಿ ತೊಳೆಯೋದಾಗ್ಲಿ ಅಥವಾ ಬಿಸಿಲಿಗೆ ಹಿಡಿಯೋದಾಗ್ಲಿ ಖಂಡಿತ ಏನೂ ಆಗಲ್ಲ. ಆ ಇಟ್ಟೆ ಅಂತ ಅನ್ಕೋತಿರಲ್ಲ, ಆ ಭಾವನೆನೇ ನಿಮ್ಮನ್ನ ಕ್ಲೆನ್ಸ್ ಮಾಡುತ್ತೆ. ಅಂದ್ರೆ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ, ಆ ಕ್ಲೆನ್ಸ್ ಮಾಡೋದು ನಮ್ಮ ಮನಸ್ಸನ್ನ, ಆ ಒಂದು ಗುಂಡನ್ನಲ್ಲ ಅಲ್ಲ. ಆವಾಗ ನೋಡಿ ನಿಮ್ಗೆ ನಿಜವಾದ ಅರ್ಥ ಗೊತ್ತಾಗತ್ತೆ ಕ್ಲೆನ್ಸ್ ಅಂದ್ರೆ. ಅವನು ಕೇಳಲ್ಲ, ಉಪ್ಪಲ್ ಮಾಡ್ಲಾ, ಕರಿ ಉಪ್ಪಲ್ ಮಾಡ್ಲಾ, ಬಿಳಿ ಉಪ್ಪಲ್, ಬೇಕಿಲ್ಲ. ನಿಮ್ಮ ಮನಸ್ಸನ್ನ ಕ್ಲೆನ್ಸ್ ಮಾಡೋಕ್ಕೋಸ್ಕರ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಕೈಯಲ್ಲಿ ತಗೊಳ್ಳಿ. ಅದರಲ್ಲಿ ಏನ್ ನೆಗೆಟಿವಿಟಿ ಎನರ್ಜಿ ಅಬ್ಸರ್ವ್ ಮಾಡಿರುತ್ತೋ ಅದನ್ನೆಲ್ಲ ತೆಗಿತಾ ಇರ್ತಿದ್ದೀನಿ. ನಿಮ್ಗೆ ಗೊತ್ತಿದೆ, DNA ಪೇಪರಲ್ಲಿ ನೋಡ್ತಿದ್ದೀರಾ, ಯಾವುದೋ ಒಂದು ತೊಂದರೆ ಆದಾಗ ಒಂದು ಹೆಣ್ಣು ಮಗಳ ದೇಹದಲ್ಲಿ DNA ಇತ್ತು, ಯಾರೋ ಬಂದು ಮುಟ್ಟದ, 5 ವರ್ಷ ಆದ್ಮೇಲೆ ಅದನ್ನ ವಿಧಿವಿಧಾನ ಪರೀಕ್ಷೆ ಮಾಡಿದಾಗ ಆ ಫಿಂಗರ್ ಪ್ರಿಂಟ್ ಲೆವೆಲ್ ಗೊತ್ತಾಯ್ತು ಅಂತ. ಅಂದ್ರೆ ನಮ್ಗೆ ಗೊತ್ತಿಲ್ದೇನೋ ಈ ಮೈಕ್ರೋ ಅನಾಲಿಸಿಸ್ ಮಾಡಿದಾಗ ಪೆಂಡಲಮ್ ಮೇಲೆ ಬೇರೆ ಬೇರೆ ವೈಬ್ರೇಷನ್ಗಳು ಅದರ ಮೇಲೆ ಕೂತಿರುತ್ತವೆ. ಅದನ್ನ ಕ್ಲೆನ್ಸ್ ಮಾಡಲೇಬೇಕು. ಹಾಗಾಗಿ ಪೆಂಡಲಮ್ ಯೂಸ್ ಮಾಡುವಾಗ ಅದನ್ನ ಬೇರೆ ವ್ಯಕ್ತಿಗಳಿಗೆ ಕೊಡಬಾರ್ದು. ನಮ್ದು ಅಂತಂದ್ರೆ ಸ್ವಂತ ಅಂತ ಇಟ್ಕೊಂಡಾಗ ಅದನ್ನ ಒಬ್ರು ನಾವೇ ಇಟ್ಕೋಬೇಕು. ಸಪೋಸ್ ಇಲ್ಲಪ್ಪ ಮನೆಯಲ್ಲಿನೋ ಗಂಡ ಹೆಂಡತಿ ಮಕ್ಕಳು ನಾವು ಅವ್ರಿಗೂ ಕೊಡ್ತೀನಿ ಅಂತಂದ್ರೆ ಕೊಡಿ, ತಪ್ಪೇನಿಲ್ಲ, ಯಾರು ಶಿಕ್ಷೆ ಕೊಡೋದಿಲ್ಲ. ಆದರೆ ಅದರ ಚಲನ ವಲನಗಳು ರೀಡಿಂಗು ರಾಂಗ್ ಆಗುತ್ತೆ. ಅದಕ್ಕೆ ಒಂದು ನಿಮ್ದು ಸ್ವಂತ ಅಂತ ನೀವು ಇಟ್ಕೊಳ್ಳಿ, ಅಥವಾ ಬೇರೆಯವ್ರಿಗೂ ಕೊಟ್ರೆ ವಾಪಸ್ ಇಸ್ಕೊಂಡಾಗ ಅದನ್ನ ಗ್ರೌಂಡಿಂಗ್ ಮಾಡಿ. ಚಾರ್ಜಿಂಗ್ ಅನ್ನೋ ಪದ ಉಪಯೋಗಿಸಲ್ಲ ನಾನಿಲ್ಲಿ, ಗ್ರೌಂಡಿಂಗ್. ಭೂಮಿಗೆ ಎಲ್ಲವನ್ನು ಕೂಡ ಹೀರ್ಕೊಳ್ಳುವಂತಹ ಶಕ್ತಿ ಇದೆ. ಹಾಗಾಗಿ ಆ ಪೆಂಡಲಮ್ನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ನೆಲಕ್ಕೆ ಸ್ವಲ್ಪ ಟಚ್ ಮಾಡಿ
ಅವಾಗ ಏನಾಗುತ್ತೆ ಅಲ್ಲಿ ಅದ್ರೊಳಗಡೆ ಏನು ಇರೋದಿಲ್ಲ, ಆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿದೆ ಅಂತ ಮನಸ್ಸಲ್ಲಿ ಅನ್ಕೋತಿರೋ ಅದು ನೀವು ಕೇಳಬಹುದು ಒಂದು ಪ್ರಶ್ನೆ, ಇದೇನಿದು ಹೊಸ ತರ ಹೇಳ್ಕೊಡ್ತಾ ಇದ್ದೀರಲ್ಲ, ಅದರಲ್ಲಿ ತಾನೇ ನೆಗೆಟಿವ್ ಎನರ್ಜಿ ಇರೋದು, ನೀವು ಬಾಯಲ್ಲಿ ಹೇಳ್ಬಿಟ್ರೆ ಹೊರಟೋಗುತ್ತಾ? ನೋಡಿ, ಇದೊಂದು ದೊಡ್ಡ ಚಾಲೆಂಜಿಂಗ್ ಪ್ರಶ್ನೆ ನಿಮ್ಮ ಇಷ್ಟೋ ಜನಕ್ಕೆ ಕೇಳ್ತಾ ಇದ್ದೀನಿ. ಹೀಲರ್ ಅಂತಂದ್ರೆ ಯಾರು? ಹೀಲರು ಯಾವ ಹಂತದಲ್ಲಿ ನೀವು ಮಾಡೋ ಹೀಲಿಂಗ್ ಜನಗಳಿಗೆ ತಲುಪ್ತಾ ಇದೆ ಗೊತ್ತಾ? ನಾ ಯಾವಾಗ ಹೇಳ್ತಾ ಇರ್ತೀನಿ, ನೀಡಲ್ ಹಾಕಿದಾಗ ಆಕ್ಯುಪಂಚರ್, ಪ್ರೆಷರ್ ಮಾಡಿದಾಗ ಆಕ್ಯುಪ್ರೆಷರ್, ಟಚ್ ಮಾಡಿದಾಗ ಟಚ್ ಹೀಲಿಂಗ್, ಸ್ವಲ್ಪ ದೂರದಿಂದ ಎನರ್ಜಿ ಕೊಟ್ಟಾಗ ರೇಖಿ, ಕಲರ್ ಯೂಸ್ ಮಾಡಿದಾಗ ಪ್ರಾಣಿಕ್ ಹೀಲಿಂಗ್, ಹಾಗೆ ಹಣೆಯಿಂದ ಆಜ್ಞಾ ಚಕ್ರದಿಂದ ಕೊಟ್ಟಾಗ ಡಿವೈನ್ ಹೀಲಿಂಗ್, ಆಮೇಲೆ ಹೃದಯದಿಂದ ಕೊಟ್ಟಾಗ ಕಾಸ್ಮಿಕ್ ಎನರ್ಜಿ ಹೀಲರ್. ನೋಡಿ, ಒಂದೇ ಪಾಯಿಂಟ್ಗೆ ಎಲ್ಲ ವಿದ್ಯೆಗಳು ಸೇರ್ಕೊತಾ ಇದೆ ಅಲ್ವಾ? ಅಂದರೆ ಇದರ ಒಳ ಅರ್ಥ ಅಂತರಾರ್ಥ ಯಾವುದು ಅಂತಂದ್ರೆ ಇಂಟೆನ್ಷನ್ ಆಫ್ ದಿ ಹೀಲರ್. ಆ ಹೀಲ್ ಮಾಡೋವನ ಇಂಟೆನ್ಷನ್ ಏನಿದೆಯಲ್ಲ ಅದೇ ವರ್ಕ್ ಆಗೋದು. ಮನೆಯಲ್ಲಿ ಹಿಂದೆ ಒಂದು ಕಾಲದಲ್ಲಿ ಮಕ್ಕಳಿಗೆ ಉಪ್ಪನ್ನು ಉಳಿಸ್ತಾ ಇದ್ದು ದೃಷ್ಟಿ ಆದಾಗ ಮಾಡ್ತಿದ್ದಾಗ, ಅದ್ರ ಬಗ್ಗೆ ಕೂಡ ಒಂದು ರಿಸರ್ಚ್ ಮಾಡಿದ್ದೀನಿ. ಉಪ್ಪು ತಗೊಳ್ಳೇಬೇಡಿ, ನಿಮ್ಮ ಅಂಗೈಯಲ್ಲಿ ಹರಳು ಉಪ್ಪಿದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ, ಕೈ ಚುಚ್ಚಿದಾಗ ಅಷ್ಟು ಚೆನ್ನಾಗಿ ಕಲ್ಪನೆ ಮಾಡ್ಕೋಬೇಕು. ಅದು ನಮ್ಮ ಮಗು ಮೇಲೆಲ್ಲೋ ಫ್ಲೋರಲ್ಲಿ ಮಲಗಿರುತ್ತೆ, ಇಲ್ಲಿ ಕೂತ್ಕೊಂಡು ಮಗುವನ್ನ ಜ್ಞಾಪಿಸಿಕೊಂಡು ಅದನ್ನ ನಿವಾಳಿಸ್ಬಿಟ್ಟು ಒಂದೊಂದು ನೀರಿನ ಹೊಂಡಕ್ಕೆ ಹಾಕಿ, ನೀವು 16ನೇ ಫ್ಲೋರಲ್ಲಿ ಇರ್ತೀರಾ, ನೀರಿನ ಹೊಂಡ ಎಲ್ಲಿರುತ್ತೆ ಅಲ್ಲಿ ಕಲ್ಪನೆ ಮಾಡ್ಕೊಳ್ಳಿ. ಇಮ್ಯಾಜಿನೇಷನ್ಗೆ ಅಷ್ಟು ಪವರ್ ಇದೆ. ತಕ್ಷಣನೇ 2 ನಿಮಿಷದಲ್ಲಿ ಆ ಮಗು ಅಳೋದು ನಿಲ್ಲಿಸುತ್ತೆ ಬಂಧುಗಳೇ. ಹಾಗಾಗಿ ನಮ್ಮ ಇಮ್ಯಾಜಿನೇಷನ್ ಉಪಯೋಗಿಸ್ಕೊಂಡಾಗ ನಮ್ಮ ಅಂತರ್ಯಾನ ಪ್ರಾರಂಭ ಆಗುತ್ತೆ. ಆ ಒಂದು ಟೆಕ್ನಿಕ್ ಅಲ್ಲಿ ನಾವು ಈ ಪೆಂಡಲಮ್ನ ಬಳಸ್ಕೋತಾ ಹೋಗ್ಬೇಕು. ಹಾಗಾದ್ರೆ ನೆಕ್ಸ್ಟ್ ಏನು? ತಿರ್ಗಾ ರಿಪೀಟ್ ಮಾಡ್ತೀನಿ. ದಾರ ಒಂದು ವೇಟ್ ಆಯ್ತು, ಆ ಪೆಂಡಲಮ್ನ ಬೇರೆಯವರಿಗೆ ಕೊಡಬಾರ್ದು, ನಮ್ದನ್ನ ನಾವೇ ಇಟ್ಕೋಬೇಕು. ಆಯ್ತು. ನೆಕ್ಸ್ಟ್ ಅದ್ರ ಉಪಯೋಗಗಳು ಕೇಳ್ಬಿಟ್ಟಾಗ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಅದ್ರ ಲಿಸ್ಟೇ ಇರುತ್ತೆ. ನಾವು ಒಂದಾಗಿ ಹೇಳ್ತಾ ಹೋಗ್ತೀನಿ. ಇವತ್ತು ಸಬ್ಜೆಕ್ಟ್ ತಿಳ್ಕೊಳ್ಳೋಣ, ತಂತ್ರಗಳನ್ನ ನಾಳೆ ಕಲಿಯೋಣ. ಆ ಒಂದು ಪೆಂಡಲಮ್ ಹಿಡ್ಕೊಂಡಾಗ ಕೆಲವರ ಪ್ರಶ್ನೆ ಏನೋ ಅದಾಗಿ ಮೂವ್ ಆಗ್ತಾ ಇಲ್ಲ, ನಾ ಹಿಡ್ಕೊಂಡಿದ್ದೀನಿ. ಕೇವಲ ನಿಮ್ಮ ಒಂದು ಪ್ರಶ್ನೆ ಹೇಳಬೇಕು ಅಂತ ಹೇಳ್ಕೊಂಡೆ. ಒಂದು 35-40 ಸಾವಿರ ಬೆಲೆ ಬಾಳುವಂತಹ ಒಂದು ಸುಂದರವಾದಂತಹ ಬೆಳ್ಳಿಯ ವೀಣೆಯನ್ನ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ನಿಮ್ಗೆ ಖುಷಿ ಆಗ್ಬಿಡುತ್ತೆ, ಓ ಏನ್ ಸಾರ್ ಇದು 40 ಸಾವಿರ ರೂಪಾಯಿದು ಒಂದು ವೀಣೆ ನನಗೆ ಕೊಟ್ಬಿಟ್ರು ಅಂತ. ತಕ್ಷಣ ಕೇಳ್ತೀನಿ ನಾನು ನಿಮ್ಗೆ, ನೋಡಪ್ಪ ಫ್ರೀ ಆಗಂತೂ ಕೊಟ್ಟಿದ್ದೀನಿ, ಆದ್ರೆ ಶಿವರಂಜನಿ ರಾಗವನ್ನ ಒಂದು ಕೃತಿ ನುಡಿಸ್ಬಿಡು ಸಾಕು, ನಂಗೆ ಇನ್ನೇನು ಬೇಡ ಅಂತ. ಸಾಧ್ಯನಾ? ಇಲ್ಲ. ಇದೇನ್ ಹೇಳುತ್ತೆ ಅಂತಂದ್ರೆ, ಯಾವುದೇ ವಿದ್ಯೆ ಆಗ್ಲಿ ಕರತಲಾಮಲಕ ಆಗ್ಬೇಕು ಅಂದ್ರೆ ನೀವು ಅದನ್ನ ಸಾಧನೆ ಮಾಡಬೇಕು. ಇವತ್ತು ಕ್ಲಾಸ್ ಅಟೆಂಡ್ ಮಾಡ್ಬಿಟ್ಟು 5 ದಿವಸ ಆದ ತಕ್ಷಣನೇ ಪಕ್ಕದಲ್ಲಿರೋರಿಗೆ ಟ್ರೀಟ್ಮೆಂಟ್ ಮಾಡಕ್ ಹೋಗೋದಾಗ್ಲಿ, ಅದು ಇದ್ದಕ್ಕಿದ್ದಾಗ ಏನೋ ಮಾಡೋಕೋದಾಗ ಏನಾಗುತ್ತೆ, ಎಲ್ಲೋ ಆಗುತ್ತೆ, ಒಳ್ಳೇದಾಗುತ್ತೆ, 1-2. ತೊಂದರೆ ಆದಾಗ ಏನಾಗುತ್ತೆ, 10 ಜನಕ್ಕೆ ನೀವು ಒಳ್ಳೇದು ಮಾಡಿರ್ತೀರಾ, ಒಬ್ಬರಿಗೆ ತೊಂದರೆ ಆದಾಗ ನಿಮ್ಗೆ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ, ಓ ಏನೋ ತೊಂದರೆ ಆಗ್ಬಿಡುತ್ತು ಅಂತ. ಹಾಗಾಗಿ ನೀವು ಹೀಲರ್ಗಳು ಏನ್ ಮಾಡ್ಬೇಕು, ಅದನ್ನ ಸಾಧನೆ ಮಾಡ್ತಾ 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 ಕಂಟಿನ್ಯೂಸ್. ಇವತ್ತು ಕೂಡ ಇಷ್ಟು 42 ವರ್ಷಗಳಿಂದ ನಾವು ಪೆಂಡಲಮ್ ಯೂಸ್ ಮಾಡ್ತಾ ಇದ್ರು ಕೂಡ ಇವತ್ತು ಅದರ ಬಗ್ಗೆ ಯಾವ್ದಾದ್ರು ಒಂದು ಆರ್ಟಿಕಲ್ ಏನೋ ಬಂತು ಅಂದ್ರೆ ಅದನ್ನ ಕಟ್ ಮಾಡಿ ಇಟ್ಕೋತೀನಿ, ಅಥವಾ ಅದನ್ನ ನಾನು ನೋಡ್ತೀನಿ. ಆ ಒಂದು ಚಟವನ್ನ ಬೆಳೆಸ್ಕೊಳ್ಳಿ, ಆ ಒಂದು ಹ್ಯಾಬಿಟ್ ಅನ್ನ ಬೆಳೆಸ್ಕೊಳ್ಳಿ. ಆವಾಗ ನೀವು ಇಡೀ ಬ್ರಹ್ಮಾಂಡವನ್ನೇ ನೀವು ಅಳ್ಳಾಡಿಸ್ಬಹುದು ಬಂಧುಗಳೇ. ಆಯ್ತಾ? ಇಷ್ಟು ಚೆನ್ನಾಗಿದೆ ಅಲ್ವದು? ಆರೋಗ್ಯಗಳು ಪ್ರತಿಯೊಂದು ಕೂಡ ತಿಳ್ಕೊತಾ ಹೋಗ್ತಿರ್ಬೋದು. ಗುರುಗಳೇ, ಒಂದ್ 5 ನಿಮಿಷ ಬ್ರೇಕ್ ತಗೋತೀರಾ? ಓಕೆ ಮೇಡಮ್, ಓಕೆ. 5 ನಿಮಿಷ ಮೇಡಮ್ ಬ್ರೇಕ್ ಇಡ್ತಾ ಇದೆ. ಗುರುಗಳಿಗೆ 5 ನಿಮಿಷ ನಾವು ನಿಮಗೆ ಬ್ರೇಕ್ ಕೊಡ್ತೇವೆ. ಓಕೆ, 5 ನಿಮಿಷ ರೆಸ್ಟ್ ತಗೊಳ್ಳಿ, ಓಕೆ, ಆಮೇಲೆ ಮುಂದುವರ್ಸೋಣ ನಾವು. ಓಕೆ. ಸರಿ, 5 ನಿಮಿಷ ವಿಲ್ ಟೇಕ್ ಅ ಬ್ರೇಕ್, ಆಮೇಲೆ ಒಂದು 5 ನಿಮಿಷ ಆದ್ಮೇಲೆ ರೀಜಾಯ್ನ್ ಆಗೋಣ.
ವೆಲ್ಕಮ್ ಬ್ಯಾಕ್. ನಮ್ಮ ನಾಗೇಶ್ ಗುರುಗಳಿಂದ ನೀವೆಲ್ಲರೂ ಸಾಕಷ್ಟು ಜ್ಞಾನವನ್ನು ಪಡ್ಕೊಳ್ತಿದ್ದೀರಾ. ಅವರು ಜ್ಞಾನದ ಭಂಡಾರನೇ ಸುರಿಮಳೆ ತರ ಸುರಿಸ್ತಾ ಇದ್ದಾರೆ. ಅವ್ರಿಗೆ ನಾವೆಲ್ಲರೂ ತುಂಬಾ ಚಿರಋಣಿ ಕೃತಜ್ಞತೆಯಾಗಿರ್ಬೇಕು. ಯಾಕಂದ್ರೆ ಈ ಒಂದು ಮಹಾವಿದ್ಯೆನ ನಾವು ಹೇಗೆಲ್ಲ ಕಲಿತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಲೈಫ್ ಲಾಂಗ್ ನಾವು ಅದನ್ನ ಹೇಗೆ ಕ್ಯಾರಿ ಮಾಡ್ತೀವಿ, ಹೇಗೆ ಬಳಸ್ಕೊಳ್ತೀವಿ ನಮ್ಮ ಜೀವನದಲ್ಲಿ, ಅದರಿಂದ ನಾವು ಎಷ್ಟೆಲ್ಲ ಬೆನಿಫಿಟ್ ನ ಪಡ್ಕೊಳ್ತೀವಿ ಅನ್ನೋದು, ನಾವು ಯಾವ ಗುರುಗಳಿಂದ ನಾವು ಹೇಗೆ ಕಲಿತ್ವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಲೈಫ್ ಲಾಂಗ್ ಅದೇ ನಮ್ಮನ್ನ ಲೀಡ್ ಮಾಡ್ತಾ ಇರತ್ತೆ. ಯಾರ್ಯಾರು ಇನ್ನೂವರೆಗೂ ಈ ಕ್ಲಾಸ್ಗೆ ಜಾಯಿನ್ ಆಗಿಲ್ಲ, ಅಂದ್ರೆ ಪೇಮೆಂಟ್ ಮಾಡಿ ಜಾಯಿನ್ ಆಗಿಲ್ಲ, ಅವರೆಲ್ರಿಗೂ ಅವಕಾಶ ಇದೆ ನಾಳೆಯಿಂದ ನೀವು ಮತ್ತೆ ಕ್ಲಾಸಿಗೆ ಜಾಯಿನ್ ಆಗೋದಿಕ್ಕೆ. ಜಾಯಿನ್ ಆದ್ಮೇಲೆ ಗುರುಗಳು ಒಂದು ಪುಸ್ತಕವನ್ನ ಬರೆದಿದ್ದಾರೆ, ಪೆಂಡುಲಮ್ ಒಂದು ಮಾಯಾದೀಪ. ಅವರ ಒಂದು ಸ್ವಂತ ಅನುಭವ, ಸ್ವಂತ ಜ್ಞಾನ. ಅವರದ್ದು ಒಂದು ರಿಸರ್ಚ್ ಸೆಂಟರ್ ಇದೆ, ಸಪ್ತರ್ಷಿ ಸಮರ್ಪಣಾ ಹೀಲಿಂಗ್ ಚಾನೆಲ್ ಮತ್ತೆ ರಿಸರ್ಚ್ ಸೆಂಟರ್ ಫಾರ್ ಸ್ಪಿರಿಚುವಲ್ ಗ್ಯಾಲಕ್ಸಿ ಅಂತ. ಅದರಲ್ಲಿ ಇವರ ಒಂದು ಸತತ ರಿಸರ್ಚ್ಗಳು, 40 ವರ್ಷದಿಂದ ಮಾಡಿರುವಂತಹ ರಿಸರ್ಚ್ಗಳು. ಅವರಿಗೆ ಇನ್ನೂ ಕಲಿಬೇಕು ಅನ್ನೋದು. ನಾನು ಒಂದು ಸೀಕ್ರೆಟ್ನ ನಿಮ್ಮ ಹತ್ರ ಬಿಟ್ಕೊಡ್ತೀನಿ. ನಮ್ದು ಸಹ ಕ್ಲಾಸಸ್ ನಡೆಯುವಾಗ ನಾನು ಅನುಭವದಲ್ಲಿ ಬಹಳ ಚಿಕ್ಕವಳು, ಆದರೂ ನನ್ನ ಕ್ಲಾಸ್ನೂ ಅವರು ಅಟೆಂಡ್ ಮಾಡಿರೋದನ್ನ ನಾನು ನೋಡಿದ್ದೇನೆ. ಸೊ ಹಾಗಾಗಿ ಇವರು ಒಂದು ಇಂತಹ ಮಹಾನ್ ವ್ಯಕ್ತಿಯಿಂದ ನಾವು ಇವರ ಒಂದು ಜ್ಞಾನವನ್ನು ಪಡೆದುಕೊಳ್ಳೋದು ನಾವು ಯಾವ ಪುಣ್ಯ ಮಾಡಿದ್ದು ಗೊತ್ತಿಲ್ಲ. ಹಾಗಾಗಿ ಇವರ ಒಂದು ಅನುಭವದ ಮೇಲೆ, ಒಂದು ಜ್ಞಾನದ ಮೇಲೆ ಬರೆದಂತಹ ಪುಸ್ತಕ ಇದು, ಪೆಂಡುಲಮ್ ಒಂದು ಮಾಯಾದೀಪ. ಇದರಲ್ಲಿ ಪೆಂಡುಲಮ್ ಬಗ್ಗೆ ಸಾಕಷ್ಟು ಮಾಹಿತಿಗಳಿದಾವೆ. ಈ ಪುಸ್ತಕವನ್ನು ಬರೆದಿರುವ ಗುರುಗಳಿಂದ ನಾವು ಇದನ್ನ ಕಲೀಲಿಕ್ಕೆ ಅವಕಾಶ ಸಿಕ್ಕಿದೆ. ಇದರ ಜೊತೆನಲ್ಲಿ ಒಂದು ಪೆಂಡುಲಮ್ ಸಹ ಕೊಡ್ತೇವೆ. ಇದನ್ನ ನೀವು ಆರ್ಡರ್ ಮಾಡಬೇಕಾಗಿರೋದು ಆಯುಷ ಮಂಡಲಂ ಆ್ಯಪ್. ಈಗಾಗಲೇ ನೀವೆಲ್ಲರೂ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಆಂಡ್ರಾಯ್ಡ್ ನಲ್ಲಿ. ಆಯುಷ ಮಂಡಲಂ ಆ್ಯಪ್ ನಲ್ಲೇನೆ ನೀವು ಹೋಗಿ ಈ ಪುಸ್ತಕ ಮತ್ತೆ ಪೆಂಡುಲಮ್ ಎರಡೂ ನಿಮ್ಗೆ ಕಾಂಬೋ ಆಗಿ ಬರುತ್ತೆ ಈ ಒಂದು ಕ್ಲಾಸ್ಗೋಸ್ಕರ. ಅಥವಾ ನೀವು ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅಂದ್ರೂ ಪರ್ಚೇಸ್ ಮಾಡ್ಕೊಳ್ಬಹುದು. ಆ್ಯಪ್ಗೆ ಹೋಗಿ ನಿಮ್ಗೆ ಸಾಮಾನ್ಯ ಜ್ಞಾನ ಏನಾದ್ರು ಬೇಕು ಅಂದ್ರೆ ನೀವು 120 ರೂಪಾಯಿ ಅಷ್ಟೇ ವಿತ್ ಪೆಂಡುಲಮ್. ಬುಕ್ 120. ಸೊ ಪೆಂಡುಲಮ್ ಜೊತೆನಲ್ಲಿ, ಪೆಂಡುಲಮ್ ಬೇಕಿದ್ರೆ ನೀವು ಪೆಂಡುಲಮ್ ಜೊತೆನಲ್ಲಿ ನೀವು ಇದನ್ನ ಆರ್ಡರ್ ಮಾಡ್ಕೊಳ್ಳಿ. ಜಾಯಿನ್ ಆಗ್ಬೇಕಾಗಿರೋ ಜಾಯಿನ್ ಆಗಿ. ಗುರುಗಳಿಗೆ ಈಗ ಅವಕಾಶ ಮಾಡ್ಕೊಳ್ಳೋಣ ಮುಂದಿನ ತರಗತಿಯನ್ನು ಮುಂದುವರಿಸೋದಿಕ್ಕೆ. ಈಗ ನಿಮ್ಗೋಸ್ಕರ ಒನ್ ಸೆಕೆಂಡ್, ಸಾರಿ ಕ್ಷಮಿಸಿ. ಇನ್ನೊಂದು ಒಳ್ಳೆ ವಿಷಯನ ನಾನು ಹಂಚ್ಕೊಳ್ಬೇಕು ಅಂತಿದ್ದೀನಿ. ಗುರುಗಳು ಬಂದು ಇವರ ಒಂದು 40 ವರ್ಷಗಳಲ್ಲಿ ಇವರ ಒಂದು ಅಗಾಧವಾದಂತಹ ಒಂದು ಜ್ಞಾನದ ಭಂಡಾರವನ್ನ ಎಷ್ಟೋ ಜನರಿಗೆ ಅವರು ಹಂಚಿದ್ದಾರೆ, ಮತ್ತೆ ಎಷ್ಟೋ ಜನರಿಗೆ ಚಿಕಿತ್ಸೆಗಳನ್ನ ಕೊಟ್ಟಿದ್ದಾರೆ. ತುಂಬಾ ಗಣ್ಯ ವ್ಯಕ್ತಿಗಳಿಗೂ ಸಹ ಇವರು ಚಿಕಿತ್ಸೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವರ ಒಂದು ಅನುಭವಗಳನ್ನ 1-2 ನಿಮಿಷ ಕೇಳೋಣ ದಯವಿಟ್ಟು ಗುರುಗಳು. ಅನುಭವ ಅನ್ನೋದಕ್ಕಿಂತ ಒಂದು ಹೆಮ್ಮೆಯ ಕ್ಷಣಗಳು ಅಂತ ಹೇಳ್ಬೋದು. ಕೇವಲ 1.5 ವರ್ಷಗಳ ಹಿಂದೆ ಒಂದು ವ್ಯಕ್ತಿಯನ್ನ ಟ್ರೀಟ್ ಮಾಡಬೇಕು ಅಂತ ನನಗೆ ಆಫರ್ ಬಂತು. ಅವ್ರನ್ನ ಒಂದು ಸ್ಥಳದಲ್ಲಿ ಹೋಗಿ ಟ್ರೀಟ್ ಮಾಡಿ ಬಂದೆ. ಇದೇ ಪೆಂಡುಲಮ್ ಉಪಯೋಗಿಸ್ಕೊಂಡು ಅವ್ರಿಗೆ ಎಲ್ಲ ಪ್ರಾಬ್ಲಮ್ಗಳನ್ನ ಹೇಳಿ ಸಾಲ್ವ್ ಮಾಡಿದೆ ಅನ್ನೋಕ್ಕಿಂತ ಒಂದು ಆಧ್ಯಾತ್ಮಿಕ ಒಂದು ಕ್ಷಣವನ್ನು ಅವ್ರಿಗೆ ಹಂಚ್ಕೊಂಡೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ರಾಮನಾಥ್ ಕೋವಿಂದ್, ನಮ್ಮ ರಾಷ್ಟ್ರಪತಿಗಳು. ಅವರು ಸರ್ವಿಸಲ್ಲಿ ಇದ್ದಾಗಲೇ ಅವರು, ಅವರ ಹೆಂಡತಿ ಮತ್ತು ಅವ್ರ ಮಗಳು ಸ್ವಾತಿ ಅವ್ರನ್ನ ಟ್ರೀಟ್ ಮಾಡುವಂತಹ ಒಂದು ಅಪೂರ್ವ ಅವಕಾಶ ನನಗೆ ಸಿಕ್ತು. ನಾನು ಎಲ್ಲೋ ಒಂದು ಗುಲಗಂಜಿಯಷ್ಟು ಕಲ್ತಿರೋ ವಿದ್ಯೆ, ಆದರೆ ಅದು ಯಾರೋ ರೆಕಗ್ನೈಸ್ ಮಾಡಿ ಅಲ್ಲಿ ಹೇಳಿ ನನಗೆ ಆಶ್ಚರ್ಯ ಆಯಿತು. ಅದಕ್ಕೆ ನಾನು ಯಾವಾಗಲೂ ಈ ಕಾಸ್ಮಿಕ್ ಎನರ್ಜಿನ ಬಹಳ ಬಿಲೀವ್ ಮಾಡ್ತೀನಿ. ಯಾಕಂದ್ರೆ ನಮ್ಮ ಅದೃಷ್ಟ ಅದು ಇದು ಅಂತ ಕಾಯ್ತಾ ಕೂತ್ಕೋಬೇಕಿಲ್ಲ. ನಮ್ಮ ಆತ್ಮವನ್ನ ಪರಮಾತ್ಮನಲ್ಲೇ ಲಿಂಕ್ ಮಾಡಿದಾಗ ಕೆಲವೊಂದು ಟೂಲ್ಗಳು, ಕೆಲವು ಕೇಳಿರ್ತಾರೆ ಮೆಡಿಟೇಷನ್ ಮಾಡಿದಾಗ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತಂದ್ಬಿಟ್ಟು. ಮೆಡಿಟೇಷನ್ನು ಕೂಡ ನಿಮ್ಮ ಪೆಂಡುಲಮ್ ಮೀರಿಸುತ್ತೆ ಸ್ನೇಹಿತರೆ. ಹಾಗಾಗಿ ಅಂತಹ ಒಂದು ಪವಿತ್ರವಾದಂತಹ ವಿದ್ಯೆಗಳನ್ನ ನೀವು ಕಲಿತಾ ಇದ್ದೀರಾ. ಅವರು ರಾಷ್ಟ್ರಪತಿಗಳಿರ್ಬೋದು, ಇನ್ನೊಬ್ರು ನಮ್ಮ ಸ್ನೇಹಿತರಿರ್ಬೋದು, ಎಲ್ಲರನ್ನೂ ಕೂಡ ಪ್ರೀತಿಯಾಗಿ ನೋಡಿದಾಗ ನಮ್ಗೆ ಯಾವುದು ಹೆಚ್ಚು ಕಡಿಮೆ ಅಂತ ಅನ್ಸೋದಿಲ್ಲ. ಇವೆಲ್ಲ ಒಂದು ಮಧುರ ಕ್ಷಣಗಳು ಅಷ್ಟೇ ಜೀವನದಲ್ಲಿ. ಹಾಗಾಗಿ ಇವತ್ತಿನ ಕಾರ್ಯವನ್ನ ಕಂಟಿನ್ಯೂ ಮಾಡೋಣ. ಇವತ್ತು ಕ್ಲಾಸ್ನ ಈಗೆಲ್ಲ 5 ನಿಮಿಷ ರೆಸ್ಟ್ ತಗೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಇವೆಲ್ಲ ಯಾಕೆ ಹೇಳ್ಕೋಬೇಕು ಅಂತಂದ್ರೆ ಪ್ರಚಾರಕ್ಕೋಸ್ಕರ ಅಲ್ಲ. ಯು ಶುಡ್ ಬಿ ಪ್ರೌಡ್.
ನಾನು ಒಂದು ವಿದ್ಯೆ ಕಲ್ತಾಗ ಇಂಥ ವ್ಯಕ್ತಿ ಹತ್ರ ನಾ ಕಲಿತೆ, ಇಂತಹ ಅನುಭವ ಇರುವಂತಹ ವ್ಯಕ್ತಿ ಹತ್ರ ನಾ ಕಲ್ತ್ಕೊಂಡೆ, ಎಲ್ಲೋ ದಾರಿಲಿ ಹೋಗೋ ದಾಸಯ್ಯ ಹಾಗಾಗಬಾರ್ದು. ಯಾಕಂದ್ರೆ ನಿಮ್ಗೆ ಒಂದು ಹೆಮ್ಮೆ ಇದ್ದಾಗ ಆ ವಿದ್ಯೆನಲ್ಲಿ ನಿಮಗೆ ಒಂಥರ ಗೌರವ ಬರುತ್ತೆ, ಹೌದಲ್ವಾ? ಹಾಗಾಗಿ ನನ್ನ ಮಾತು, ನಡೆ, ನುಡಿ ಪ್ರತಿಯೊಂದು ಕೂಡ ನಿಮ್ಮ ಕೈಲಿ ಶೇರ್ ಮಾಡ್ಕೊಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನೀವು ಅಷ್ಟೇ ಒಬ್ಬ ಹೀಲರ್ ಆದ್ಮೇಲೆ ನೀವು ಕೂಡ ಈ ತರ ಒಂದು ಎಥಿಕಲ್ ವ್ಯಾಲ್ಯೂ ಇಟ್ಕೊಂಡಾಗ ಏನಾಗುತ್ತೆ, ನೀವು ಮಾಡುವಂತಹ ಟ್ರೀಟ್ಮೆಂಟ್ ನೀವು ಅದೇ ನೀಡ್ಲು ಹಾಕ್ಬೋದು, ಯಾರು ಹೇಳಿದ್ರು ಕೂಡ ಅದೇ ಪಾಯಿಂಟ್ ಅದೇ ಇದೆ. ಆದರೆ ಹೇಗೆ ಅದನ್ನು ನೀವು ಪ್ರೆಸೆಂಟ್ ಮಾಡ್ತಿರಲ್ಲ ಅದು ಬಹಳ ಬಹಳ ಮುಖ್ಯ. ಅದು ಹೀಲ್ ಮಾಡುತ್ತೆ ವಿನಃ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ಡಾಕ್ಟರ್ ಕ್ಯಾನ್ ಆಪರೇಟ್, ಡಿವೈನ್ ಕ್ಯಾನ್ ಹೀಲ್. ಒಂದ್ಸಲ ಮರೆತು ಬಿಟ್ಟು ನೀವು ರಾಂಗ್ ಪಾಯಿಂಟ್ಗೆ ಒಂದು ಹಾಕಿದ್ರು ಕೂಡ ನೀವು ಒಳ್ಳೆ ಮನಸ್ಸಿಂದ ಇಂಟೆನ್ಷನ್ ಇದ್ದಾಗ, ಹೀಲರ್ನ ಇಂಟೆನ್ಷನ್ನೇ ಮುಖ್ಯ. ನಿಮ್ಗೆ ಆವಾಗ ಹೇಳ್ತಾ ಇದ್ದೆ, ಆಕೆ ಪ್ರೆಜರ್ ಮಾಡುವ ಒಂದೇ ಪಾಯಿಂಟ್ಗೆ ಬೇರೆ ಬೇರೆ ಕೊಟ್ಟಾಗ ಬೇರೆ ಬೇರೆ ಟ್ರೀಟ್ಮೆಂಟ್ಗಳಂತ, ಅಲ್ಲಿ ವರ್ಕ್ ಆಗೋದು ಇಂಟೆನ್ಷನ್ ಆಫ್ ದಿ ಹೀಲರ್. ಹಾಗಾಗಿ ಆ ಇಂಟೆನ್ಷನ್ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಪೆಂಡಲಮ್ ಇಂದ ಮಾಡ್ಕೋಬಹುದು. ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ, ನಾಳೆಯಿಂದ ನೋಡ್ತಾರಿ ನೀವು ಫ್ರೆಂಡ್ಸ್ಗಳಿಗೆ ಎಲ್ಲರನ್ನೂ ಕರ್ಕೊಂಡ್ಬಿಡ್ತೀರಾ ಕ್ಲಾಸ್ ಅಟೆಂಡ್ ಮಾಡಕ್ಕೆ. ಈಗ ನೀವು ನಾನು ಬೇಕಾದ್ರೆ ಚಾಲೆಂಜ್ ತಗೋತೀನಿ, ಇದುವರೆಗೂ ನೀವು ಕಲ್ತಿರುವಂತಹ ವಿಧವಾದಂತಹ ಯಾವುದೇ ವಿದ್ಯೆಗಳಿರಲಿ ಅದನ್ನೆಲ್ಲ ಬೇಟ್ ಹೊಡೆಯುತ್ತೆ ಈ ಪೆಂಡಲಮ್ ವಿದ್ಯೆ. ಅಷ್ಟು ಏನೇ ತಟ್ಕೊಂಡು ಹೇಳ್ತೀವಿ. ಯಾಕಂದ್ರೆ ನಾನು ಬೆಂಗಳೂರಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿದ್ದವನ್ನ ರಾಷ್ಟ್ರಪತಿಗಳು ಕರೆಸಿ ಅಲ್ಲಿ ಕೇಳಿಸ್ಬೇಕು ಅಂತಂದ್ರೆ ಇನ್ಯ ಲೆಕ್ಕ ಹಾಕಿ ಫೋನ್ ಮಾಡಿದ್ರೆ ಯಾರು ಬೇಕಾದ್ರೂ ಬರ್ತಾರೆ ಅವ್ರಿಗೆ. ನಾವು ಯಾವ ಲೆಕ್ಕ? ಆ ವಿದ್ಯೆಗೆ ಬೆಲೆ ನಮಗಲ್ಲ. ಹಾಗಾಗಿ ಖಂಡಿತ ಇದನ್ನ ನಿರ್ಲಕ್ಷಿಸಬೇಡಿ. ನೀವು ಉಪಯೋಗ ಮಾಡಿಕೊಂಡಷ್ಟು ನಿಮ್ಗೆ ಇದ್ರ ಲಾಭ ಸಿಗ್ತಾ ಹೋಗುತ್ತೆ. ಹೌದು, ನೀವು ಕೇಳ್ತೀರಾ ಹಾಗಾದ್ರೆ ಏನು ಉಪಯೋಗ ಇದೆ ಹೇಳಿ. ಇವತ್ತು ಆಗಲೇ ಅವ್ರು ಕೊಟ್ಟಿರುವಂತಹ ಟೈಮ್ 9 ಗಂಟೆಗೆ 10 ನಿಮಿಷ ಇದೆ, ಇರಲಿ ಅದು ಪರವಾಗಿಲ್ಲ. ನಾನು ಆ ಲಿಸ್ಟ್ಗಳನ್ನ ಹೇಳ್ತಾ ಹೋಗ್ತೀನಿ, ದಯಮಾಡಿ ಕೇಳಿಸ್ಕೊಳ್ಳಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಅನುಮಾನ ಇರುತ್ತೆ. ಇವಾಗ ಇಲ್ಲಿರುವಂತಹ 100 ಜನದಲ್ಲಿ ಒಬ್ಬೊಬ್ಬರು ಒಂದೊಂಥರ ತೊಂದರೆಗಳು ಇರುತ್ತೆ, ಹೌದಲ್ವಾ? ಒಬ್ಬರಿಗೆ ಫೈನಾನ್ಷಿಯಲ್, ಒಬ್ಬರು ಹೆಲ್ತ್, ಇನ್ನೊಬ್ಬರಿಗೆ ಎಲ್ಲ ಗಂಡನ ರಿಲೇಷನ್ನು ಅಥವಾ ಅತ್ತೆ ಮಾವನ ಬಗ್ಗೆ ಕೋಪ. ಹೀಗೆ ಹೇಳಕ್ಕಾಗಲ್ಲ. ಹಾಗೆ ಪ್ರತಿಯೊಬ್ಬ ಆತ್ಮಗಳು ಕೂಡ ಬೇರೆ ಬೇರೆ ಇರುತ್ತೋ ಹಾಗೆ ತೊಂದರೆಗಳು ಕೂಡ ಬೇರೆ ಬೇರೆ ಇರುತ್ತೆ. ಒಂದೇ ಜಾಗದಲ್ಲಿರುವಂಥ ವ್ಯಕ್ತಿ ಏನು ಯೋಚನೆ ಮಾಡ್ತಾನೆ, ಇವರಿಂದ ಕಲ್ತ್ಕೊಂಡ್ಬಿಟ್ಟು ನಾನು ಹ್ಯಾಂಗೆ ಮುಂದುವರಿಲಿ ಅಂತ. ಇನ್ನೊಬ್ಬ ಏನು ಯೋಚನೆ ಮಾಡ್ತಿರ್ತಾನೆ, ಇವ್ರನ್ನೇ ಹೋಲ್ಸೇಲ್ ಪರ್ಚೇಸ್ ಮಾಡ್ಬಿಟ್ಟು ಬೇರೆ ಕಡೆ ಕ್ಲಾಸ್ ಮಾಡಿದ್ರೆ ಹೇಗೆ ನಡೆಯುತ್ತೆ. ನೋಡಿ ಮನುಷ್ಯನ ಆಲೋಚನೆಗಳು ಹೇಗಿರುತ್ತೆ ಅಂತ ನೋಡಿ. ಇವಾಗ ನಿಮ್ಗೆ ಕೇಳಿರ್ಬೋದು, ಬಹುಶಃ ಕೆಲವರು ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಲಿಸ್ಟ್ ಮಾಡ್ಕೊಂಡಾಗ 20 ಮಾತ್ರ ಲಿಸ್ಟ್ ಮಾಡಿದ್ದೀನಿ ನಿಮ್ಗೆ ಹೇಳ್ಬೇಕು ಅಂತ. ಸರಿಯಾಗಿ ಲಿಸ್ಟ್ ಮಾಡ್ಕೊಳ್ತು ಅಂತಂದ್ರೆ 2-3 ಸಾವಿರ ಉಪಯೋಗಗಳನ್ನ ಹೇಳ್ಬೋದು ನಾನು ನಿಮ್ಗೆ. ನೋಡಿ, ಮೊದಲಿಗೆ ಅಗ್ರಿಕಲ್ಚರಲ್ ಡೌಸಿಂಗ್. ನಿಮ್ಗೆ ಆಗಲೇ ಹೇಳಿದ್ದೀನಿ, ಪೆಂಡಲಮ್ನ ತಿರುಗಿಸ್ತಾ ಇದ್ದೀನಿ, ಆ ಪದಗಳನ್ನು ಯೂಸ್ ಮಾಡಬಾರ್ದು, ಅದಕ್ಕೊಂದು ಗೌರವವನ್ನು ಕೊಡೋಣ. ಅಗ್ರಿಕಲ್ಚರಲ್ ಡೌಸಿಂಗ್, ಈ ಡೌಸಿಂಗ್ ಅನ್ನೋ ಪದನ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ನೀವು ಡೌಸಿಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಪೆಂಡಲಮ್ ಉಪಯೋಗಿಸ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ತಿಳ್ಕೊಬೇಕಾಗಿರೋದು, ಅದನ್ನ ಚಾರ್ಜ್ ಮಾಡಬೇಕು ಅಂತಂದಾಗ ನೆಲಕ್ಕೆ ಟಚ್ ಮಾಡಿದಾಗ ಗ್ರೌಂಡಿಂಗ್ ಆಗತ್ತೆ. ಕೆಲವ್ರು ಏನ್ ಮಾಡ್ತಾರೆ, ದುಡ್ಡು ಕೊಟ್ಟು ಹಿತ್ತಾಳೆದು ತಗೊಂಡ್ಬಿಡ್ತಾರೆ, ಉಪ್ಪು ನೀರಲ್ಲಿ ತೊಳಿತಾರೆ, ಮಾನ್ಯ ದಿವಸ ಅದು ಕಪ್ಪಾಗ್ಬಿಡುತ್ತೆ. ಕಪ್ಪಾದಾಗ ನಿಜವಾಗ್ಲೂ ಹೇಳ್ತೀನಿ, ಸ್ವಲ್ಪ ಒಂದು ಕ್ಷಣ ಗಮನ ಕೊಡಿ. ಹಿತ್ತಾಳೆಯ ಒಂದು ಪೆಂಡಲಮ್ ತಗೊಂಡಿದ್ದೀರಾ, ತೋರಿಸ್ತೀನಿ ನಿಮಗಿಲ್ಲಿ. ಈ ಪೆಂಡಲಮ್ ಇಷ್ಟು ಚೆನ್ನಾಗಿದೆ. ಇದಕ್ಕೆ ನಾನು ಉಪ್ಪು ನೀರಿನಲ್ಲಿ ತೊಳೆದಾಗ ಏನಾಗುತ್ತೆ, 2-3 ದಿವಸದಲ್ಲಿ ಕಪ್ಪು ಬಣ್ಣ ಆಗ್ಬಿಡುತ್ತೆ. ನೆಕ್ಸ್ಟ್ ಡೇ ಅದು ಚಾರ್ಜ್ ಆಯ್ತು. ಉಪಯೋಗ ಮಾಡುವಾಗ ನಿಮ್ಮ ಮನಸ್ಸಲ್ಲೇ ಅದರ ಬಗ್ಗೆ ಒಂಥರ ಕೀಳರಿಮೆ, ಹಿಂಗಿದೆಯಲ್ಲ, ಕಪ್ಪಗಿದೆ ಅಂತ ಬಂದ್ರೆ ನಿಮ್ಮ ಮನಸ್ಸು ವರ್ಕ್ ಆಗುತ್ತಲ್ಲ, ಅದು ನೆಗೆಟಿವ್ ಹೋಗುತ್ತೆ. ನೀವು ಏನೇ ಕೆಲಸ ಮಾಡಿ ಮೈಂಡ್ಫುಲ್ನೆಸ್ ಅಲ್ಲಿರಬೇಕು. ಆ ಸುಂದರವಾದ, ಇವಾಗ ಎಳ್ನೀರು ಕುಡಿತೀರಪ್ಪ, ಎಳ್ನೀರು ಹೆಂಗೆಂಗೋ ಇರುತ್ತೆ, ಆ ಎಳ್ನೀರು ಕುಡಿಯೋಕೆ ಇಷ್ಟ ಆಗೋದಿಲ್ಲ. ಸುಂದರವಾಗಿರ್ಬೇಕು, ಹೊಂಬಣ್ಣವಾಗಿರ್ಬೇಕು, ಮೈಕೈ ತುಂಬಿಕೊಂಡಿರ್ಬೇಕು, ಅವು ನೀಟಾಗಿ ಅವ್ರ ತಲೆ ಕಟ್ ಮಾಡ್ಬೇಕು. ಅವಾಗ ಸ್ಟ್ರಾನೂ ಬೇಡ, ನಿಧಾನಕ್ಕೆ ತುಟಿ ಇಟ್ಕೊಂಡು ಎಷ್ಟು ಆನಂದವಾಗಿ ಕುಡಿತೀವಲ್ವಾ. ಆ ಒಂದು ಪರಿಕಲ್ಪನೆ ನಿಮ್ಮ ಎಲ್ಲ ವಿದ್ಯೆಗಳಲ್ಲೂ ಇರಬೇಕು ಬಂಧುಗಳೇ. ಟ್ಯಾರೆಟ್ ಕಾರ್ಡ್ ರೈಡಿಂಗ್ ಇರ್ಬೋದು, ಅಥವಾ ನೀವು TM ಕೋರ್ಸು, ಆ ಎಕ್ವಿಪ್ಮೆಂಟ್ ಇಟ್ಕೊಂಡಿರ್ತಲ್ಲ, ಆ ಜಿಮ್ಮಿ, ಅದನ್ನ ಎಲ್ಲ ಜೋಬಲ್ ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂತಹ ಒಂದು ವ್ಯಕ್ತಿತ್ವ, ಗೌರವ ಇರುತ್ತೆ. ಅದನ್ನೇ ವೈಬ್ರೇಷನ್ ಅಂತ ಹೇಳೋದು. ನಾಳೆ ಅದ್ರ ಬಗ್ಗೆ ಇನ್ನು ತುಂಬಾ ಹೇಳ್ತೀನಿ ನಾನು ನಿಮಗೆ, ವೈಬ್ರೇಷನ್ ಬಗ್ಗೆ. ನನಗೆ ಗೊತ್ತಿರೋದೆಲ್ಲ ನಿಮ್ಮಂತ ಹಂಚ್ಕೋತೀನಿ ನಾನು ಕೊಡುವ ಸಮಯದಲ್ಲಿ. ಆ ಒಂದು ವೈಬ್ರೇಷನ್ ಚೆನ್ನಾಗಿರ್ಬೇಕು ಅಂದ್ರೆ ಪೆಂಡಲಮ್ ಸೆಲೆಕ್ಟ್ ಮಾಡಿದಾಗ ಅಲ್ಲಿ 10 ಪೆಂಡಲಮ್ ಇದ್ರು ಕೂಡ ಯಾವುದೋ ಒಂದು ನಿಮ್ಮ ಮನಸ್ಸಿಗೆ ಅಟ್ರಾಕ್ಟ್ ಆಗುತ್ತೆ. ತಕ್ಷಣನೇ ಇದರಲ್ಲಿ ನನಗೆ ಅಂತ ಇಟ್ಕೊಳ್ಳಿ. ಅದನ್ನ ಚಾರ್ಜ್ ಮಾಡಬೇಕಾಗಿಲ್ಲ, ನೆಲಕ್ಕೆ ಟಚ್ ಮಾಡಿಬಿಟ್ಟಾಗ ಮನಸ್ಸಿನಲ್ಲಿ ಚಾರ್ಜ್ ಮಾಡಿ. ಉಪ್ಪು ನೀರಾಗ್ಲಿ, ಸೂರ್ಯನ ಬೆಳಕಾಗ್ಲಿ, ಚಂದ್ರನ ಬೆಳಕಾಗ್ಲಿ, ನಾವು ಬರೀ ಮನುಷ್ಯರು, ನಾವು ಸೂರ್ಯನ ಬೆಳಕನ್ನು ಹೀರಿಸ್ಕೊಂಡು ಮಾಡೋಷ್ಟು ದೊಡ್ಡ ವ್ಯಕ್ತಿಗಳೇನಲ್ಲ. ಆದರೆ
ನಮ್ಮ ಮನಸ್ಸನ್ನ ನಾವು ಕ್ಲೀನ್ ಮಾಡ್ಕೊಂಡಾಗ ಅದರ ರಿಸಲ್ಟ್ ನಿಮಗೆ ಪಕ್ಕಾ ಬರುತ್ತೆ. ಇದೇ ರಿಸರ್ಚ್ ಅಲ್ಲಿ ಕಂಡುಕೊಂಡಂತಹ ಒಂದು ವಿದ್ಯೆ. ಹಾಗಾಗಿ ಆ ಪೆಂಡಲಮ್ ತಗೊಂಡಿದ್ದಾರೆ, ಅದು ಎಲ್ಲೆಲ್ಲೋ ಬಿಸಾಕಬೇಡಿ, ಅದಕ್ಕೆ ಒಂದು ಸ್ಥಾನ, ಒಂದು ಡಬ್ಬಿ ಇಟ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡಿ. ನೋಡಿ, ನಾನು ಈ ತರ ಒಂದು ರೆಡ್ ಕಲರ್ದು ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ ನಾನು, ಅದಕ್ಕೆ ಲಿಡ್ ಇರೋಂಥದ್ದು. ಅದಕ್ಕೆ ಒಂದು ಗೌರವನ ಕೊಡೋಣ. ಕೊಟ್ಟಾಗ ಏನಂತ, ಆಧ್ಯಾತ್ಮ ವಿದ್ಯೆಗಳಲ್ಲಿ ಅದರ ಒಂದು ಸ್ಟೇಟಸ್ಸು ಗೌರವನ ಕೊಟ್ಟಷ್ಟು ನಮಗೆ ಒಳ್ಳೊಳ್ಳೆ ರಿಸಲ್ಟ್ಗಳು ಬರ್ತಾ ಹೋಗ್ತಿರುತ್ತೆ. ಆಯ್ತಾ? ಆಯ್ತು, ಎಲ್ಲ ರೆಡಿ ಆಯಿತು. ಪೆಂಡಲಮ್ ತಗೊಂಡಿದ್ದೀರಾ, ಇಷ್ಟವಾದಂತಹ ಪೆಂಡಲಮ್ ತಗೊಂಡಿದ್ದೀರಾ, ಯಾವುದಕ್ಕೆ ಉಪಯೋಗಿಸ್ಕೋಬಹುದು? ಮೊದಲೇ ಹೇಳಿದೆ ನಿಮಗೆ, ಕ್ಷುಲ್ಲಕ ವಿಷಯಗಳಿಗೆ ಗೊತ್ತಿರುವಂತಹ ಇವತ್ತಿನ ತಾರೀಕಿಷ್ಟು, ಟೈಮ್ ಇಷ್ಟು, ಇದಕ್ಕೆಲ್ಲ ಮಾಡಕ್ ಹೋಗ್ಬೇಡಿ. ಆದ್ರೆ ಸ್ವಲ್ಪದೊಂದು ಮಗು, ಗಂಡು ಮಗನೋ ಹೆಣ್ಮಗನೋ, ಇಡೀ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಬ್ಯಾನ್ ಇದೆ, ನೀವು ಸೀಕ್ರೆಟ್ ಆಗಿ ನೀವು ಮಾಡ್ಕೋಬಹುದು, ಯಾರಿಗೂ ಹೇಳಬೇಡಿ. ಅದು ಕ್ಲೀನಾಗಿ ತೋರಿಸುತ್ತದೆ, 100ಕ್ಕೆ 100% ರಿಸಲ್ಟ್ ಬರುತ್ತೆ. ಇವತ್ತು ಒಂದು ಕೂಡ ನನ್ನ ಕೇಸಲ್ಲಿ ಫೇಲ್ಯೂರ್ ಆಗಿಲ್ಲ. ಆದರೆ ಸ್ವಲ್ಪ ದಿವಸ ಸಾಧನೆ ಮಾಡಿ ಅಷ್ಟಾನೆ ಒಂದು. ಆಮೇಲೆ ಕೆಲವೊಂದು ಗುಪ್ತ ರೋಗಗಳಿರುತ್ತೆ, ನಮ್ಗೆ ಏನ್ ಮಾಡಬೇಕು, ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಗೊತ್ತಿರೋದಿಲ್ಲ, ಕೇಳಕ್ಕೂ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಆ ಪೆಂಡಲಮ್ನ ಕೇಳಿದಾಗ ನಿಮಗೆ ಈ ಮಾರ್ಗದಲ್ಲಿ ಹೋಗು, ಹೀಗೆ ನೀವು ಕೇಳ್ಬೋದು. ಯಾವುದೊಂದು ತಕ್ಷಣ ಕೇಳಬೇಡಿ, ನಾಳೆ ನಿಮ್ಗೆಲ್ಲ ಹೇಳ್ಕೊಟ್ಬಿಡ್ತೀನಿ ನಾನು. ಆವಾಗ ಒಂದು ದಿವಸ ನಾಳೆವರೆಗೂ ವೇಟ್ ಮಾಡಿ ಅಷ್ಟಾನೆ. ಹಾಗಾಗಿ ಅದೊಂದು ತೋರಿಸುತ್ತೆ. ಕೆಲವರು ಕೇಳ್ತಾರೆ, ಅಯ್ಯೋ ಗುರುಗಳೇ, ನಮ್ಗೆ ಮನೆ ಕಟ್ಟಬೇಕು, ಆಗುತ್ತಾ ಇಲ್ವಾ? ಯಾರನ್ನೂ ಕೇಳಬೇಡಿ, ಪೆಂಡಲಮ್ ಬಿಡ್ಕೊಳ್ಳಿ. ಆ ಮನೆ ಕಟ್ಟೋ ಯೋಗ ಇದೆಯಾ ಅಂತ ಕೇಳಿ, ಎಸ್ ಆರ್ ನೋ ಕೇಳುತ್ತೆ. ಹೌದು, ಇದು ಹೇಗೆ ವರ್ಕ್ ಮಾಡುತ್ತೆ? ಇದು ಜಸ್ಟ್ ಯಾಕೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ ಏನಿದೆ, ಎಸ್ ಆರ್ ನೋ, 0 and 1 ಹೇಗೆ ತೋರಿಸುತ್ತೋ ಆ ಥರ ಅದರ ಚಲನೆಗಳು ನಾಳೆ ನೀವು ಕಲ್ತ್ಕೋತೀರಾ. ಯಾವ ದಿಕ್ಕಿಗೆ ತಿರುಗಿದಾಗ ಅದು ಪಾಸಿಟಿವ್, ಯಾವ ದಿಕ್ಕಿಗೆ ತಿರುಗಿದಾಗ ಅದು ನೆಗೆಟಿವ್. ಅದಕ್ಕೆ ಒಂದು ಮೈಂಡ್ ಪ್ರೋಗ್ರಾಮಿಂಗ್ ಅಂತ. ಬಹಳ ಸಿಂಪಲ್ ಇದು, ಕಲಿಯೋರಿಗಷ್ಟೇ ಇದು. ಕಲ್ತ ಮೇಲೆ ಬಹಳ ಆಟ ಆಡ್ತಾ ನೀವು ಅದನ್ನ ಅಭ್ಯಾಸ ಮಾಡ್ತಾ ಹೋಗ್ಬೋದು. ಅದು ತಿಳ್ಕೊಂಡ್ಬಿಟ್ರೆ ನೀವೇ ರಾಜ ರಾಣಿ ಆಗ್ಬಿಡ್ತೀರ. ನಿಮಗೆ ಆಶ್ಚರ್ಯ ಆಗುತ್ತೆ. ಈಗ ನಾಳೆ ನೆಕ್ಸ್ಟ್ ನಾನೇ ಕ್ಲಾಸ್ ಮಾಡಿದ್ರೆ ಕೂಡ, ಇವ್ರ ಕ್ಲಾಸಲ್ಲಿ ನಾನು ನಾಳೆ ಅಟೆಂಡ್ ಮಾಡ್ತಾ ಇದ್ದೀನಿ, ಹೊಸ ವಿಷಯ ಇರುತ್ತಾ ಇಲ್ವಾ ನೀವೇ ಚೆಕ್ ಮಾಡ್ಕೊಂಡ್ಬಿಡ್ಬೋದು. ಅಷ್ಟು ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅಂತಹ ಒಂದು ವಿದ್ಯೆನ ನೀವು ಕಲಿತಾ ಇದ್ದೀರಾ. ಈಗ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಇದು ಎಲ್ಲೆಲ್ಲಿ ಉಪಯೋಗ ಬರುತ್ತೆ. ಈಗ ನೀವು ಇಷ್ಟು ಜನ ಇದ್ದೀರಲ್ಲಪ್ಪ, ಅದರಲ್ಲಿ ನೀವೊಂದು ಬೇಕಾದ್ರೆ ಒಂದು ಟಿಕ್ ಮಾರ್ಕ್ ಹಾಕೊಳ್ಳಿ, ನಿಮಗೆ ಇಷ್ಟವಾದಂತಹ ಫೀಲ್ಡ್ ಯಾವುದು, ಅದರ ಉಪಯೋಗ ನೀವು ಮಾಡ್ಕೋಬೇಕು. ನೋಡಿ, ಅಗ್ರಿಕಲ್ಚರಲ್ಲಿ ಏನು ಪತ್ತೆ ಮಾಡ್ಬೋದು? ಭೂಮಿ ಇರುತ್ತೆ, ಒಂದು 5-6 ಎಕರೆ ಲ್ಯಾಂಡ್ ಇಟ್ಕೊಂಡಿರ್ತೀರಾ, ಬೆಳೆ ಹಾಕ್ಲಾ ಬೇಡವಾ? ಬೆಳೆ ಹಾಕಿದ್ರೆ ನಿಮ್ಗೆ ಲಾಭ ಬರುತ್ತಾ ಇಲ್ವಾ? ಇಲ್ಲಿ ಇರೋದು ಅಂತಂದ್ರೆ ಕ್ವಶನ್, ಹೇಗೆ ನೀವು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಿರಲ್ಲ, ನಿರ್ದಿಷ್ಟವಾದಂತಹ ಹೌದಾ ಅಲ್ವೋ ಹಾಗೆ ಕೇಳಬಾರ್ದು, ಹೌದಾ ಅಥವಾ ಇಲ್ವಾ. ಎರಡು ಕೂಡ ಬೇರೆ ಬೇರೆ. ಇವಾಗ ಗಂಡಾಗುತ್ತೋ ಹೆಣ್ಣಾಗುತ್ತೋ ನಾವು ಮಾಮೂಲಿ ಮಾತಾಡ್ತೀವಿ, ಹಂಗೆ ಕೇಳಬಾರ್ದು. ಈಗ ಆಗ್ತಾ ಇರೋದಕ್ಕೆ ಗಂಡಾದ್ರೆ ಬಲಗಡೆ ತಿರುಗು, ಹೆಣ್ಣಾದ್ರೆ ಎಡಗಡೆ ತಿರುಗು. ಈ ತರ ನಿರ್ದಿಷ್ಟವಾದ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಅದ್ರ ಜೊತೆ ಸಂವಹನ ಮಾಡಿದಾಗ ಆಶ್ಚರ್ಯ ಆಗುತ್ತೆ. ಅದು ನಿಮಗೆ ಇದು ಒಂದು ಜುಮನಂತಹ ರಿಸಲ್ಟ್ಗಳು ಕೊಡುತ್ತೆ. ಪೆಂಡಲಮ್ ಮೂವ್ಮೆಂಟ್ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಪೆಂಡಲಮ್ ಮೂವ್ಮೆಂಟ್ ಆದ ತಕ್ಷಣನೇ ನಾ ರಿಸರ್ಚ್ ಅಲ್ಲಿ ಕಂಡುಹಿಡ್ಕೊಂಡಂತಹ ಇನ್ನೊಂದು ಸತ್ಯ ಅಂದ್ರೆ ಅಂತ ಆಕಳಕ್ಕೆ ಬರುತ್ತೆ. ಮೊದಲು ನಾನು ಏನ್ಕೊಂಡ್ಬಿಟ್ಟೆ, ಇದು ನಿದ್ದೆ ಬಂದ್ಬಿಡುತ್ತೆ, ಟೈಮ್ ಸರಿ ಇಲ್ಲ ಅಂತ. ಹಾಗಲ್ಲ ಅದು. ತಕ್ಷಣನೇ ಯಾವಾಗ ನಮ್ಮ ಆತ್ಮ ಉಚ್ಚಾತ್ಮಕ್ಕೆ ಲಿಂಕ್ ಆಗ್ಬಿಡುತ್ತೆ, ನಮಗೇ ಗೊತ್ತಿಲ್ಲದೆ ಇದ್ದಾಗ ನಾವು ಈ ಹಿಪ್ನೋಸಿಸ್ ಕಲ್ತಿರೋರು ಗೊತ್ತಿರುತ್ತೆ, ಹಿಪ್ನೋಸಿಸ್ ಸ್ಟೇಜ್ ಅಂತ, ಆಲ್ಟರ್ ಸ್ಟೇಟ್ ಆಫ್ ಮೈಂಡ್, ಅಲ್ಲಿ ಹೊಟ್ಟೋಗುತ್ತೆ ಬಂಧುಗಳೇ. ನಾವು ಸುಮ್ಮನೆ 40 ವರ್ಷದಲ್ಲಿ ಇವತ್ತು ಒಬ್ಬೊಬ್ರು ಹೀಲಿಂಗ್ ಏನು ತಗೊಂಡ ತಕ್ಷಣ ಹೋಗು ಕರೆಕ್ಟ್ ಆನ್ಸರ್ ಬಂತು, ಸಿಕ್ತು, ನಾವು ಟ್ರಾನ್ಸ್ಗೆ ಹೋಗಿದ್ದೀವಿ ಅಂತ ಲೆಕ್ಕ. ಅದು ನೀವು ಹಾಸ್ಗೆ ಬೇಕಿಲ್ಲ, ಯಾವುದೇ ವ್ಯಕ್ತಿನ ಹಿಪ್ನೋಸಿಸ್ ಟ್ರಾನ್ಸ್ ಕಳಿಸ್ಬೇಕಾಗಿಲ್ಲ. ಅಷ್ಟು ಕೆಲಸ ಈ ಪೆಂಡಲಮ್ ಮಾಡುತ್ತೆ. ಏನಿಲ್ಲ, ಕೈ ಹಿಡ್ಕೋತೀರಾ, ಮಾಡ್ತೀರಾ. ಇನ್ನೊಂದು ಆಶ್ಚರ್ಯದ ಸುದ್ದಿ ಅಂದ್ರೆ, ಹೇಗೆ ಇಟ್ಕೋಬೇಕು? ಕಿರುಬೆರಳಲ್ಲಿ ಇಟ್ಕೊಳ್ಳ, 3ನೇ ಬೆರಳಲ್ಲಿ ಇಟ್ಕೊಂಡು ಅಲ್ಲ, ನಿಮ್ಮ ಹೆಬ್ಬೆರಳು ಮತ್ತು ತೋರ್ ಬೆರಳಲ್ಲೇ ಅದನ್ನ ಹಿಡ್ಕೋತೀರಾ. ಕಾರಣ ಭೂಮಿ ಆಕಾಶ ಇದ್ದಂಗೆ. ಇದು 5 ಎಲಿಮೆಂಟ್ ಥಿಯರಿ ಅಂತ ಹೋಗ್ಬೇಡಿ. ಹೆಬ್ಬೆಟ್ಟನ ಆಧ್ಯಾತ್ಮಿಕ ಸಂಕೇತ ಅಂತ ತಗೊಂಡಾಗ ಆ ತೋರ್ ಬೆರಳು ಏನಿದೆಯಲ್ಲ, ಅದು ಹೊರಗಡೆ ಪ್ರಪಂಚ, ಅಂದ್ರೆ ಪ್ರಾಪಂಚಿಕ ಮತ್ತು ಆಧ್ಯಾತ್ಮಿಕ ಎರಡನ್ನು ಕೂಡ ಸೇರಿಸಿಟ್ಕೊಂಡಾಗ ಒಂದು ಮುದ್ರೆ ಕ್ರಿಯೇಟ್ ಆಗುತ್ತೆ. ಆ ಮುದ್ರೆಯಲ್ಲಿ ಅದನ್ನು ಹಿಡ್ಕೊಂಡಾಗ ನಮ್ಮ ದೇಹದಲ್ಲಿ ಒಳಗಿನ ಚೈತನ್ಯ ಏನು ಸಂವೇದನೆ ತೋರಿಸುತ್ತಲ್ಲ, ಅದು ಬೆರಳಿನ ಮುಖಾಂತರ ಹರಿದು ಆ ಕರಿಯ ದಾರದ ಮುಖಾಂತರ ಬಂದು ಆ ಲೋಲಕ ತಿರುಗಾಡಕ್ಕೆ ಶುರು ಮಾಡುತ್ತೆ. ನೀವಾಗಿ ಅದನ್ನೇನು ಮೂವ್ ಮಾಡಬೇಕಾಗಿಲ್ಲ, ಅದಾಗೆ ಮಾಡುತ್ತೆ. ಸ್ವಲ್ಪ ತಾಳ್ಮೆ ಇದ್ರೆ ಸಾಕು. ಅವೆಲ್ಲ ಹೇಳಿದೆ, ಒಂದು ವೀಣೆ ಕೊಟ್ಟ ತಕ್ಷಣನೇ ಒಂದು ರಾಗ ನುಡಿಸಿದ್ರೆ ಸಾಧ್ಯನಾ? ಇಲ್ಲ. ಹಾಗೆ ಕೆಲವೇ ದಿನಗಳು. ಹಾಗಾದ್ರೆ ಕೇಳ್ಬೋದು ಕೆಲವರು, ಹಾಗಾದ್ರೆ ಎಷ್ಟು ದಿವಸ, ಎಷ್ಟು ಗಂಟೆ ಬೇಕು? ನಿಮ್ಮ ಆಸಕ್ತಿ, ಡೀಪ್ ನಾಲೆಡ್ಜ್ ಮೇಲೆ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಪೆಂಡಲಮ್ ತಗೊಂಡಾಯ್ತು, ಅದನ್ನು ಯಾವುದಕ್ಕೆ ಉಪಯೋಗಿಸ್ಕೋಬಾರ್ದು ಅಂತ ಹೇಳಾಯ್ತು. ಕೊನೆಗೆ
ಯಾವ ಥರ ಯೂಸ್ ಮಾಡ್ಕೋಬೋದು. ಇದಕ್ಕೆ ಇಂಥದ್ದು ಅಂತಾನೆ ಇಲ್ಲ, ಯಾವುದಕ್ಕೆ ಬೇಕಾದ್ರೂ ಉಪಯೋಗಿಸಿ. ಆದರೆ ಇವಾಗ ಗಡಿಯಾರ ಇದ್ರೂ ಕೂಡ ಟೈಮ್ ಎಷ್ಟು ಅಂತ ಕೇಳೋದು, ಈ ಥರ ಸಣ್ಣ ಸಣ್ಣ ವಿಷಯಗಳಿಗೆ ಕೇಳಕ್ಕೆ ಹೋಗ್ಬೇಡಿ. ಆಮೇಲೆ ಇದಕ್ಕಿದ್ದ ಮನೆಯಿಂದ ಹುಡುಕ್ಬಿಟ್ಟು ನೀರಿದೆಯಾ ಅದು ಇದು ಅಂತ ಮಾಡಕ್ಕೆ ಹೋಗ್ಬೇಡಿ. ಆದರೆ ಈಗ ಹೇಳ್ತೀವಿ ನೋಡಿ, 20 ಅಗ್ರಿಕಲ್ಚರಲ್, ಬೆಳೆಗೆ ಸಂಬಂಧಪಟ್ಟಂತಹದ್ದು, ಅಥವಾ ಈ ಭೂಮಿಯಲ್ಲಿ ಫಲವತ್ತಾಗಿದೆಯಾ ಇಲ್ವಾ. ನಿಮ್ಮ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಒಂದೆಲ್ಲೋ ಬೋರ್ವೆಲ್ ಹಾಕ್ಸ್ಬೇಕು. ನಾವೇನ್ ಮಾಡ್ತೀವಿ, ಜಿಯೋಲಾಜಿಕಲ್ ಸರ್ವೆ ಅವ್ರನ್ನ ಕರೆಸ್ಬಿಟ್ಟು 1,500 ಕೊಟ್ಟು ಪಾಯಿಂಟ್ ಹಾಕ್ಸ್ತೀವಿ. ಏನು ಬೇಕಾಗಿಲ್ಲ. ಆ ಪೆಂಡಲಮ್ ಅಲ್ಲಿ ಕೂತ ಜಾಗದಲ್ಲೇನೆ ಒಂದು ಡ್ರಾಯಿಂಗ್, ನೀವು ಸ್ಪಾಟ್ಗೂ ಹೋಗ್ಬೇಕಾಗಿಲ್ಲ, ಟೇಬಲ್ ಮೇಲೆ ಒಂದು ಡ್ರಾಯಿಂಗ್ ಬರ್ಕೊಂಡ್ಬಿಟ್ಟು ಅದ್ರ ಮೇಲೆ ಪೆಂಡಲಮ್ ಇಟ್ಕೊಂಡು ಕೆಲವೊಂದು ವಿಧಿವಿಧಾನಗಳನ್ನ ನೀವು ಫಾಲೋ ಮಾಡಿದಾಗ ಎಷ್ಟು ಆಳದಲ್ಲಿ ನೀರು ಸಿಗುತ್ತೆ, ಎಷ್ಟು ಇಂಚು ಔಟ್ಪುಟ್ ಬರುತ್ತೆ, ಇಷ್ಟು ಕೂಡ ಗೊತ್ತಾಗುತ್ತೆ ಅಗ್ರಿಕಲ್ಚರಲ್ ಇನ್ಕಮ್ಗಳಲ್ಲಿ, ಡೌಸಿಂಗ್ ಅಲ್ಲಿ. ಹಾಗೆ ಅನಿಮಲ್ಸ್, ನಿಮ್ಮಲ್ಲಿ ಸಾಕು ಪ್ರಾಣಿಗಳಿರುತ್ತವೆ, ಅದರ ಆರೋಗ್ಯದ ಬಗ್ಗೆ, ಯಾಕೆ ಡಲ್ ಆಗಿದೆ, ಅದಕ್ಕೆ ಆಹಾರ ಕೊಡ್ತಾ ಇರೋದನ್ನ ಸರಿಯಾಗಿದೆಯೋ ಇಲ್ವೋ, ಮೂಕ ಪ್ರಾಣಿಗಳು ಪಾಪ ಹೇಳ್ಕೊಳಕ್ಕಾಗಲ್ಲ. ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಒಂದು ವಿಧಾನದಲ್ಲಿ ಕೇಳಿದಾಗ ಪೆಂಡಲಮ್ ಇಂದ ನಿಮಗೆ ನಿಖರವಾದ ಉತ್ತರ ಸಿಗುತ್ತೆ. ಮೆಡಿಕಲ್ ಡೌಸಿಂಗ್ ಅಂತೂ ಮಾತಾಡೋಂಗೆ ಇಲ್ಲ. ನೀವು A to Z ಹೇಳ್ತಾ ಹೋದ್ರೆ ಬೇಕಾದ್ರೆ ನಾನು 1 ತಿಂಗಳ ಕಾಲ ಬರೀ ಮೆಡಿಕಲ್ ಡೌಸಿಂಗ್ ಒಂದನೇ ನಾನು ನಿಮ್ಗೆ ಹೇಳ್ಕೊಡ್ಬಹುದು. ಕಡಿಮೆಯ ಟೈಮ್ ಇರೋದ್ರಿಂದ ಅದರ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಅಷ್ಟೇ. ಮೆಡಿಕಲ್ ಡೌಸಿಂಗ್ ಅಲ್ಲಿ ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ 2 ವಿಧಾನ ಇದೆ ಮೆಡಿಕಲ್ ಟ್ರೀಟ್ಮೆಂಟ್ಗಳಲ್ಲಿ. ಒಂದು ಕೆಮಿಕಲ್ಗಳನ್ನ ಯೂಸ್ ಮಾಡಿ ಆರೋಗ್ಯವನ್ನ ಗುಣ ಮಾಡೋದು, ಇನ್ನೊಂದು ಡ್ರಗ್ಲೆಸ್ ಥೆರಪಿ. 2 ವಿಧಾನಗಳಲ್ಲಿ ಇವಪ್ಪ ನಂಗೆ ಡ್ರಗ್ಲೆಸ್ ಥೆರಪಿ ಅವೆಲ್ಲ ನಂಬಿಕೆ ಇಲ್ಲ ನನಗೆ, ನಾ ಮಾತ್ರೆಗಳು ತಗೋತಾ ಇದ್ದೀನಿ, BP ಶುಗರ್, ಆಯ್ತು, ಅದಕ್ಕೂ ಕೂಡ ಪೆಂಡಲಮ್ ಕೇಳಿ, ನಾವು ತಗೋತಾ ಇರೋ ಡೋಸ್ ಕರೆಕ್ಟ್ ಇದೆಯಾ, ಅದೊಂದು ಮಿಲಿಗ್ರಾಮ್ ಕರೆಕ್ಟ್ ಇದೆಯಾ, ಅಥವಾ ಕಡಿಮೆ ಮಾಡಲಾ, ನನ್ನ ದೇಹಕ್ಕೆ ಇದು ಸರಿಯಾಗ್ತಾ ಇದೆಯಾ, ಹೀಗೆ ಮೆಡಿಕಲ್ ಟ್ರೀಟ್ಮೆಂಟು ಮಾಡ್ಬೋದು. ಆಲ್ಟರ್ನೇಟಿವ್ ಥೆರಪಿ ಬಂದಾಗ ಇವತ್ತು ಈ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೇನೆ, ನನಗೆ ಯಾಕೋ ಮೈಂಡ್ ಡ್ರೌಸಿನೆಸ್ ಇದೆ, ಅದನ್ನು ಹೋಗ್ಸು ಅಂತ ಹೇಳಿ ಕೂಡ ಆ ಚಲನೆಯಲ್ಲೇ ಕೂಡ ಅದು ವರ್ಕ್ ಆಗುತ್ತೆ. ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ ವೈಬ್ರೇಷನ್. ಗೊತ್ತಿದೆ ನಿಮಗೆ, ಕೆಲವೊಂದು ಎಕ್ವಿಪ್ಮೆಂಟ್ಗಳು ಕೂಡ ಈಗ ಬಂದಿದೆ ಜರ್ಮನ್ ಟೆಕ್ನಾಲಜಿನಲ್ಲಿ. ಆ ಎಕ್ವಿಪ್ಮೆಂಟ್ಗಳನ್ನ ಜಸ್ಟ್ ಪ್ರೋಗ್ರಾಮ್ ಹಾಕಿಟ್ಬಿಟ್ರೆ ಸಾಕು, ನೀವು ಎಷ್ಟೇ ದೂರದಲ್ಲಿರಲಿ ಅದರಲ್ಲಿ ಉತ್ಪಾದನೆ ಆಗುವಂತಹ ಲೋ ವೋಲ್ಟೇಜ್ ವೈಬ್ರೇಷನ್ ನಿಮ್ಮ ಆರೋಗ್ಯಗಳನ್ನ ಸರಿ ಮಾಡ್ತಾ ಇದೆ. ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಹಿಂದೆ ಈ ರೇಖಿ ಪ್ರಾಣಿಕ್ ಹೀಲಿಂಗ್ ಇವೆಲ್ಲ ಜನಕ್ಕೆ ಕನ್ವಿನ್ಸ್ ಮಾಡ್ಬೇಕಾದ್ರೆ ಬಹಳ ಕಷ್ಟ ಆಗ್ತಾ ಇತ್ತು. ಏನೋ ಸುಮ್ಮನೆ ಕೈ ಇಟ್ಕೊಂಡ್ಬಿಟ್ಟಿರ್ತಾರೆ, ಏನ್ ಕಣ್ಣು ಕಾಣಲ್ಲ, ಏನೋ ಮೋಸ ಮಾಡ್ತಾರೆ ಅಂತ. ಇವತ್ತು ಪ್ರತಿಯೊಂದಕ್ಕೂ ಕೂಡ ಒಂದು ವೈಜ್ಞಾನಿಕ ಆಧಾರ ಇದೆ ಸ್ನೇಹಿತರೆ. ಹಾಗಾಗಿ ಪೆಂಡಲಮ್ ಒಂದು ವೈಬ್ರೇಷನಲ್ ಎಕ್ವಿಪ್ಮೆಂಟ್. ಹಾಗಾಗಿ ಮೆಡಿಕಲ್ ಅಲ್ಲಿ ಯಾವ ಜಿಮ್ಮಿನೂ ಬೇಡ, ಯಾವ ಕಾಳು ಬೇಡ, ಏನೂ ಬೇಕಿಲ್ಲ. ಅಥವಾ ಅದನ್ನ ಕೊಡಬೇಕಾದ್ರೆ ಈ ವ್ಯಕ್ತಿಗೆ ಈ ವಿಧಾನದಲ್ಲಿ ನಾನು ಟ್ರೀಟ್ ಮಾಡಿದಾಗ ಗುಣ ಆಗುತ್ತಾ ಇಲ್ವಾ ನೀವೇ ತಿಳ್ಕೊಳ್ಳಿ. ತಿಳ್ಕೊಂಡು ಕೂಡ ಆ ಮಾರ್ಗದಲ್ಲಿ ಮುಂದುವರಿಬೋದು. ಅದೇ ಒಂದು ಬ್ರಹ್ಮಾಂಡ ವಿದ್ಯೆ. ನೆಕ್ಸ್ಟ್ ಡಯಾಗ್ನಿಸಿಸ್. ಇವಾಗ ಡಯಾಗ್ನಿಸಿಸ್ ಅಂದ್ರೆ MRI ಸ್ಕ್ಯಾನ್ ಅಂತೆ, ಅದು ಇದು ಎಲ್ಲ ಮಾಡ್ತಾರೆ. ಎಲ್ಲ 25,000 30,000 ಮೇಲೇನೆ ಇರುತ್ತೆ. ಅದನ್ನ ನೀವು ಪೆಂಡಲಮ್ ಇಂದ ಡಯಾಗ್ನೈಸ್ ಮಾಡ್ಬೋದು. ಇವಾಗ ನಮ್ಮ ದೇಹದಲ್ಲಿ ವೆರಿಕೋಸ್ ವೇನ್ ಇರುತ್ತೆ, ಆ ವ್ಯಕ್ತಿಯನ್ನ ನಾನು ಮುಟ್ಲೇಬೇಕಿಲ್ಲ, ಟಚ್ಚೇ ಮಾಡಬೇಕಾಗಿಲ್ಲ. ಸುಮ್ಮನೆ ನಮ್ಮ ಮನಸ್ಸಿನಲ್ಲಿ ಕಣ್ಮುಚ್ಕೊಂಡ್ಬಿಟ್ಟು ಅವ್ರು ಯಾವ ದೇಹದ ಭಾಗಗಳನ್ನ ನಾವು ಮನಸ್ಸಿನಲ್ಲಿ ಮೆಲುಕು ಹಾಕ್ತಾ ಅಲ್ಲಿ ಎಲ್ಲಿ ವೆರಿಕೋಸ್ ವೇನ್ ತೊಂದರೆ ಇದೆಯೋ ಅಲ್ಲಿ ನನಗೆ ತೋರಿಸು ಅಂತ ಕೇಳಿದಾಗ ನಮ್ಮ ಮನಸ್ಸಲ್ಲಿ ಸ್ವಲ್ಪ ಇವಾಗ ತೊಡೆಯ ಜಾಗದಲ್ಲಿ ಇರುತ್ತೆ. ಆ ನಮ್ಮ ಮನಸ್ಸಲ್ಲಿ ತೊಡೆಯ ಜಾಗ ಕಲ್ಪನೆ ಮಾಡ್ಕೊಂಡ ತಕ್ಷಣನ ಆ ಪೆಂಡಲಮ್ ಅಲ್ಲಿ ಮೂವ್ ಆಗಿ ಶುರುವಾಗುತ್ತೆ. ಎಷ್ಟು ಆಶ್ಚರ್ಯ ಅಲ್ವಾ. ಡಯಾಗ್ನಿಸಿಸ್ ಕೂಡ ಮಾಡ್ಬೋದು. ಅಷ್ಟೇ ಅಲ್ಲ, ಬಾಡಿ ಮೈಂಡ್ ಅಂಡ್ ಸೋಲ್, ದೇಹ ಮನಸ್ಸು ಮತ್ತು ಆತ್ಮ, ಅದರ ರಿಲೇಷನ್ಗಳು ಕರೆಕ್ಟ್ ಆಗಿದೆಯಾ ತಪ್ಪಾಗಿದೆಯಾ ಅದನ್ನು ಕೂಡ ಇದರಲ್ಲಿ ಪತ್ತೆ ಮಾಡ್ಬೋದು. ಸಟಲ್ ಬಾಡೀಸ್ ಅಂತ ಹೇಳ್ತೀವಿ. ಸಟಲ್ ಅಂದ್ರೆ ಸೂಕ್ಷ್ಮ ದೇಹಗಳು. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು ಬೌದ್ಧಿಕ ದೇಹ. ಬೌದ್ಧಿಕ ದೇಹದ ಹೊರಭಾಗದಲ್ಲಿ ಒಂದು ಬಾಳೆಯ ಹಣ್ಣಿಗೆ ಹೇಗೆ ಬಾಳೆಹಣ್ಣ ಸಿಪ್ಪೆ ಕವರ್ ಆಗಿರುತ್ತೋ ಅದೇ ರೀತಿಯಲ್ಲಿ ನಮ್ಮ ದೇಹದ ಸುತ್ತಲೂ ಕೂಡ 6 ಲೇಯರ್ಗಳಿರುತ್ತವೆ. ಕೆರ್ಲಿಯನ್ ಥಿಯರಿ ಆಫ್ ಫೋಟೋಗ್ರಾಫ್ ಅಲ್ಲಿ ನೀವು ಗೂಗಲ್ಗೆ ಹಾಕಿದ್ರೆ ಸಿಗ್ಬಿಡುತ್ತೆ. ಮನೋಮಯ ಕೋಶ, ಜ್ಞಾನಮಯ ಕೋಶ, ಅದರ ಕ್ಷೇತ್ರಗಳನ್ನ ನೀವು ಪೆಂಡಲಮ್ ಅಲ್ಲಿ ಪತ್ತೆ ಮಾಡ್ಬೋದು. ಒಬ್ಬ ಮನುಷ್ಯನ ಎಥರಿಕ್ ಬಾಡಿ ಅಥವಾ ಒಂದು ಆಧ್ಯಾತ್ಮಿಕ ಶರೀರ ಎಲ್ಲಿದೆ, ಪೆಂಡಲಮ್ ಅಲ್ಲಿ ಮೂವ್ ಮಾಡ್ತಾ ಮಾಡ್ತಾ ಬಂತು ಅಂದ್ರೆ ಆ ನಮ್ಮ ದೇಹದಿಂದ 5-6 ಇಂಚು ದೂರದಲ್ಲಿ ಅಥವಾ 7-8 ದೂರದಲ್ಲಿ ಇದ್ದಾಗ ಕರೆಕ್ಟ್ ಆ ಪಾಯಿಂಟ್ ಬಂದ ತಕ್ಷಣನೇ ಅದು ಮೂವ್ಮೆಂಟ್ ಆಗುತ್ತೆ. ಅದಕ್ಕಿಂತ ಏನ ಬೇಕು ನೋಡಿ. ಒಂದು ವಿದ್ಯೆಯಲ್ಲಿ ಎಲ್ಲವನ್ನೂ ಕೂಡ ಕವರ್ ಆಗುವಂತಹ ವಿದ್ಯೆ ನನಗೆ ಗೊತ್ತಿರೋ ಹಾಗೆ ಬಹುಶಃ ಇದೊಂದೇನೆ. ಈವನ್ ಮೆಡಿಟೇಷನ್ ಕೂಡ ಕವರ್ ಆಗುತ್ತೆ, ನಿಮ್ಮ ಆಲ್ಟರ್ನೇಟಿವ್ ಥೆರಪಿನೂ ಕವರ್ ಆಗುತ್ತೆ, ಅಂಡ್ ಟ್ರೆಡಿಷನಲ್ ಪ್ರತಿಯೊಂದು ಟ್ರೀಟ್ಮೆಂಟ್ ಫ್ಲೋ ಇದೆಯಲ್ಲ, ಸಿದ್ಧ ಔಷಧ ಯಾವುದೇ ತಗೊಳ್ಳಿ, ಪ್ರತಿಯೊಂದನ್ನು ಕೂಡ ಇದರಲ್ಲಿ ಸೆಲೆಕ್ಟ್ ಮಾಡಿ ಅನಲೈಸ್ ಮಾಡಿ
ಟ್ರೀಟ್ಮೆಂಟ್ ಕೂಡ ಮಾಡ್ಬೋದು. ಆಯ್ತು, ಇನ್ನು ಬನ್ನಿ, ಬಹಳ ಬಹಳ ಇಷ್ಟವಾಗಿರುವಂತಹ ವಿಷಯ ಯಾವುದು? ಚಕ್ರಗಳು. ಕಣ್ಣು ಕಾಣುತ್ತಾ? ಯಾರಿಗಾರು ಹೇಳಿ, ನಿಮ್ಮ 7 ಚಕ್ರಗಳನ್ನ ಸರಿ ಮಾಡಿದ್ರೆ ಒಂದು ಚಕ್ರ ಸರಿ ಮಾಡ್ಬಿಡಿ ಅಂತ ಹೇಳ್ತಾರೆ. ಆಪರೇಷನ್ ಮಾಡಿ ನೋಡಿದ್ರೆ ಚಕ್ರ ಕಾಣುತ್ತಾ ನಿಮ್ಗೆ? ಏನು ಕಾಣಲ್ಲ, ರಕ್ತ ಮಾಂಸ ಅಷ್ಟೇ. ಆದ್ರೆ ಇರೋದು ನಿಜ ತಾನೆ. ಒಂದು ಚಕ್ರಗಳು ತೊಂದರೆ ಆಯಿತು ಅಂದಾಗ ಅದಕ್ಕೆ ಸಂಬಂಧಪಟ್ಟಂತಹ ನರ್ವ್ಸ್ಗಳಾಗ್ಲಿ ಒಳ ಅಂಗಾಂಗಗಳಾಗ್ಲಿ ತೊಂದರೆಗಳಾಗ್ತಾ ಇರುತ್ತೆ. ಈ ಹಲ್ಲು ನೋವು ಬಂತ, ಒಳಗಡೆ ಸಂಬಂಧಪಟ್ಟಂತಹ ಒಂದು ಯಾವುದು ಚಕ್ರ ಇದೆಯಲ್ಲ ಅದು ವೀಕ್ ಆಗ್ತಿದೆ ಅಂತ ಹೇಳ್ತಾ ಇದೀವಿ. ಆ ಚಕ್ರಗಳನ್ನ ಪೆಂಡಲಮ್ಗಳಲ್ಲಿ ಸರಿ ಮಾಡಬಹುದು, ಆಮೇಲೆ ಪತ್ತೆ ಮಾಡ್ಬೋದು. ಆಮೇಲೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ಡಿಸ್ಟೆನ್ಸ್ ಹೀಲಿಂಗ್. ಇವಾಗ ನಾನೇನೋ ಕ್ಲಾಸ್ ಕಲ್ತ್ಕೊಂಡ್ಬಿಟ್ಟೆ, ಅನುಷ್ಕಾ ಮೇಡಮ್ ಮಾಡಿದ್ರು, ಅದೇ ದೂರದ ಧಾರವಾಡದಲ್ಲಿ ನಮ್ಮ ಫ್ರೆಂಡ್ ಇದ್ದಾನೆ, ಅವನು ಟ್ರೀಟ್ ಮಾಡಬೇಕು, ಅವ್ನು ಬರೋಕ್ಕೆ ಜಾಯನೇ ಆಗಲಿಲ್ಲ. ಯೋಚನೆ ಮಾಡಬೇಡಿ, ನೀವೇ ಇಲ್ಲಿಂದ ಅವ್ರನ್ನ ಟ್ರೀಟ್ ಮಾಡ್ಬೋದು. ಅವರ ಒಂದು ಫೋಟೋ ಇಟ್ಕೊಂಡು ಅವರ ತೊಂದರೆಗಳನ್ನ ನೀವೇ ಡಯಾಗ್ನೈಸ್ ಮಾಡಿ ಇಲ್ಲಿಂದನೇ ನೀವು ಟ್ರೀಟ್ಮೆಂಟ್ ಅಂದ್ರೆ ವೈಬ್ರೇಷನ್ ಕಳಿಸಿ ಟ್ರೀಟ್ ಮಾಡಬಹುದು. ಜನರಲ್ ವೆಲ್ ಬೀಯಿಂಗ್ ಅಂದ್ರೆ ಸಾಮಾನ್ಯ ಆರೋಗ್ಯಗಳು, ಕೆಮ್ಮು, ನೆಗಡಿ, ಕೆಮ್ಮು, ಅದಕ್ಕೂ ಕೂಡ ಉಪಯೋಗಿಸ್ಕೋಬಹುದು. ಈ ಆರ್ಚಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲವೊಂದು ಭೂಮಿನಲ್ಲಿ ವಸ್ತುಗಳು ಸಿಕ್ಕಿರುತ್ತೆ, ಎಷ್ಟು ವರ್ಷ ಹಳೆಯದು ಅಂತ ಗೊತ್ತಿಲ್ಲ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇವತ್ತು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಆರ್ಚಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಪೆಂಡಲಮ್ ಡೌಸಿಂಗ್ ನ ಉಪಯೋಗಿಸಿ ಆ ವರ್ಷಗಳನ್ನ ಕಂಡುಹಿಡಿತಾ ಇದ್ದಾರೆ ಇವಾಗ. ನೆಕ್ಸ್ಟ್, ಸೈಕಿಕ್ ಪ್ರಾಬ್ಲಮ್, ಮಾನಸಿಕ ತೊಂದರೆಗಳಲ್ಲಿ ಬಳತಿರುವಂತಹ ವ್ಯಕ್ತಿಗಳಿಗೆ ನಿಜವಾಗ್ಲೂ ಎಷ್ಟೋ ಜನ ಗೊತ್ತಿದೆ, ಪ್ರಾಣಿಕ್ ಹೀಲಿಂಗ್ ಅಲ್ಲಿ ನಾವು ಮಾಡ್ತಾ ಇರೋದೇನು, ಪ್ರಾಣಿಕ್ ಹೀಲಿಂಗ್ ಅಲ್ಲಿ ಮಾನಸಿಕವಾಗಿ ಆ ವ್ಯಕ್ತಿಯ ತೊಂದರೆಗಳನ್ನ ಕಲ್ಪಿಸಿಕೊಂಡು ಯಾವುದೋ ಒಂದು ರೇಸ್ ಮೂವ್ ಆಗ್ತಾ ಇದೆ ಅಂತ ಅನ್ಕೊಂಡು ನಾವು ಕೈಗಳನ್ನ ಇಟ್ಕೊಂಡಿರ್ತೀವಿ, ಮಾಡ್ತೀವಿ. ಇಲ್ಲಿ ಮಾಡುತ್ತಿರುವಂತಹ ವ್ಯಕ್ತಿ ನಾವು ಮನುಷ್ಯರು. ಆದರೆ ಈ ಪೆಂಡಲಮ್ಗೆ ನಾವು ಅದಕ್ಕೆ ಕೆಲಸ ಕೊಟ್ಬಿಟ್ಟಾಗ ಆರಾಮ ಬೇಕಾದ್ರೆ ಟಿವಿ ನೋಡ್ತಾ ಇರಿ, ಪೆಂಡಲಮ್ ಆ ಹೀಲಿಂಗ್ ಕೆಲಸ ಮಾಡ್ತಾ ಇರುತ್ತೆ. ನೆಕ್ಸ್ಟ್, ಮನುಷ್ಯನ ಮನಸ್ಸನ್ನ ರೀಡ್ ಮಾಡ್ಬೋದು. ಆ ನಂತರ ಹ್ಯಾಂಡ್ ರೈಟಿಂಗ್. ಇವಾಗ ನಿಮ್ದೊಂದು ಹ್ಯಾಂಡ್ ರೈಟಿಂಗ್ ಏನೋ ಬರ್ದಿರ್ತೀರ, ಸ್ಲಿಪ್ ಸಿಗುತ್ತೆ, ಆ ವ್ಯಕ್ತಿ ಕಳೆದು ಹೋಗಿರ್ತಾರೆ. ಆ ಪೆಂಡಲಮ್ ಉಪಯೋಗಿಸಿ ಆ ಬರೆದಿರುವಂತಹ ವ್ಯಕ್ತಿಯನ್ನ ನಾವು ಪತ್ತೆ ಮಾಡ್ಬೋದು. ಮನೆಗಳು ಯಾವ ಊರಲ್ಲಿ ಕಟ್ಟಿದ್ರೆ ನಂಗೆ ಕ್ಷೇಮ, ಎಷ್ಟೋ ಸತಿ ಕೇಳ್ತಾರೆ, ನಾವೊಂದು ಬಿಸ್ನೆಸ್ ಮಾಡಬೇಕು, ಯಾವ ಊರಲ್ಲಿ ಮಾಡೋದು ಚೆನ್ನಾಗಿರುತ್ತೆ, ಪೆಂಡಲಮ್ ಅದಕ್ಕೆ ಸಹಾಯ ಮಾಡುತ್ತೆ. ಹೋಮಿಯೋಪತಿ ಮೆಡಿಸನ್, ಸುಮಾರು ಬೆಂಗಳೂರಿನಲ್ಲ ಈಗ 16 ಜನ ನಂಗೆ ಗೊತ್ತಿರುವಂತಹ ವ್ಯಕ್ತಿಗಳಿದ್ದಾರೆ. ಹೋಮಿಯೋಪತಿ ಡೋಸೇಜ್ ಕೊಡಬೇಕಾದ್ರೆ ಅಥವಾ ಒಂದೇ ಸಿಂಪ್ಟಮ್ಸ್ಗೆ, ಒಂದೇ ಗುಣಧರ್ಮ ಇರುವಂತಹ ತೊಂದರೆಗಳಿಗೆ 5-6 ಥರ ಔಷಧಿ ಇರುತ್ತೆ. ಯಾವುದು ಕೊಟ್ರೆ ಇವು ವ್ಯಕ್ತಿಗೆ ಬೇಗ ಗುಣ ಆಗುತ್ತೆ ಅಂದ್ಬಿಟ್ಟು ಪೆಂಡಲಮ್ ಡೌಸಿಂಗ್ ಮಾಡಿ ಔಷಧಿಯನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ನೀವು ಕೂಡ ಹೋಮಿಯೋಪತಿ ಪ್ರಾಕ್ಟೀಷನರ್ ಆಗಿದ್ರೆ ಇದನ್ನ ಮಾಡಿ ಈಗ ಟೆಕ್ನಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಮಿಷನ್ ಯೂಸ್ ಮಾಡೋದು ಏನಾಗಿದೆ, ಅದು ಫೀಡ್ ಇನ್ ಫೀಡ್ ಔಟ್. ನಾವು ಏನೊಂದು ರೇಂಜ್ ಕೊಟ್ಟಿರ್ತೀವಲ್ಲ ಅದು ಅದಕ್ಕೆ ವರ್ಕ್ ಮಾಡುತ್ತೆ. ಆದ್ರೆ ಇದು ಅದಕ್ಕಿಂತ ರಿಲಿಯಬಲ್. ಕಾರಣ ಇದು ಆಧ್ಯಾತ್ಮಿಕ ಶಕ್ತಿಯಲ್ಲಿ ಆತ್ಮವನ್ನ ಪರಮಾತ್ಮನಿಗೆ ಲಿಂಕ್ ಮಾಡುವಂತಹ ಟೂಲ್ ಆಗಿರೋದ್ರಿಂದ ಅದಕ್ಕಿಂತ ಪವರ್ಫುಲ್ ಆಗಿ ನಿಮ್ಗೆ ಸಹಾಯಕ್ಕೆ ಬರುತ್ತೆ. ಇನ್ನು ಬಹಳ ಇಂಪಾರ್ಟೆಂಟು, ಏನಾರು ಕಷ್ಟ ಬಂದ್ಬಿಡ್ತು ಅಂತಂದ್ರೆ ನಾವೇನಂತೀವಿ, ಅಯ್ಯೋ ಮನೆ ವಾಸ್ತು ಸರಿ ಇಲ್ಲ, ಮನೆ ಮುಂದೆ ಒಂದು ನಿಂಬೆಹಣ್ಣು ಬಂದು ಬಿದ್ದಿತ್ತು, ಅದು ಯಾರು ಬಿದ್ದಿತ್ತೋ ಬಿಡಿಸ್ಕೊಂಡು ಹೋಗಿದ್ರೋ ಗೊತ್ತಿರಲ್ಲ, ಅವತ್ತೆಲ್ಲ ಒದ್ದಾಡ್ತಾ ಇರ್ತೀವಿ ನಾವು. ಒಬ್ಬ ಪುರೋಹಿತ ಹತ್ರ ಹೋಯ್ತು ಅಂತಂದ್ರೆ ಅವ್ನು ನೋಡಿ ಇಡೀ ಬ್ರಹ್ಮಾಂಡದ ಪತ್ತೆ ಮಾಡಿರೋದು 3 ಈ ಜ್ಯೋತಿಷ್ ಶಾಸ್ತ್ರದಲ್ಲಿ ಇಲ್ಲ ನಾರಾಯಣ ಬಲಿ ಮಾಡಿಸಿ, ಇಲ್ಲ ಪಿತೃ ಸಂಸ್ಕಾರ ಮಾಡಿ, ಇಲ್ಲ ನಾಗರ ದೋಷ ಪ್ರತಿಷ್ಠಾಪನೆ ಮಾಡಿ, ಅದು ಬಿಟ್ರೆ ಯಾವ್ದಾದ್ರು 1-2 ಹೇಳ್ತಾರೆ. ಎಲ್ಲ ನಿಮ್ಮ ಅನುಭವಕ್ಕೆ ಬಂದಿದೆ. ಪೆಂಡಲಮ್ ಇದರ ಎಲ್ಲ ಕೆಲಸವನ್ನು ಮಾಡುತ್ತೆ. ನೀವು ಎಲ್ಲಿಗೂ ಹೋಗಲೇಬೇಕಾಗಿಲ್ಲ. ಆ ನಿಜವಾಗ್ಲೂ ಒಂದು ಎನರ್ಜಿ ಲೆವೆಲ್ ಅಲ್ಲಿ ತೊಂದರೆ ಆಗಿದ್ರೆ, ಹಾಗೆ ನಾವು TM ಅಲ್ಲಿ ಯಾವ್ದಾದ್ರು ಮಾನಸಿಕವಾಗಿ ತೊಂದರೆ ಆಗಿರುವಂತಹ ವ್ಯಕ್ತಿಗೆ ಅವನ ಮಾನಸಿಕ ತೊಂದರೆಗೆ ಲಂಗ್ ಮೂವ್ಮೆಂಟೇ ಕಾರಣ ಅಂತ ಒಂದು ಕನ್ಕ್ಲೂಡ್ ಬರ್ತೀವಲ್ವಾ, ಹಾಗೇನೆ ಪೆಂಡಲಮ್ ಅಲ್ಲಿ ತಗೊಂಡಾಗ ಆ ದೋಷವನ್ನೇ ನಿರೂಪಣೆ ತೆಗೆದುಹಾಕ್ಬಿಡುತ್ತೆ. ಅಷ್ಟೇ ಅಲ್ಲ, ಬಹಳ ಸೀಕ್ರೆಟ್ ಆಗಿರೋ ವಿಷಯ, ಎಷ್ಟೋ ಜನ ಇದನ್ನು ಹಂಚ್ಕೊಳ್ಳಲ್ಲ. ಸ್ಪಿರಿಟ್ಗಳು ಪೊಸೆಸ್ ಆಗಿದೆ ಅಂತ ಒಂದು ಪದ ಎಲ್ಲರೂ ಉಪಯೋಗಿಸ್ತಾರೆ. ಅದರಲ್ಲಿ 2 ಇದೆ. ನಮ್ಮ ಔರ, ನಮ್ಮ ಪ್ರಭೆ ಇರುತ್ತಲ್ಲ ದೇಹದ ಸುತ್ತಲೂ, ಅಲ್ಲಿಗೆ ನೆಗೆಟಿವ್ ಎನರ್ಜಿ ಬಂದಾಗ ಅಟ್ಯಾಚ್ಮೆಂಟ್ ಅನ್ನೋ ಪದಗಳನ್ನ ಉಪಯೋಗಿಸ್ತೀವಿ. ಬಂದು ಅಂಟ್ಕೊಂಡಿದೆ. ಅದು ದೇಹದ ಒಳಗಡೆ ಇಳಿಯೋದು ಅಂದ್ರೆ ಏನು, ರಕ್ತ ಚರಮಗತ, ಮಾಂಸಗತ, ಮಜ್ಜಗತ, ಅಸ್ಥಿಗತ ಅಂತ ಒಳಗಡೆ ಇಳಿದಾಗ ಅದನ್ನ ಪೊಸೆಸ್ ಅಂತ ಹೇಳ್ತೀವಿ. ಆವಾಗ ಮನುಷ್ಯ ಹುಚ್ಚುಚ್ಚಾಗಿ ಕೂಡಕ್ಕೆ ಶುರು ಮಾಡ್ತಾನೆ. ಅವಾಗ ಅವನಿಗೆ ಗಾಳಿ ಬಡ್ಕೋತು, ದೆವ್ವ, ಭೂತ, ಪಿಶಾಚಿ, ಹೀಗೆ ಅವರವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸಂಪ್ರದಾಯದ ಪ್ರಕಾರ ಅವರು ಹೇಳ್ತಾ ಹೋಗ್ತಾರೆ. ಆದರೆ ಪೆಂಡಲಮ್ ಅದನ್ನ ನಿವಾರಣೆ ಮಾಡುತ್ತೆ. ಅದಕ್ಕಿಂತ ಇನ್ನೇನ್ ಬೇಕು, ನಾನು ಅವಲೇ ಹೇಳಿದೆ ನಿಮ್ಗೆ, ಕೇವಲ
20 ಮಾತ್ರ ನಾನು ಹೇಳಿದ್ದೀನಿ ಅಂತ ಅಂದ್ಬಿಟ್ಟು ಈಗ ಲಿಸ್ಟ್ ಮಾಡ್ತಾ ಕೂತ್ಕೊಂಡ್ರೆ ಒಂದು ತಿಂಗಳು ನಮ್ಗೆ ಹೇಳ್ಬಹುದು. ಯಾಕಂದ್ರೆ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನಗಳಿದಾರೋ ಅಷ್ಟು ಕೋಟಿ ತೊಂದರೆ ತಾಪತ್ರಯಗಳು ಪ್ರತಿಯೊಬ್ಬರಿಗೂ ಇದೆ. ಇರ್ಲಿ, ಪರವಾಗಿಲ್ಲ. ಆದರೆ ಯಾವ ಒಂದು ಸಂಕಲ್ಪದಿಂದ ಈ ಒಂದು ವಿದ್ಯೆ ಕಲಿಯುವಂತಹ ಒಂದು ಕ್ಷಣ ನೀವು ಬಂದಿದ್ದೀರೋ ಆ ಒಂದು ಸಂಕಲ್ಪ ನಿಮ್ಗೆ ಏನ್ ತೋರಿಸ್ತಾ ಇದೆ ಅಂತಂದ್ರೆ ಯು ಆರ್ ಆಲ್ ಲರ್ನ್ಡ್ ಪರ್ಸನ್ ಅಂಡ್ ಒಂದು ರೀತಿಯ ಶುಭ ಶಕುನ ಅನ್ಕೊಳ್ಳಿ. ನೀವು ಪ್ರಪಂಚದಲ್ಲಿರುವಂತಹ ಎಲ್ಲ ಕಷ್ಟಗಳಿದ್ರೂ ಕೂಡ ನಿಮ್ಮ ಕಷ್ಟಗಳನ್ನ ನೀವು ಸಾಲ್ವ್ ಮಾಡ್ಕೋತೀರಾ. ಜೊತೆಗೆ ನಿಮ್ಮ ಬಂಧು ಬಾಂಧವರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅವರ ತೊಂದರೆಗಳನ್ನು ಕೂಡ ನೀವು ಗುಣ ಮಾಡ್ಕೋಬಹುದು. ಬಂಧುಗಳೇ, ಮೆಡಿಟೇಷನ್ ಒಂದು 10-15 ಮೆಡಿಟೇಷನ್ಗಳನ್ನ ಕಲ್ತು ನೀವೇನು ಶಾಂತಿ ಸಮಾಧಾನ ಒಂದು ಕಂಡುಕೋತಿರೋ ರಿಸಲ್ಟ್ ಕೇವಲ 10-15 ನಿಮಿಷ ನೀವು ಪೆಂಡಲಮ್ ಡೌಸಿಂಗ್ ಮಾಡಿ ಅದನ್ನ ನೀವು ಮಾಡ್ಕೋಬಹುದು. ಹಾಗಾಗಿ ಇವತ್ತು ಬರೀ ಕಿರು ಪರಿಚಯ ಮಾಡ್ಕೊಟ್ಟಿದ್ದೀನಿ. ಎಲ್ಲ ಏನೇನು ತೊಂದರೆಗಳು ಒಂದು 20 ಫೀಲ್ಡ್ ಮಾತ್ರ ಹೇಳ್ತಾ ಇದ್ದೀನಿ. ಕೊನೆ ಮೊದಲೇ ಎಲ್ಲ ಇದು ಹೇಳಿಲ್ವ, 1 ತಿಂಗಳು ಆಗೋಷ್ಟು ಸ್ಟಫ್ ಇದೆ ಇದರಲ್ಲಿ. ಅಷ್ಟೊಂದೆಲ್ಲ ಮಾಡೋದು ಬೇಡ. ನೀವೆಲ್ಲ ಜಾಣರು, ಬುದ್ಧಿವಂತರು, ಗೊತ್ತಿರುತ್ತೆ ನಿಮ್ಗೆ. ಹಾಗಾಗಿ ಸ್ವಲ್ಪ ಹೇಳ್ಕೊಂಡ್ರೆ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಹೇಗೆ ಬೇರೆ ಬೇರೆ ಫೀಲ್ಡ್ಗಳಿಗೆ ನಾ ಕೊಡ್ತೀನಿ ಒಂದು ಗ್ಯಾಜೆಟ್ ಅನ್ನೇ, ಅದನ್ನ ನೀವು ಅದಕ್ಕೆ ಅಡಾಪ್ಟ್ ಮಾಡ್ಕೊಂಡು ಮಾಡಿದಾಗ ಯು ಕ್ಯಾನ್ ಲರ್ನ್ ಅರ್ನ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್. ಹಾಗಾಗಿ ಈಗ ಅನುಕ್ಷಾ ಮೇಡಮ್ನವ್ರನ್ನ ಪರ್ಮಿಷನ್ ಕೇಳ್ತಾ ಇದ್ದೀನಿ. ನಾನು ಯಾವ ಟೈಮ್ಗೆ ಶೆಡ್ಯೂಲ್ ಪ್ರಕಾರ ಇರೋನು. ಯಾಕಂದ್ರೆ 24 ಗಂಟೆ ನಮಗೂ ನಿಮಗೂ ಎಲ್ಲರಿಗೂ ಒಂದೇ. ಒಂದೊಂದು ಕ್ಷಣ ಕಳೆದಷ್ಟು ನಮ್ಮ ಆಯುಸ್ಸು ಅಷ್ಟಷ್ಟು ನಿಮಿಷ ಮುಂದಕ್ಕೆ ಹೋಗ್ತಾ ಇರುತ್ತೆ ಬಂಧುಗಳೇ. ಹಾಗಾಗಿ ಇದನ್ನು ಸದುಪಯೋಗ ಮಾಡೋಣ. ನಾಳಿನ ಕಾರ್ಯಕ್ರಮಕ್ಕೆ ನಿಮಗೆ ಗೊತ್ತಿರುವಂತಹ ವ್ಯಕ್ತಿಗಳಿಗೆ ಕರೀರಿ. ಕಾರಣ ಇದು ಒಂದು ಆಧ್ಯಾತ್ಮಿಕ ವಿದ್ಯೆ. ಹೇಗೆ ನೀವು ದೇವರ ಪ್ರಸಾದವನ್ನ ಬೇರೆಯವ್ರಿಗೆ ಕೊಟ್ಟರೆ ನಿಮ್ಗೆ ಪುಣ್ಯ ಬರುತ್ತೋ, ಈ ವಿದ್ಯೆಯನ್ನ ಕಲಿಯೋದಕ್ಕೆ ಬೇರೆಯವರಿಗೆ ಪ್ರಚೋದನೆ ಮಾಡಿದಾಗ ಆ ಪುಣ್ಯ ಕೂಡ ನಿಮಗೆ ಬರುತ್ತೆ. ಆ ಮಾತನ್ನ ಹೇಳಿ ಅನುಷ್ಕಾ ಮೇಡಮ್ ಪರ್ಮಿಷನ್ ಕೇಳ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ ಅಂತ. ಮೇಡಮ್ ಪರ್ಮಿಟೆಡ್? ನಮ್ಗೆ ಮುಗಿಸೋದಿಕ್ಕೆ ಮನ್ಸಿಲ್ಲ, ಆದರೂ ಮುಗಿಸಬೇಕಾದಂತಹ ಒಂದು ಸಂದರ್ಭ. ನಾಳೆಯಿಂದ 7:30 9:30ವರೆಗೂ ಈ ಒಂದು ತರಗತಿ ಇರುತ್ತೆ ಗುರುಗಳೇ. ಪ್ರತಿ ನಮ್ಮ ತರಗತಿಗಳೆಲ್ಲಾನು ನಿಮ್ಗೆ ಗೊತ್ತಿರೋ ಹಾಗೆ 7:30 9:30ವರೆಗೂ ಇರುತ್ತೆ. ಇವತ್ತು ಇದು ಮೊದಲನೆಯ ತರಗತಿ ಆಗಿರೋದ್ರಿಂದ ಮತ್ತೆ ಎಲ್ಲರೂ ಇದರಲ್ಲಿ ಜಾಯಿನ್ ಆಗಿರೋದ್ರಿಂದಾಗಿ 1:30 ಗಂಟೆ ಮಾತ್ರ ಇಟ್ಟಿದ್ದೇವೆ. ಸಾಕಷ್ಟು ಜ್ಞಾನವನ್ನು ಪಡ್ಕೊಂಡ್ವಿ. ಇದರಲ್ಲಿ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ತರಗತಿ ಇರ್ಬೋದು, ಯಾವುದೇ ಕ್ಲಾಸ್ ಇರ್ಬೋದು, ಒಂದು ಟಿಪ್ಸ್ ಅಡ್ವಾನ್ಸ್ ಆಗಿ ಕೊಡ್ತಾ ಇದ್ದೀನಿ ನಾನು ನಿಮ್ಗೆ. ನಾಳೆ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಮೈಂಡ್ ಸೆಟ್ ಅಂದ್ರೆ ನಿಮ್ಗೆ ಏನೇ ಕಷ್ಟ ಇರಲಿ, ಪ್ರಾಪಂಚಿಕ ಸುಖ ದುಃಖಗಳು 1000 ಇರಲಿ, ಎಲ್ಲ ಬದಿಗಿಟ್ಬಿಟ್ಟು ಮೇಡಮ್ ಹೇಳ್ದಂಗೆ 7:30 9:30ವರೆಗೆ ನನ್ನ ಆತ್ಮಕ್ಕೆ ಸಂಬಂಧಪಟ್ಟಂತಹ ಈ ವಿದ್ಯೆ ಕಲಿತಾ ಇದ್ದೀನಿ. ಆ ಕ್ಷಣದಲ್ಲಿ ಕಲಿಯುವಂತಹ ಅಷ್ಟೂ ವಿದ್ಯೆಗಳು ನನಗೆ ಕರಗತ ಆಗಲಿ. ನಾಳೆ ಯಾವ PDF ಬೇಡ, ಯಾವ ರೆಕಾರ್ಡಿಂಗು ಬೇಡ, ಎಲ್ಲ ನಂಗೆ ರಕ್ತದ ಸೇರೋಗ್ಬಿಡ್ಲಿ ಅಂತ ಅನ್ಕೊಂಡು ನೀವು ಸ್ಟಾರ್ಟ್ ಮಾಡಿ. ಆವಾಗ ಖಂಡಿತ ವಿದ್ಯೆ ನಿಮ್ಗೆ ಹತ್ಬಿಡುತ್ತೆ. ನಾರ್ಮಲಿ ಏನ್ ಮಾಡ್ತೀವಿ ಅಂತಂದ್ರೆ, ಹೇಗಿದ್ರು ನಾಳೆ ಕೊಡ್ತಾರಲ್ವಾ, ನಿಧಾನಕ್ಕೆ ಮೈಂಡ್ಫುಲ್ನೆಸ್ ಬರೋದಿಲ್ಲ ಅಲ್ಲಿ. ಇಂತಹ ವಿದ್ಯೆಗಳು ಒಂದು ಸತಿ ನಾನು ಈ ಪುಸ್ತಕಗಳು ಓದ್ತೀನಲ್ಲ, ಒಂದ್ಸತಿ ಓದ್ಬಿಟ್ರೆ ಸಾಕು, ನಾ ಫುಲ್ 12 ಗಂಟೆ ಆ ಪುಸ್ತಕದ ಬಗ್ಗೆ ನಾನು ಕ್ಲಾಸ್ ಮಾಡಬಲ್ಲೆ. ಕಾರಣ ಅಷ್ಟು ಡೀಪ್ ಆಗಿ ನಾನು ಇನ್ವಾಲ್ವ್ ಆಗ್ತೀನಿ. ನೀವು ಇದನ್ನ ಪೋಸ್ಟ್ ಪೋನ್ ಮಾಡ್ಕೋಬೇಡಿ. ದಯವಿಟ್ಟು ಒಂದು ಸ್ನೇಹಿತ ಸಲಹೆ ಕೊಟ್ಟಿದ್ದೀನಿ ಅಂತ ತಿಳ್ಕೊಳ್ಳಿ. ಯಾವುದೇ ವಿದ್ಯೆ ಮಾಡೋಕ್ಕಿಂತ ಮುಂಚೆ ಇವಾಗ ಮೆಡಿಟೇಷನ್ ಮಾಡ್ಬೇಕಾ 20 ನಿಮಿಷ ಮುಂಚೆ ಮೈಂಡಲ್ಲಿ ಮಾಡ್ಕೊಂಬಿಡಿ, ನಾ 20 ನಿಮಿಷ ಮೆಡಿಟೇಷನ್ಗೆ ಕೂತ್ಕೋತಾ ಇದ್ದೀನಿ, ಆಮೇಲೆ ನೀವು ಮಾಡಿ. ಇಟ್ ವರ್ಕ್ಸ್. ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ, ನಾ ಈ ವ್ಯಕ್ತಿ ಬಂದಿದ್ದಾರೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ, ಖಂಡಿತ ಅವ್ರು ವರ್ಕ್ ಆಗುತ್ತೆ ಅನ್ಕೊಂಡ್ ಮಾಡಿ. ಸಮಾನವಾಗಿ ನಾವು ಮಾಡ್ತೀವಿ. ಏನ್ ಹೇಳಾರೋ, ಇದು ನಾ ಕೇಳೇ ಇರಲಿಲ್ಲ, ಇದು ಪಾರ್ಕಿನ್ಸನ್ನು ಆಗುತ್ತೋ ಇಲ್ವೋ, ನಮ್ಮಲ್ಲೇ ಡೌಟ್ ಇಟ್ಕೊಂಡ್ ಮಾಡಿದಾಗ ಆ ಇಂಟೆನ್ಷನ್ ಏನಾಗುತ್ತೆ, ಅಲ್ಲಿ ವೀಕ್ ಆಗ್ಬಿಡುತ್ತೆ. ಹಾಗಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ಳೋದೇನಂತಂದ್ರೆ, ನನ್ನ ಸ್ಟೂಡೆಂಟು ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು ಅಂದ್ರೆ ಖಂಡಿತ 7:30 9:30ವರೆಗೆ ತನು ಮನ ಎಲ್ಲವನ್ನು, ದನ ಅವ್ರಿಗೆ ಬಿಟ್ಬೋಣ, ದಯಾನಂದ್ಗೆ ನಾವು ಬೇಡ, ತನು ಮನವನ್ನ ಡೆಡಿಕೇಟ್ ಮಾಡಿ ಖಂಡಿತ ಗೆಟ್ ದಿ ಬೆನಿಫಿಟ್ ಆಫ್ ಇಟ್. ಇನ್ನ ತುಂಬಾ ಸೀಕ್ರೆಟ್ಗಳನ್ನ ನಾನು ನಿಮ್ಗೆ ನಾಳೆ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ತುಂಬಾ ಕುತೂಹಲ ಆಗ್ತಿದೆ ಸರ್. ನಾಳೆಯಿಂದ ಕ್ಲಾಸ್ ಎಷ್ಟು ಎಕ್ಸೈಟ್ ಆಗಿರ್ಬೋದು, ಇನ್ನೂ ಏನೇನೆಲ್ಲ ಕಲಿಬಹುದು ಅಂತ. ನಾವು ಎಲ್ಲ ಏನೇ ಒಂದು ಕಲಿಯೋದಕ್ಕಿಂತ ಮುಂಚೆ ಅಯ್ಯೋ ಅನ್ನೋ ಪದನ ಸೇರಿಸ್ಬಿಡ್ತೀವಿ ನಾವು. ಅಯ್ಯೋ ಕ್ಲಾಸ್ ಇದೆ, ಅಯ್ಯೋ ಮೆಡಿಟೇಷನ್ ಮಾಡ್ಬೇಕು, ಅಯ್ಯೋ ಇದ್ ಮಾಡ್ಬೇಕು, ಅಯ್ಯೋ ಅದ್ ಮಾಡ್ಬೇಕಂತ. ಅಯ್ಯೋ ಅಂತ ಬಂದಾಗ್ಲೇನೆ ನಮ್ಮ ಮನಸ್ಥಿತಿ ಹೇಗಾಗ್ಬಿಡತ್ತೆ ಅಂದ್ರೆ ಅದು ಗೊಂದಲದಲ್ಲಿರುತ್ತೆ, ಮಾಡ್ಬೇಕಲ್ಲ ಅನ್ನೋ ಉದ್ವೇಗನೂ ಶುರುವಾಗ್ಬಿಡುತ್ತೆ. ಹಾಗಾಗಿ ಗುರುಗಳು ಹೇಳ್ದಂಗೆ ಒಳ್ಳೆ ಅದ್ಭುತವಾದ ಟಿಪ್ಸ್ ಅನ್ನು ಕೊಟ್ಟಿದ್ದಾರೆ. ನಾಳೆಯಿಂದ ನಾವು ಮನಸ್ಸನ್ನ ರೆಡಿ ಮಾಡ್ಕೊಳ್ಳೋಣ. ಕ್ಲಾಸ್ ಅಟೆಂಡ್ ಮಾಡೋದಕ್ಕಿಂತ ಮುಂಚೆ 7:30 9:30ವರೆಗೂ ತುಂಬಾ ಏಕಾಗ್ರತೆಯಿಂದ ನಾವು ಪ್ರತಿಯೊಂದು ವಿಷಯಗಳನ್ನ ಆಲಿಸಿ ಅದನ್ನ ತಲೆನಲ್ಲೇ ಸೀರಾ ರಿಜಿಸ್ಟರ್ ಮಾಡ್ಕೊಂಡ್ ಬಿಡೋಣ. ಅದು ನೋಟ್ಸ್ ಬೇಡ, PDF ಬೇಡ, ಮತ್ತೆ ರೆಕಾರ್ಡಿಂಗ್ ಬೇಡ ಅಂತ ಗುರುಗಳು ಹೇಳ್ತಾ ಇದ್ರು.
ಯಾರ್ಯಾರು ಜಾಯ್ನ್ ಆಗ್ಲಿಕ್ಕೆ ಬಯಸ್ತಿರೋ ನಾವು ಆಲ್ರೆಡಿ ಲಿಂಕ್ ನ ಫಾರ್ವರ್ಡ್ ಮಾಡಿದ್ದಾರೆ ದಯಾನಂದ್ ಅವರು. ಈ ಟೆಲಿಗ್ರಾಮ್ ಅಲ್ಲಿ ಅಷ್ಟೇ ಕೊಟ್ಟಿರೋದು, ನಾವು ಫೇಸ್ಬುಕ್ ಅಲ್ಲಿ ನಾವೆಲ್ಲೂ ಅಡ್ವರ್ಟೈಸ್ ಕೊಟ್ಟಿಲ್ಲ. ಯಾಕಂದ್ರೆ ಇಲ್ಲಿ ಒಂದು ಸೀನ್ ಆಗುತ್ತೆ, ತುಂಬಾ ಜನ ಬಂದ್ಬಿಡ್ತಾರೆ, ನಮ್ಮ ಇದಕ್ಕೆ ಜಾಯ್ನ್ ಆಗಲಿಕ್ಕಾಗಲ್ಲ. ಓಕೆ ಒಳ್ಳೇದಾಯ್ತು. ನಾಳೆ 7 ಗಂಟೆಗೆ ನಿಮ್ಮ ಭೇಟಿ. ಎಲ್ರಿಗೂ ಶುಭರಾತ್ರಿ. ಥ್ಯಾಂಕ್ ಯು.